ನೈವೇದ್ಯವ ಮಾಡಿಸಿ ಪಂಚಾಬ್ರಹ್ಮರ ಕರದೊಳು ಪೂಜಿಸಿ ಸಂಚಿತ ಕರ್ಮವರಳಿದನು ಆಯಿತಮ್ಮ ನಿರ್ಗೋಣ ಪಾರ ಪದೇಶ ಪಾಯಿತಮ್ಮ ಸಪ್ತ ವಿಷಯದಿ ಕೂಡಿರುವ ಮನಸವನು ಸತ್ತು ಚಿತ್ತಾನಂದದಿ ಬೆರೆಸಿ ಸತ್ತು ಒಟ್ಟುವ ಬಾಧೆಯ ಹರಿಸಿ ಮಿಥ್ಯ ಪ್ರಪಂಚದ ಭ್ರಾಂತಿಯ ಬಿಡಿಸಿದ ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪಾರ ಬ್ರಹ್ಮೋಪದೇಶವಾಯಿತಮ್ಮ ಪುತ್ರ ಕಮೇಷ್ಟಿಯ ಫಲದಿಂದ ಉತ್ತಮವಾದ ಪುತ್ರರ ಪಡೆದರೆ ಅರ್ತಿಯಿಂದ ಉತ್ತಮ ಸ್ವರ್ಗಕ್ಕೆ ಮೊದಲು ಪುನರಪಿ ಮರ್ತ್ಯಕ್ಕೆ ಬೀಳುವ ಅದರಿಂಸಕಿಯೇ ಆತ್ಮಜ್ಞಾನವೆಂಬ ಪುತ್ರರ ಪಡೆದರೆ ಮುಕ್ತಿಯೊದಗಿಸುವುದೆಂದನು ಗುರು ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪಾರ ಉಪದೇಶವಾಯಿತಮ್ಮ ನಾಮರೂಪಕ್ಕೆ ಮೋಹಿಸದೆ ಮನದೊಳಗೆ ಆತ್ಮರಾಮನೆ ತಾನೆಂದೆನ್ನುತ್ತಾ ತಾಮಸ ಗುಣಗಳು ಬೆರೆಯದರೆಂದಿಗೂ ಅಮರ ಸಂಗಮ ಮಾಡದರೆಂದಿಗೂ ಸ್ವಾಮಿ ಗುರು ಮಹಾಲಿಂಗನು ತಲುಪಿದೆ ಬ್ರಹ್ಮೋಪದೇಶವಾಯಿತಮ್ಮ ನಿರ್ಗುಣ ಪಾರ ಬ್ರಹ್ಮೋಪದೇಶವಾಯಿತಮ್ಮ ಕರ್ಮದ ಕತ್ತರೆ ಮೂಲವ ಕೆಡಿಸಿ ನಿರ್ಮಲ ಜ್ಞಾನ ಜ್ಯೋತಿಯ ನಿಲ್ಲಿಸಿ ಅಮಿನ ಸಗುಣವೆಲ್ಲವ ಕೆಡಿಸಿದ ಚಿನ್ಮಯ ರೂಪಿನ ಗುರುಮುಖದಿಂದ ಬ್ರಹ್ಮೋಪದೇಶವಾಯಿತಮ್ಮ. ಶರಣೋಶನದ್ದು ನಿನ್ನೆ ಎಲ್ಲ ಹೋಗಿದ್ದು ನೀರು ವ್ಯತ್ಯಾಸ ಆಗುದು ಗಂಟೆ ಕಟ್ಕೊಂಡಿದೆ. ತುಂಬಾ ಧನ್ಯವಾದಗಳು. ಸುಂದರವಾದ ಬ್ರಹ್ಮ ಪ್ರತ್ಯಕ್ಷವಾಗಿ ಒಂದು ಆನಂದವಾದ ಒಂದು ಶಿಷ್ಯನ ಒಂದು ಆನಂದವನ್ನ ವ್ಯಕ್ತಪಡಿಸುವ ಪದ್ಯವನ್ನ ಬಹಳ ಸುಂದರವಾಗಿ ತಿಳಿಸಿಕೊಟ್ರಿ. ತಮಗೆ ಅನಂತಾನಂತ ಧನ್ಯವಾದಗಳ ಬಗ್ಗೆ. ಈಗ ಶ್ರೀ ವಿಚಾರ ಸಾಗರವನ್ನ ನೋಡೋಣ. ಸದ್ಗುರು ಶ್ರೀ साधु विठलदास जी महाराज की जय. सद्गुरु श्री पंडित पीताम्बर जी महाराज की जय. सद्गुरु श्री शरणबसव स्वामी जी महाराज की जय. जय मंगलम जय नमः पार्वते पति शिव हर हर महादेव. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ. 5ನೆಯ ತರಂಗ. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯಾಂಕ 231 ಹಾಗೂ 32ರ ಚೌಪಾಯಿಗಳನ್ನ ನೋಡೋಣ. ಮರುಭೂಮಿಯಲ್ಲಿ ತೋರುವ ಜಲಕ್ಕೂ ಮತ್ತು ಕೃಷಿಗಿರುವ ಸತ್ತಾಭೇದ ಹಾಗೂ 232ನೇ ವಿಷಯಾಂಕದಲ್ಲಿರುವ ಸಮಸತ್ತಗಳ ಪರಸ್ಪರರಿಗೆ ಸಾಧಿಸ ಭಾಗಕತ್ವ. ಸೊ ಈ ಚೌಪಾಯಿ 147 148 ನೋಡೋಣ. ಯದ್ಯಪಿ ಮಿಥ್ಯಾ ಮರುಸ್ಥಲಪಾನಿ ತಾತೆ ಕಿನಹುನ ಪ್ಯಾಸ ಭುಜಾನಿ ತದಪಿ ವಿಷಮದೃಷ್ಟಾಂತ ಸುತೋರೋ ಸತ್ತಾಭೇದ ದುಹನನೆ ಹೇರೋ ಸಮಸತ್ತಾ ಭವ ದುಃಖ ಗುರುವೇದ ಯೋ ಗುರುವೇದ ಕರತ ಭವ ಬೇಛೇದ ಅಪಸಮೇ ಸಮಸತ್ತಾ ತಿನಕಿ ಲಖಿ ಸಾಧಕ ಬಾಧಕತಾ ತಿನಕಿ. ಈ ಒಂದು ವಿಷಯಾಂಕಗಳ ವಿವರಣೆಯನ್ನ ಅರ್ಥವನ್ನು ನಮಗೆಲ್ಲ ವಿವರವಾಗಿ ತಿಳಿಸಿಕೊಡ್ಬೇಕಾಗಿ ಸದ್ಗುರುಗಳಲ್ಲಿ ಪ್ರಾರ್ಥಿಸುತ್ತೇನೆ. ಓಂ ಸದ್ಗುರು ಶ್ರೀ
ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಅವಿರಳ ಜ್ಞಾನಿ ಚನ್ನಬಸವೇಶ್ವರರ ವಚನಗಳ ಪೈಕಿ ಭಕ್ತನ ಮಹೇಶ ಸ್ಥಳಕಟ್ಟಿನ ವಚನವನ್ನು ನಿನ್ನೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಭಕ್ತನ ಮಹೇಶ ಸ್ಥಳ ಅಂದ್ರೂ ಒಂದೇ, ಭಕ್ತನ ಗುರುಲಿಂಗ ಸ್ಥಳ ಅಂದ್ರೂ ಒಂದೇ. ಇಲ್ಲಿ ಏನಾಗ್ತಿರ್ತದ, ನಿಷ್ಠಾಭಕ್ತಿ ಜ್ಞಾನ ಶಕ್ತಿಯಾಗಿ ಪರಿವರ್ತನೆ ಆಗ್ತಿರ್ತದೆ. ನಿಷ್ಠಾಭಕ್ತಿ ಜ್ಞಾನ ಶಕ್ತಿಯಾಗಿ ಪರಿವರ್ತನೆ ಆಗ್ತಿರ್ತದೆ. ನಿನ್ನೆ ಈ ವಚನದ ವಿಶ್ಲೇಷಣೆ ಮಾಡಿದರೆ ನಾನು ಇಲ್ಲಿ ಲಿಂಗ ಅಂತ ಗುರು ಲಿಂಗವನ್ನು ಒಂದೇ ಎಂದು ನುಡಿಯುವ ಬಾಲ ಭಾಷೆಯ ಸಂತೆಯ ಸುದ್ದಿಯ ಕೇಳಲಾಗದು ಅಂತ ಒಂದು ಮಾತು ಹೇಳ್ತಾ ಇದ್ದೆ. ಆ ಗುರು ಲಿಂಗವನ್ನು ಅಂದ್ರೆ ನಾನು ಏನು ತಿಳ್ಕೊಂಡಿದ್ದೆ, ಲಿಂಗ ಅಂತಂದ್ರೆ ನಾವು ಕೂಟಸ್ಥ ಬ್ರಹ್ಮ ಅಂತೇಳಿ ಐಕ್ಯಸ್ಥಲದ ಭಾವದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋದ್ರೆ ಆ ವಿಶ್ಲೇಷಣೆ ಸರಿ ಹೋಗಲಿಲ್ಲ. ಅದನ್ನು ಮತ್ತೆ ಮತ್ತೆ ಆಲೋಚನೆ ಮಾಡಲಾಗಿ ಈಗ ಲಿಂಗವನ್ನ ನಾವು ಐಕ್ಯಸ್ಥಲ ಕೂಟಸ್ಥನ ವಿಚಾರ ಇಲ್ಲಿ ನಾವು ಹೇಳಿದ್ರೆ ಸರಿ ಹೋಗಲ್ಲ. ಇಲ್ಲಿ ಲಿಂಗ ಅಂತ ಯಾವುದಕ್ಕಂದರ ಅಂತಂದ್ರೆ ಈ ಪಿಂಡ ಸ್ಥಳದೊಳಗೆ ಪಿಂಡ ಅಂತಿರಲ್ಲ, ಪಿಂಡ ಪಿಂಡ ಅಂದ್ರೆ ಏನು? ಭ್ರೂಣ. ಭ್ರೂಣ ಅಂದ್ರೆ ಮೊದಲು ತಂದೆ ತಾಯಿಗಳ ರಜೋ ರೇತಸ್ಸುಗಳಿಂದ ಫಸ್ಟ್ ತಯಾರಾಗಿರ್ತದಲ್ಲ, ಭ್ರೂಣ ಅಂತಿರಲ್ಲ, ಅದಕ್ಕೆ ಜೈಗೋಟ್ ಅಂತಾರ. ಅದೇ ಮುಂದೆ ಒಂದು ಜೀವಿಯಾಗಿ ತಯಾರಾಗ್ತವೆ. ಈಗ ಗಿಡ ಒಂದು ಬೀಜ ಮೊಳಕೆ ಹೊಡೆದದ್ದು ಫಸ್ಟ್ ಮೊಳಕೆ ಅಂತಿರಲ್ಲ ಅದಕ್ಕೆ. ಹಾಂಗಿದು ಭ್ರೂಣ. ಆ ಅರ್ಥದೊಳಗೆ ಇಲ್ಲಿ ಲಿಂಗವನ್ನು ಬಳಸ್ಯಾರ ಅವರು. ಲಿಂಗ ಗುರು. ಈಗ ಗುರುವಿನಿಂದ ಜಸ್ಟ್ ಲಿಂಗ ಧಾರಣೆ ಮಾಡ್ಕೊಂಡ ನಾವು ಇವ ಲಿಂಗ ಧಾರಣೆ ಮಾಡ್ಕೊಂಡು ಮುಂದೆ ಲಿಂಗನೇ ಆಗವಲ್ಲ, ಅವ ಮುಂದೆ ಲಿಂಗ ಆಗ್ತಾನ. ಈಗ ಸದ್ಯ ಆ ಲಿಂಗ ಆಗುವ ಒಂದು ಸಾಧನೆಯಲ್ಲಿ ಪ್ರಥಮ ಹೆಜ್ಜೆ ಇಟ್ಕೊಂಡನು. ಇನ್ನ ಈಗ ಶಿವರಾಜ್ ಗುರುಗಳು ಹಾಡಿದ್ರಲ್ಲ, ಬ್ರಹ್ಮೋಪದೇಶವಾಯಿತನಗೆ ಅಂತ ಹೇಳಿ, ಆ ಸ್ಥಿತಿ ಒಳಗಿರೋ ಲಿಂಗ ಇದು. ಉಪದೇಶ ಆಗ್ಯದ. ಜಸ್ಟ್ ಉಪದೇಶ ಆದ್ಮೇಲೆ ಏನ್ ಮಾಡ್ಬೇಕು? ಗುರು ಲಿಂಗ. ಗುರು ಏನ್ ಮಾಡ್ತಾನ? ತನ್ನಲ್ಲಿ ಯಾರು ಲಿಂಗ ಧಾರಣೆ ಮಾಡಿಕೊಂಡು ತನ್ನ ಶಿಷ್ಯರಾಗ್ತಾರ ಅವರು ತಮ್ಮ ಆಪ್ತರು ಆತ್ಮೀಯರು ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಗುರುಗಳು ಕ್ಲೋಸ್ ಆಗ್ತಾರ. ಆದ್ರೆ ಶಿಷ್ಯ ಹೆಂಗಿರ್ಬೇಕಂತ ಈ ವಚನ ಹೇಳ್ತ. ಶಿಷ್ಯ ಹೆಂಗಿರ್ಬೇಕು? ಲಿಂಗ ಅಂತಂದ್ರೆ ಅರ್ಥ ಆಯ್ತಾ ನಿಮಗೆ? ಈಗ ಜಸ್ಟ್ ಲಿಂಗ ಕಟ್ಕೊಂಡು ನಾವು ಜಸ್ಟ್ ಗುರುವಿನ
ಪಾದಕ್ಕೆ ಶರಣಾಗತನಾಗಿ ಇಷ್ಟಲಿಂಗ ದೀಕ್ಷೆ ಹೊಂದಿದವನಿಗೆ ಲಿಂಗ ಅಂದರೀಗ ಅವರು ಐಕ್ಯ ಸ್ಥಳದ ಲಿಂಗ ಅಲ್ಲದು. ಇಲ್ಲಿ ಲಿಂಗದ ಅರ್ಥ ಗುರು ಲಿಂಗವನ್ನು ಒಂದೇ ಎಂದು ನುಡಿಯುವ ಬಾಲ ಭಾಷೆಯ ಸಂತೆಯ ಸುದ್ದಿಯ ಕೇಳಲಾಗದು. ಗುರುಗಳೇನು ಹಚ್ಕೋತಾರೆ ಬೇಕಾದಷ್ಟು, ಆದರೂ ಸಹಿತ ಶಿಷ್ಯನಾದವನು ಒಂದು ಶಿಷ್ಟಾಚಾರ ಆ ಗುರುವಿನ ಜೊತೆಗೆ ಹ್ಯಾಂಗಿರಬೇಕು ಅನ್ನೋದು ಲಿಂಗ ದೀಕ್ಷೆ ಆದ್ಮೇಲೆ ತನ್ನ ಸ್ಥಿತಿ ಏನು ಅಂತ ತಿಳ್ಕೋಬೇಕು. ಈ ದೀಕ್ಷೆ ಆಗೋದಕ್ಕಿಂತ ಮೊದಲು ಏನಿರ್ತಾನ್ರಿ ಆತ? ಇದು ಇಲ್ಲಿ ಲಿಂಗದ ಅರ್ಥ ಕೂಟಸ್ಥ ಅಲ್ಲ, ಅಂತಿಮ ಅರ್ಥ ಅಲ್ಲದು. ಈಗ ಜಸ್ಟ್ ಅದ್ರೊಳಗೆ ಹೆಜ್ಜೆ ಇಟ್ಟವನ ಅರ್ಥ ಇದು. ಏನಿರ್ತಾನವ ಮೊದಲ? ದೀಕ್ಷೆ ತಗೊಂಡ್ಮೇಲೆ ಏನಾತನ? ಭವಿ ಭಕ್ತ. ಮೊದಲು ಮಾಂಸ ಪಿಂಡ ಇರ್ತಾನ. ಮೊದಲು ಮಾಂಸ ಪಿಂಡ ಅಂದ್ರ ತಾಯಿ ದೇಹದಿಂದ ಹುಟ್ಟಿ ಬಂದವಿರ್ತಾನ. ರಕ್ತ ಮಾಂಸ, ಆ ರಕ್ತ ಮಾಂಸಗಳಿಂದ ಏನದು? ರಕ್ತ ಮಾಂಸ ಅಂತಂದ್ರೆ ಏನದು? ಶರೀರ, ಅನ್ನಮಯ ಶರೀರ. ಆ ಅನ್ನಮಯ ಶರೀರದೊಳಗೊಂದು ಪ್ರಾಣ. ಆ ಪ್ರಾಣ ಏನು ತನಗೆ ಯಾರು ಅನುಕೂಲ ಇರ್ತಾರೋ ಅವ್ರ ಜೊತೆಗೆ ಅದು ಅಟ್ಯಾಚ್ ಆಗ್ಲಕ್ಕೆ ಹೋಗ್ತದ. ಅದರದ್ದು ಗುಣ. ಯಾರು ಅನಾನುಕೂಲ ಇರ್ತಾರೋ ಅವ್ರ ಜೊತೆಗೆ ಅದು ಡಿಟ್ಯಾಚ್ ಆಗಿಬಿಡ್ತದೆ, ಬ್ಯಾಡ ಅಂತ. ಪ್ರಾಣದ ಗುಣ ಇದು, ಹಚ್ಕೊಳ್ಳೋದು ಬಿಡೋದು. ಮುಂದೇನು? ಆ ಪ್ರಾಣದೊಳಗೊಂದು ಮನಸ್ಸು, ಆ ಮನಸ್ಸಿನೊಳಗೊಂದು ಬುದ್ಧಿ, ಬುದ್ಧಿಯೊಳಗೊಂದು ಚಿತ್ತ, ಚಿತ್ತದೊಳಗೊಂದು ಅಹಂಕಾರ, ಅದರಾಗೆ ಒಂದು ಆಸಕ್ತಿ. ಹಿಂಗೆಲ್ಲ ಇದ್ದು ಏನದ? ಅದು ಅನ್ನಮಯ ಶರೀರದ ಗುಣ, ಮಾಂಸಪಿಂಡ. ಅಲ್ಲಿ ತಾಯಿ ಗರ್ಭದಿಂದ ಹುಟ್ಟಿ ಬಂದಂತ ಜನ್ಮ ಅದು ಹಂಗೆ ಇರ್ತದೆ. ಯಾವಾಗ ಆತನ ಅನಂತ ಜನ್ಮಗಳ ಪುಣ್ಯ ಫಲಿಸಿದಾಗ, ಎಂತ ಪುಣ್ಯ ಅದು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯ ಪುಣ್ಯ. ಅದು ಫಲ ಕೊಟ್ಟಾಗ ಏನ್ ಮಾಡ್ತದ? ಆ ಒಂದು ಮಾಂಸಪಿಂಡವನ್ನ ತಂದು ಗುರುವಿನ ಪಾದಕ್ಕೆ ಹಾಕ್ತದ. ಅದು ಪುಣ್ಯ ದೇವರ ಕಡೆ ಹರಿಸ್ತದದು. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ದೇವರ ಕಡೆ ಹರಿಸಿ ಗುರುಲಿಂಗ ಜಂಗಮರ ಕಡೆ ಬರ್ತದ. ಪುಣ್ಯ ಜಾಸ್ತಿ ಆದಾಗ ತಾನೇ ಬರ್ತದ, ನಾವೇನು ಮಾಡೋದಿಲ್ಲ. ಅಲ್ಲಿ ನಮ್ಮಲ್ಲಿ ಪುಣ್ಯನೇ ಇರ್ಲಾರ್ದೆ ಗುರುವಿನ ಬಲ್ಲಿ ಹೋಗಿ ಕೂತ್ರ ಕೂಡ್ಲಕ್ಕಾಗಲ್ಲ. ಎದ್ದು ಓಡಿ ಹೋಗ್ಬೇಕು ಅನ್ನಿಸ್ತಾರ್ತ. ಅದಕ್ಕೆ ಅಲ್ಲೇನಾಯ್ತು? ಮಾಂಸಪಿಂಡ ಇದ್ದವನ್ ಏನಾಗ್ತಾನ? ಗುರುವಿನ ಹತ್ರ ಬಂದಾಗ ಮಂತ್ರಪಿಂಡ ಆಗ್ತಾನ. ಮಂತ್ರಪಿಂಡ, ಮಾಂಸಪಿಂಡ, ಮಂತ್ರಪಿಂಡ ಇವೆರಡು ಶಬ್ದಗಳು ತಿಳಿಬೇಕು. ಮತ್ತೆ ಮೊದಲೇನಿರ್ತಾನ? ತಾಯಿ ಗರ್ಭದಿಂದ ಜನಿಸಿದವನಿರ್ತಾನ. ಮುಂದ ತಾಯಿ ಗರ್ಭದಿಂದ ಜನಿಸಿದ್ದು ಯಾವಾಗ ಗುರುವಿನ ಪಾದಕ್ಕೆ ಬಿದ್ದ ಮೇಲೆ ಆ ಜನ್ಮ ಮುಗೀತು. ಗುರುವಿನ ಪಾದಕ್ಕೆ ಬಿದ್ದ ಮೇಲೆ ಅಲ್ಲಿ ಇನ್ನ ಒಂದು ಜನ್ಮ ಚಾಲುವಾಯ್ತು. ಎರಡನೇ ಜನ್ಮ, ಪುನರ್ಜನ್ಮ, ಮಂತ್ರಪಿಂಡದ ಜನ್ಮ. ಮಾಂಸಪಿಂಡದ ಜನ್ಮ ಹೋಗಿ ಮಂತ್ರಪಿಂಡದ ಜನ್ಮ. ಅದಕ್ಕೆ ಈ ತತ್ವಜ್ಞಾನಿಗಳಿಗೆ, ಬ್ರಹ್ಮಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ ಏನಂತಾರ? ದ್ವಿಜ. ದ್ವಿಜ ಅಂತಾರೆ. ದ್ವಿಜ ಅಂದ್ರೆ ಎರಡನೇ ಸಾರಿ ಹುಟ್ಟಿದವರು ಅಂತ, ದ್ವಿಜರು ಅಂತ. ದ್ವಿಜ ಅಂದ್ರೆ ಎರಡನೇ ಸಾರಿ ಹುಟ್ಟಿದವರು. ಹಂಗ ಇಲ್ಲಿ ದ್ವಿಜನಾದವನು ಜಸ್ಟ್ ದೀಕ್ಷೆ ತಗೊಂಡವ ಹೆಂಗಪ್ಪ ಅಂದ್ರ ಗುರು ಶಿಷ್ಯ ಇಬ್ರು ಒಂದೇ ಅನ್ನೋಂಥದ್ದು ಅದು ಹಂಗ ಇರಬಾರ್ದು. ಅದು ಸಂತೆಯ ಸುದ್ದಿ, ಬಾಲ ಭಾಷೆ ಕೇಳಲಾಗದು. ಇಲ್ಲಿ ನಮ್ಮಲ್ಲಿ ಒಂದು ಮಠ ಕಷ್ಟಪಟ್ಟು ಒಬ್ಬ ಸ್ವಾಮೀಜಿಗೆ ತಗೊಂಡು ಬಂದು ಪೀಠಾಧಿಪತಿ ಮಾಡಿದ್ರು. ಮಠದಾಗ ಇಲ್ಲಿ ನಮ್ಮಲ್ಲಿ ಆಗಿದ್ದ ಘಟನೆ ಹೇಳ್ತೀನಿ ನಿಮಗೆ. ಅವರು ಏನ್ ಮಾಡಿದ್ರು? ಯಾರ ಸಂಗಟ ಕ್ಲೋಸ್ ಆದ್ರು ಅಂತಂದ್ರ ಕಾರ್ ಡ್ರೈವರ್ ಸಂಗಟ ಕ್ಲೋಸ್ ಆದ್ರು. ಕಾರಿನ ಡ್ರೈವರ್ ಸಂಗಟ ಕ್ಲೋಸ್ ಆಗಿ ಆ ಡ್ರೈವರ್ ತಮ್ಮ ಜೊತೆಗೆ ತಾವು ಮಲ್ಕೊಳ್ಳೋ ಮನ್ಸದ ಮೇಲೆ ಇಬ್ರು ಜೊತೆಯಾಗಿ ಮಕ್ಕೊಂಡ್ರು. ಒಂದೇ ಮನ್ಸದ ಮೇಲೆ ಇಬ್ರು.
ಇಬ್ರು ಫ್ರೆಂಡ್ಸ್ ಅಲ್ಲಪ್ಪ ಅಂತಿದ್ರಂತ. ಹಂಗ ಬರ್ತದೇನ್ರಿ? ಹಂಗ ಗುರುಗಳ ಜೊತೆಗೆ ಶಿಷ್ಯ ಮಂಚದ ಮೇಲೆ ಜೋಡಾಗಿ ಒಂದೇ ಬೆಡ್ಶೀಟ್ ಹೊಚ್ಕೊಂಡು ಮಕ್ಕಳಕ್ಕೆ ಬರ್ತದ? ಶಾಲ್ ಹೊಚ್ಕೊಂಡು ಎಷ್ಟೇ ಕ್ಲೋಸ್ ಇದ್ರು ಅವನಿಗೊಂದು ಶಿಷ್ಟಾಚಾರ ಇರ್ತದ ಇಲ್ಲ? ಮಾತಾಡ್ತೀರಾ ಏನ್ ಗಪ್ ಕುಂದಿರ್ತೀರಿ? ಎಷ್ಟು ಕ್ಲೋಸ್ ಅಂದ್ರ ಕಾರ್ ಡ್ರೈವರ್ ಸಂಗಟ ಕ್ಲೋಸ್ ಆಗಿ ಕಾರ್ ಡ್ರೈವರ್ ಸಂಗಟ ಒಂದೇ ಶಾಲ್ ಹೊಚ್ಕೊಂಡು ಮಕ್ಕೊಂಡ್ರು. ಶಿಷ್ಯರು ಬಂದಾಗ ಏನ್ ತಿಳ್ಕೋಬೇಕು? ಮಠದಾಗ ದೊಡ್ಡ ಮಠ. ಇನ್ನೂ ಮುಂದುವರೆದು ಹೇಳ್ಬೇಕಂದ್ರ ಇವನ ಡ್ರೈವರ್ ಹೆಂಡತಿ ಹೋಗಿ ಗುರುಗಳು ಕಾಲು ಹೊತ್ಲಕ್ ಹಚ್ಬಿಟ್ಟ. ಅವ್ರಿಗೆ ಇರ್ಲಕ್ ಒಂದು ಜಾಗ, ಒಂದು ರೂಮ್, ಮನಿನೋ ಕಂಪೌಂಡಿಗೆ ಹಚ್ಚಿ ಒಂದು ಮನಿ ಕಟ್ಟಿಸಿ ಕೊಟ್ಟಿರ್ತಾರ, ಒಂದೆರಡು ರೂಮ್. ಸೇವಾಕನು ಆಗ್ತದ, ಅಡಿಗೆಗೂ ಆಗ್ತದ, ಎಲ್ಲಾರ ಆದ್ರ ಬಂದ್ರನು ಆಗ್ತದ ಅಂತೇಳಿ ಒಂದೇನೋ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರಪ್ಪ. ಈ ಪೂರ್ತಿ ಎಲ್ಲಾ ಕಡೆ ಹೊಕ್ಕು ಬಳಕೆ ಮಾಡಿ ಸಂಸಾರ ಮಾಡದವ್ರಿಗತ್ಲೆ ಮಾಡ್ಕೊತ ಆದ್ರ ಶಿಷ್ಯರ ಗತಿ ಏನಾಗ್ಬೇಕದು? ಹಿಂಗಾಗಿ ಉಚ್ಚಾಟನೆ ಮಾಡಿಬಿಟ್ರು, ನಡಿಯಪ್ಪ ದೊಡ್ಡ ಮನುಷ್ಯ. ಹಂಗ ಇಲ್ಲೇನದ ಅಂತಂದ್ರೆ ಶಿಷ್ಯ ಅವನಿಗೊಂದು ಶಿಷ್ಟಾಚಾರ, ಗುರು ಅವನಿಗೊಂದು ರಿಸರ್ವ್ ಅಂತಾರಲ್ಲ ಆ ತರ ಒಂದು ಗಾಂಭೀರ್ಯ ಇರ್ಬೇಕು. ಗುರುವಿನಲ್ಲಿ ಒಂದು ಗಾಂಭೀರ್ಯ ಇರಬೇಕು. ಶಿಷ್ಯನು ಕೂಡ ಗುರುವಿನ ಜೊತೆಗೆ ಹ್ಯಾಂಗಿರ್ಬೇಕು? ಬಾರಪ್ಪ ಅಂತ ನಮ್ಮ ಬಗಲಕ್ಕೆ ಕರ್ಕೊಂಡ್ರೆ ಬಗಲನ್ ಕುರ್ಚಿಯಾಗ ಬಂದು ಕೂತ್ ಬಿಟ್ರ ಆ ಕುರ್ಚಿ ಸ್ವಲ್ಪ ಸರಿಸಿ ಕುಂದಿರ್ತಾರೆ, ನೋಡಿರಲ್ಲ? ನಮ್ಮ ಬಗಲಾಗ ಒಂದು ಕುರ್ಚಿ, ಗುರುವಿನ ಬಗಲಾಗ ಒಂದು ಕುರ್ಚಿ ಹಾಕಿದ್ರು ಅಂತಂದ್ರೆ ಪಟ್ಟತ್ ಬಂದು ಗುರು ಕೂತಂಗೆ ಅದೇ ಪೊಸಿಷನ್ದಾಗ ಬಗಲಾಗ ಬಂದು ಯಾರು ಕುಂದಿರ್ಲಕ್ ಸಾಧ್ಯನೇ ಇಲ್ಲ. ಆ ಕುರ್ಚಿ ಸರಿಸ್ಕೊಂಡು ಸೈಡಿಗೆ ಹಾಕೊಂಡು ಅದ್ರದೊಂದು ಆಂಗಲ್ ಚೇಂಜ್ ಮಾಡ್ಕೊಂಡು ಕುಂದಿರ್ತಾರೆ. ಎಂಥ ವೇದಿಕೆ ಮೇಲೆ ಇದ್ದರೂ ಸಹಿತ ಗುರುವಿನ ಬಗಲಾಗ ಗುರುವಿನ ಹಾಗೆ ಗಾಂಭೀರ್ಯವಾಗಿ ಇನ್ನೊಬ್ಬ ಬಂದು ಕುಂದಿರ್ಲಕ್ ಆಗಲ್ಲ. ಸದ್ಗುರುವಿಂದ ಪೋಸ್ಟೇ ಬೇರೆ. ಅದಕ್ಕೆ ಗುರುವಿಗೆ ಮಹಾರಾಜ ಅಂತಾರೆ. ರಾಜಾದಿ ರಾಜ ಅವ ಗುರು. ಜಗತ್ತಿನಾಗ ಎಷ್ಟು ರಾಜರದಾರ, ರಾಜರಿಗೆ ರಾಜ ಅವನು, ಗುರು ರಾಜ. ಹೀಗಾಗಿ ಗುರು ಲಿಂಗವನ್ನು ಒಂದೇ ಎಂದು ನುಡಿಯುವ ಬಾಲಭಾಷೆಯ ಸಂತೆಯ ಸುದ್ದಿಯ ಕೇಳಲಾಗ. ಅದೇ ಗುರುಗಳ ಬಳಿ ಲಿಂಗ ಕಟ್ಕೊಂಡನ, ಅದೇ ಗುರುಗಳ ಶಿಷ್ಯ ಅದನ, ಅವರಿವರು ಒಂದೇ ಅದರ ಹೇಳು ಅಂತೇಳಿ ಹಂಗನ್ನಕ್ ಬರಂಗಿಲ್ಲ. ಶಿಷ್ಯನಾದವನು ಒಂದು ಶಿಷ್ಟಾಚಾರದಲ್ಲಿ ಇರಬೇಕು. ಅಂದ್ರೆ ಏನು? ಅರಿವು ಮೂಡಿಸ್ಲಕತ್ತಾರ. ಗುರುವಿನ ಬಲ್ಲೆ ಲಿಂಗ ಕಟ್ಕೊಂಡ ಮೇಲೆ ಹೆಂಗಿರ್ಬೇಕು ಅಂತ ತನ್ನೊಳಗಿರುವಂತ ನಿಷ್ಠಾಭಕ್ತಿಯನ್ನ, ಎಷ್ಟೇ ನೀವು ನಿಷ್ಠೆವಂತರು ಇದ್ರೂ ಸಹಿತ ಜ್ಞಾನ ಅಂದ್ರೆ ಅರಿವಿನ ಜೊತೆಗೆ ಇರಬೇಕು. ಗುರುವಿನ ಬಲ್ಲಿ ಹ್ಯಾಂಗಿರ್ಬೇಕು ಅಂತ ಒಂದು ಕಲಿಸ್ಲಕತ್ತಾರ. ಅದೆಂತೆಂದಡೆ ಲಿಂಗ ಸಾಹಿತ್ಯವಾಗಿ. ಇದು ಬಹಳ ಚಂದದ. ಲಿಂಗ ಸಾಹಿತ್ಯವಾಗಿ ಅಂದ್ರೆ ಲಿಂಗ ಧಾರಣೆ ಮಾಡಿಕೊಂಡು ಏನಪ್ಪ ಅಂತಂದ್ರ ಪ್ರಸಾದ ಭೋಗ. ಬಹಳ ಚಂದದ ವಚನ ಇದು. ವಿಶ್ಲೇಷಣೆ ನಿನ್ನೇನೋ ಮಾಡ್ಲಕ್ಕ ಹೋಗಿ ಐಕ್ಯಸ್ತಲ್ಲದ್ದು ಹಂಗಲ್ಲ. ಇದು ಇನ್ನ ಸ್ಟಾರ್ಟಿಂಗ್ ಅದ ಇದು. ಪ್ರಸಾದ ಭೋಗ ಅಂದ್ರೇನು? ವಾಟ್ ಈಸ್ ಪ್ರಸಾದ ಭೋಗ? ಲಿಂಗ ಸಾಹಿತ್ಯವಾದ ಬಳಿಕ ಪ್ರಸಾದ ಭೋಗ. ಮೊದಲು ಏನ್ ಮಾಡ್ತಿದ್ರಿ? ಪದಾರ್ಥ ಭೋಗ. ದೇವರಿಗೆ ನೆನೆಸಲಾರ್ದೆ ಹಂಗೆ ಉಣ್ತಿದ್ರೆ ಇಲ್ಲ. ಈಗೇನ್ ಮಾಡ್ಬೇಕು? ಗುರುವೇ ನಿನ್ನ ಪ್ರಸಾದಪ್ಪ, ಲಿಂಗವೇ ನಿನ್ನ ಪ್ರಸಾದಪ್ಪ, ಜಂಗಮವೇ ನಿನ್ನ ಪ್ರಸಾದಪ್ಪ ಅಂತೇಳಿ ಗುರು ಲಿಂಗ ಜಂಗಮರ ಪ್ರಸಾದ ಅಂತ ನಾವು ಏನ್ ಮಾಡಬೇಕು? ಲಿಂಗ ಸಾಹಿತ್ಯವಾದ ಬಳಿಕ ಪ್ರಸಾದವನ್ನೇ ಸ್ವೀಕರಿಸಬೇಕು. ಪ್ರಸಾದ ಅಂದ್ರೆ ಎಷ್ಟಿರ್ತದ? ಕಡಿಮೆ ಪ್ರಮಾಣ ಇರ್ತದ. ಅದು ಅಲ್ಪ ರೂಪ. ಊಟ ಬೇರೆ, ಪ್ರಸಾದ ಬೇರೆ. ಪ್ರಸಾದ ಅಂದ್ರೆ ಎಷ್ಟು ಬದುಕಲಕ್ಕ ಬೇಕು ಅಷ್ಟೇ ತಿಂದ್ರೆ ಅದು ಪ್ರಸಾದ. ರುಚಿ ಹೆಚ್ಚಾದತ್ತೆ ದಬಾಶ್ ಹೊಡೆದ್ರಿ ಅಂದ್ರೆ ಅದು ಊಟ.
ಹೆವಿ ಡ್ಯೂಟಿ ಮಾಡೋರು ಒಂದು ಸ್ವಲ್ಪ ಹೆವಿ ಊಟ ಮಾಡಬೇಕು, ಹೊರತು ಹೆವಿ ಡ್ಯೂಟಿ ಹೆವಿ ಕೆಲಸಗಳು ಇರ್ಲಾರ್ದವ್ರು ಸುಮ್ಮನೆ ಲೈಟ್ ಆಗಿರೋರು ಲೈಟ್ ಪ್ರಸಾದ ಲೈಟಾಗಿ ಊಟ ಮಾಡಬೇಕು. ಅದು ಹೆಂಗ? ದೇವರೇ ನಿನ್ನ ಪ್ರಸಾದಪ್ಪ, ಗುರುವೇ ನಿನ್ನ ಪ್ರಸಾದಪ್ಪ. ಬರೀ ಅನ್ನ ನೀರಾಗಿ ತಗೋತೀವಲ್ಲ, ಇದೇ ಪ್ರಸಾದ ಅಲ್ಲ. ಕಣ್ಣಿನಿಂದ ನೋಡುವ ದೃಶ್ಯ, ಈ ದೃಶ್ಯ ಕೂಡ ನಿನ್ನ ಪ್ರಸಾದ. ಕಿವಿಲಿಂದ ಕೇಳುವ ಶಬ್ದಗಳು ಇವು ನಿನ್ನ ಪ್ರಸಾದ. ಅವು ಪದಾರ್ಥ ರೂಪದಲ್ಲಿ ಬರ್ತವ. ಆದ್ರೆ ನಾವೇನ್ ಮಾಡ್ಬೇಕು? ದೇವರಿಗೆ ನೆನೆಸಿ ಅವು ತಗೋಬೇಕು. ಯಾರು ನಿಮಗೆ ಬೈಯೋ ಟೈಮ್ನೊಳಗೆ ನೀವು ಪದಾರ್ಥ ರೂಪದಲ್ಲಿ ಅವುಗಳನ್ನ ತಗೊಂಡ್ರಿ ಅಂತಂದ್ರೆ ಸಿಟ್ಟು ಬರ್ತದೆ. ಪ್ರಸಾದ ರೂಪದಲ್ಲಿ ತಗೊಂಡ್ರಿ ಅಂದ್ರೆ, ದೇವರೇ ಇವೆಲ್ಲ ನಿನ್ನವೇ ನೋಡಪ್ಪ ಪ್ರಸಾದ ಅಂತ ದೇವ್ರಿಗೆ ನೆನೆಸ್ಕೊತಿ. ನಿಮ್ಮ ಮನಸ್ಸು ದೇವ್ರ ಕಡೆ ಇತ್ತಂದ್ರೆ ಅವ್ರ ಶಬ್ದಗಳು ನಿಮ್ಗೆ ಏನ್ ತೊಂದರೆ ಮಾಡ್ತಾವ? ನಿಮ್ಮ ಮನಸ್ಸು ದೇವ್ರ ಕಡೆ ಇತ್ತು, ಪರಮಾತ್ಮನ ಕಡೆ ಇತ್ತು, ಆತ್ಮದ ಕಡೆ ಇತ್ತು ಅಂತಂದ್ರ ಅವ್ರ ಶಬ್ದಗಳು ನಿಮ್ಗೇನ್ ತೊಂದರೆ ಮಾಡ್ತಾವ್ರಿ? ಪ್ರಭುದೇವರು ಹೇಳ್ತಾರ, ಅರಿಯದವರು 100 ಮಾತಾಡ್ಲಿ, ನೀನೇನ್ ಮಾಡು? ಮನವನ್ನ ಲಿಂಗದಲ್ಲಿ ನೆಟ್ಟಿರೋ. ಅರಿಯದವರು 1000 ಮಾತಾಡ್ಲಿ, ನಿನ್ನ ಮನ ಲಿಂಗದಲ್ಲಿರಲಿ. ಅರಿಯದವರು 1,00,000 ಮಾತಾಡ್ಲಿ, ನಿನ್ನ ಮನ ಲಿಂಗದಲ್ಲಿರಲಿ. ಅರಿಯದವರು 1,000,000 ಮಾತಾಡ್ಲಿ, 1000 ಅಲ್ಲ 1,000,000 ಬೈಲಿ, ನಿಮ್ಮ ಎದುರು ನಿಮಗ್ ಬಂದು 1,000,000 ಬೈಲಿ. ಆದ್ರ ನೀನು ಎಲ್ಲಿರ್ಬೇಕು? ನಿನ್ ಮನಸ್ಸು ಅವನು ಬೈಗಳ ಕಡೆ ಕೊಡಬೇಡ. ನಿನ್ ಮನಸ್ಸು ಲಿಂಗದೊಳಗಿರಲಿ. ನಿನ್ ಮನಸ್ಸು ಬೆಕ್ಕದಲ್ಲಿ ಅವ್ರ ಜೊತೆಗೆ ಯಾರು ಮಾತಾಡ್ಬೇಕಪ್ಪ? ನೀ ಮಾತಾಡ್ಲಕ್ ಹೋಗ್ಬೇಡ. ಅವ್ರಂತವ್ರು ಇರ್ತಾರಲ್ಲ ಬೈಯೋರ್ ಸಂಗಟ ಬೈಯೋರು. ಅದಕ್ಕೆ ಮಾರಿ ಮಸಣೆಯರು ಮಾತನಾಡಲಿ ಗುಹೇಶ್ವರ ಅಂತ. ಅವ್ರಂತವ್ರು ಇರ್ತಾರಿಲ್ಲ, ಅಂತವ್ರಿಗೆ ಜಗಳಗಂಟ್ರೆ ಸಿಕ್ಕಾಗ ಅವ್ರ ನೆಟ್ಟಗ್ ಮಾಡ್ತಾರ. ನೀನು ಮಾತ್ರ ಆ ಕೆಲ್ಸಕ್ಕೆ ಕೈ ಹಾಕ್ಲಕ್ ಹೋಗ್ಬೇಡ. ನೀ ಏನ್ ಮಾಡು? ಮನಸ್ಸು ಲಿಂಗದಲ್ಲಿಟ್ಟು. ಮತ್ತ ಹೊಗಳಲಕತ್ತಾರ ಅಂದ್ರೂ ಮನಸ್ಸ ಅವ್ರದ್ರಾಗ ಹೋಗಿ ಇವ್ರು ಬಹಳ ಅನುಕೂಲ ಅದರ, ನಮ್ ಸಂಗಟ ಬಹಳ ಕ್ಲೋಸ್ ಅದರ ಅಂತ ಹೇಳಿ ಅವ್ರ ಬೆನ್ನ ತೋಲಕ್ ಹೋಗ್ಬೇಡ. ಮಗಳವರು ಅಷ್ಟೇ, ತ್ಯಾಗಳವರು ಅಷ್ಟೇ, ಇಬ್ಬರು ಅಷ್ಟೇ. ಇಬ್ಬರದು ನೀನು ಕನ್ಸಿಡರ್ ಮಾಡಬೇಡ. ನಿನ್ನ ಮನಸ್ಸು ನಿನ್ನ ಲಿಂಗದಲ್ಲಿರ್ಲಿ, ನಿನ್ನ ಆತ್ಮದಲ್ಲಿರ್ಲಿ, ನಿನ್ನ ಹಿಡಿತದಿರ್ಲಿ, ನಿನ್ನೊಳಗೆ ನಿನ್ನ ಮನಸ್ಸಿರ್ಲಿ. ಅದರ ಬೆನ್ನತ್ತಿ ಹೋಗಬೇಡ. ಅದಕ್ಕೆ ಜಗತ್ತಿನೊಳಗೆ ಏನ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಹಾರ, ಪಾನೀಯ, ಒಂದೊಂದು ಕ್ಷಣ ಆಯುಷ್ಯ, ನುಂಗುವ ತುತ್ತು ನುಂಗುವುದಕ್ಕ ಶಕ್ತಿ, ಜೀರ್ಣ ಆಗುವುದಕ್ಕ ಶಕ್ತಿ, ಮಲಮೂತ್ರ ವಿಸರ್ಜನೆ ಮಾಡುವುದಕ್ಕ ಶಕ್ತಿ, ನನ್ನೊಳಗ ಏನೇನು ನಡೀತದ, ಮತ್ತೆ ದುಡಿಯಲಿಕ್ಕೆ ಶಕ್ತಿ, ಕೆಲಸ ಮಾಡೋದಕ್ಕೆ ಶಕ್ತಿ, ಎಲ್ಲನೂ ಪರಮಾತ್ಮ ನಿನ್ನ ಪ್ರಸಾದಪ್ಪ ಅನ್ಬೇಕು. ಬೇಕಾದಷ್ಟು ಅನ್ನದ ತುತ್ತು ಮಾಡಿ ಉಳ್ಳಕ ಕೈನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕೈಯಾಗ ಶಕ್ತಿನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ತಿಲ್ಲಕ್ಕ ಹಸಿವೇ ಇಲ್ಲ, ಬಾಯಾಗ ರುಚಿನೇ ಇಲ್ಲ, ತಿಂದ್ರ ಜೀರ್ಣ ಆಗಂಗಿಲ್ಲ, ಮಲಮೂತ್ರ ವಿಸರ್ಜನೆ ಸರಿಗ ಆಗಂಗಿಲ್ಲ, ದುಡಿಲಕ್ಕ ಶಕ್ತಿ ಇಲ್ಲ, ಏನ್ ಮಾಡ್ತೀರಿ? ಅದಕ್ಕ ಅದನ್ನ ಪದಾರ್ಥ ರೂಪದಲ್ಲಿ ತಗೊಂಡಾಗ ನಮಗೆ ನಾನಾ ರೀತಿ ಕಷ್ಟಗಳು ಬರ್ತಿರ್ತಾವ. ಅದನ್ನ ಪ್ರಸಾದ ರೂಪದಲ್ಲಿ ತಗೊಂಡಾಗ ಪರಮಾತ್ಮನೇ ರಕ್ಷಣೆ ಮಾಡ್ತಾನ. ಒಂದು ಒಳ್ಳೆ ಔಷಧಿ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಒಬ್ಬ ಒಳ್ಳೆ ಡಾಕ್ಟರ್ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಪದಾರ್ಥ ರೂಪದಲ್ಲಿ ಯಾರು ಜೀವನ ಮಾಡ್ತಾರ, ಪದಾರ್ಥವನ್ನೇ ಸ್ವೀಕಾರ ಮಾಡ್ತಾರ, ಅವ್ರ ಜೀವನ ಬಹಳ ಕಷ್ಟ ನರಕ. ಪ್ರಸಾದ ರೂಪದಲ್ಲಿ ನೀವು ಜೀವನ ಮಾಡಿದ್ರಿ ಅಂತಂದ್ರೆ ಎಲ್ಲ ವೈದ್ಯರು ಬರ್ತಾರ, ಎಲ್ಲ ಅನುಕೂಲ ಆಗ್ತದೆ, ಎಲ್ಲನೂ ಚಂದ ಆಗ್ತದೆ. ಅದಕ್ಕೆ ಲಿಂಗ ಸಾಹಿತ್ಯವಾಗಿ ಪ್ರಸಾದ ರೂಪ, ಪ್ರಸಾದ ಭೋಗ ಮಾಡಬೇಕು. ಬಜಾರ್ಕ್ಕೆ ಹೋಗಿ ಬಟ್ಟೆ ತಗೋತೀರಿ, ಬಟ್ಟಿ ನೀವು ತಗೋತೀರಿ, ಯಾರ್ಯಾರಿಗೆ ತಗೋತೀರಿ? ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ಇವರಿಷ್ಟೇ. ನಿಮ್ಮನ್ನ ಉದ್ಧಾರ ಮಾಡುವಂತ ಒಬ್ಬ ಗುರು ಅಥವಾ ಜಂಗಮ ನಿಮ್ ಜೊತೆಗೆ ಅದನ್ನ ಅನ್ನೋದು ನಿಮ್ಗ ಒಂದು ಫ್ಯಾಮಿಲಿ ಮೆಂಬರ್ ಅನ್ನೋದು ನಿಮಗೆ ಕನ್ಸಿಡರೇಷನ್ ಇಲ್ಲ ಅಲ್ಲಿ.
ಅವನಿಗೂ ಒಂದು ಬಟ್ಟಿ ತಗೋಬೇಕು ಅಂತ ಬರ್ಬೇಕಾ ಬರಬಾರ್ದ? ಅವನು ನಿಮ್ ಫ್ಯಾಮಿಲಿ ಮೆಂಬರ್ ಹೌದಾ ಅಲ್ಲ? ಗುರು ಲಿಂಗ ಜಂಗಮ, ಹೆಂಡತಿ ಮಕ್ಕಳ ಸಂಸಾರ ಅದು ಪರ್ಮನೆಂಟ್. ಅದು ನೀವ್ ಏಟ್ ಸಿಂಗಾರವಾಣಿ ಅಂತ ಮೈಸೂರು ಸಿಲ್ಕ್ ಸೀರೆ ಹಾಕೊಂಡ್ರು ಇದು ಉಸುರು ಬಂದಾಯ್ತಂದ್ರ ಗೆಟ್ ಔಟ್. ಒಂದಕ್ಕೊಂದು ಸಂಬಂಧ ಇಲ್ಲ. ಗುರು ಲಿಂಗ ಜಂಗಮರ ಸೇವೆ ಮಾಡಿದ್ರಿ ಅಂತಂದ್ರ ಆ ಸೇವೆಯ ಫಲ ಏನಾಗ್ತದ? ನಿಮ್ ಜೊತೆಗೆ ಪುಣ್ಯದ ರೂಪದಲ್ಲಿ, ನಿಷ್ಕಾಮ ಪುಣ್ಯದ ರೂಪದಲ್ಲಿ ನಿಮ್ ಜೊತೆಗೆ ಆತ್ಮದ ಜೊತೆಗೆ ಬರ್ತದ. ಅದು ಆತ್ಮೋನ್ನತಿ ಆಗ್ತದ. ನೀವೇನೇ ಪದಾರ್ಥಗಳು ತಗೊಳ್ರಿ, ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವ ಸಮಯದಾಗ ಗುರುವಿನ ಮಗ ಇದ್ನಂತಂದ್ರೆ ಅವನ ಮಗನಿಗೂ ಒಂದು ಅಕ್ಕಿ ಕಾಳು ಹಾಕಮ್ಮ, ಗುರುವಿನ ಮಗಳಿದ್ರೆ ಅಕ್ಕಿಗೂ ಒಂದು ಇದ್ರಾಗೆ ಅಕ್ಕಿ ಕಾಳು ಹಾಕಿಬಿಡಮ್ಮ. ಊಟದಾಗ ಊಟ, ಕಾರ್ಯಕ್ರಮದ ಕಾರ್ಯಕ್ರಮ ಆತು. ಪ್ರತಿಯೊಂದು ನಿಮ್ಮ ಕಾಳಜಿ ಮಾಡೋದ್ರ ಸಂಗಟ ಏನ್ ಮಾಡ್ಬೇಕು? ನಿಮ್ಮ ಮದುವೆ ಪ್ರಸಾದ ಆಗ್ಬೇಕಂತಂದ್ರ ಗುರುವಿನ ಮನೆಯೊಳಗೆ ಯಾರ್ಯಾರ ಮದುವೆ ಆಗ ಹುಡುಗರದರೇನು ಅವ್ರದ್ದು ಒಂದು ಅಕ್ಕಿ ಕಾಳು ಇದ್ರಾಗ ಹಾಕ್ಲಕ್ ವ್ಯವಸ್ಥೆ ಮಾಡ್ಕೊಂಡ್ಬಿಡಮೇನು. ಅಂದ್ರ ಮನಸ್ಸು ವಿಶಾಲ ಮಾಡ್ಕೋಬೇಕು. ಬರೀ ಸಂಸಾರದ ಮಟ್ಟಿಗೆ ಸಂಕುಚಿತವಾಗಿ ಇರಬಾರ್ದು. ಪ್ರತಿಯೊಂದು ಪದಾರ್ಥಗಳು ನಿಮಗೆ ಪ್ರಸಾದ ಮಾಡ್ಕೊಳಕ್ ಗೊತ್ತಾಯ್ತಾ ಹೆಂಗಂತೇಳಿ? ಮುಂಜಾನೆ ಎದ್ದು ಟೂತ್ ಬ್ರಷ್ ಹಿಡ್ಕೊಂಡ್ರು ಗುರುವೇ ಇದು ನಿಂದ ಬ್ರಷ್ ಅಪ್ಪ, ಪೇಸ್ಟು ನಿಂದಪ್ಪ, ಹಲ್ಲು ನಿಂದಪ್ಪ, ಸಿಕ್ಕ ಶಕ್ತಿನೂ ನಿಂದಪ್ಪ, ಸ್ವಚ್ಛ ಆಗದನು ನಿಂದಪ್ಪ, ಪರಮಾತ್ಮ ಎಲ್ಲ ನಿಂದೆ ಅಂತೇಳಿ ಪ್ರಸಾದ ಭೋಗ. ಪ್ರತಿ ಕ್ಷಣದ ಆಯುಷ್ಯ ಪ್ರಸಾದ ಭೋಗ. ಮಲಗಿದ್ರ ನಿದ್ದೆ ಬಂದ್ರೆ ಪ್ರಸಾದ ಭೋಗ. ನಿದ್ದಿನೇ ಹತ್ತಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಚಲೋ ನಿದ್ದೆ ಮಾಡಿದೆ. ಯಾರಿಂದ ಮಾಡಿದ್ರಿ? ಪರಮಾತ್ಮನ ಕಾರುಣ್ಯದಿಂದಲೇ ಮಾಡಿರಿ ನಿದ್ದೆ. ನಿದ್ದೆನೇ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಹಿಂಗಾಗಿ ಪ್ರಸಾದ ಭೋಗ ಆಗ್ಬೇಕು. ಲಿಂಗ ಸಾಹಿತ್ಯವಾದ ಬಳಿಕ ಪ್ರಸಾದ ಭೋಗಿ. ಮುಂದೆ ಲಿಂಗ ಸಾಹಿತ್ಯವಾದ ಬಳಿಕ ನಿದ್ರೆ. ಹೇಳಿದ್ನಲ್ಲ, ಇನ್ನ ನಿದ್ದೆ ನೀವು ಮಲ್ಕೊಂಡು ನಿದ್ದೆ ಮಾಡಿದ್ರು ಸಹಿತ ಅದು ಲಿಂಗದ ಕೃಪೆ ಅಂತ ತಿಳ್ಕೋಬೇಕು. ಮತ್ತೇನು? ಸರ್ವಸಂಗ ಹಿಂಗಿರ್ದು. ಸರ್ವಸಂಗ ಹಿಂಗಿರ್ದು ಅಂತಂದ್ರ ಪದಾರ್ಥ ರೂಪಗಳಲ್ಲಿ ತಗೊಳ್ಳೋದು ಬಿಟ್ಬಿಡೋದು. ನೋ, ಪ್ರಸಾದ ರೂಪ ಮಾಡ್ಕೋಬೇಕು. ಪದಾರ್ಥ ರೂಪ ಇಲ್ಲ, ಅದೇ ಸರ್ವಸಂಗ. ದೇವರಿಗೆ ನೆನೆಸಲಾರದೆ ಯಾವುದನ್ನ ತಗೊಳ್ಳಂಗಿಲ್ಲ. ದೇವರಿಗೆ ನೆನೆಸಿ ತಗೊಳಕ್ ಬರ್ತದೇನ್ರಿ? ಯಾವರೇ ಕೆಟ್ಟ ಪದಾರ್ಥಗಳು, ಆರೋಗ್ಯಕ್ಕೆ ಹಾನಿ ಮಾಡಂತವು, ಮಾನ ಪ್ರಾಣಿಗಳಿಗೆ ಹಾನಿ ಮಾಡಂತವು, ಬುದ್ಧಿ ಕೆಡ್ತಂತವು, ಅಂತವಕ್ಕೇನು ದೇವರಿಗೆ ನೆನೆಸಿ ತಗೊಳಕ್ ಬರ್ತದ? ಬರಂಗಿಲ್ಲ. ಹಿಂಗಾಗಿ ಅಂತವೆಲ್ಲ ಕೆಟ್ಟ ಪದಾರ್ಥಗಳು, ದುಶ್ಚಟಗಳಿಂದ ದೂರ ಆಗದು. ಸರ್ವ ಸಂಘ ದೂರ ಆಗಿದ್ಮೇಲೆ ಏನ್ ಮಾಡ್ಬೇಕು? ಗುರುವನ್ನ, ಲಿಂಗವನ್ನ ಒಂದೇ ಎಂದು ಕಂಡಡೆ ಅಘೋರ ನರಕ ಕೂಡಲ ಚನ್ನ ಸಂಗಮದೇವ. ಗುರು ನಾನು ಒಂದೇ ಅಂತೇಳಿ ಅವನು ಏನಾರ ಹಂಗೆ ಭಾವಿಸಿದನು ಅಂತಂದ್ರ ಅವನಿಗೆ ನರಕನೇ ಆಗ್ತದ. ಅದರಿಂದ ಮುಂದೆ ಅವನಿಗೆ ಸುಖ ಆಗಂಗಿಲ್ಲ ಅಂತ ಹೇಳಿದ್ರು. ಈಗ ಬರಬರ ಐತೇನ್ರಿ ಇದು ವಚನ? ಐಕ್ಯ ಸ್ಥಳದಲ್ಲಿದು ಜಸ್ಟ್ ಈಗ ಬ್ರಹ್ಮೋಪದೇಶ ಆದಂತ ವ್ಯಕ್ತಿ ಹೆಂಗಿರ್ಬೇಕು ಅಂತ ಹೇಳಕತ್ತಾರ ಅವ್ರು. ಗುರು ಲಿಂಗವನ್ನು ಒಂದೇ ಎಂದು ನುಡಿಯುವ ಬಾಲಭಾಷೆ. ಬಾಲಭಾಷೆ ಅಂದ್ರೆ ಹುಡುಗರು, ಸಣ್ಣ ಹುಡುಗರು ಹಂಗ ಜವಾಬ್ದಾರಿ ಇರ್ಲಾರ್ದವ್ರು ಆಡ ಮಾತದು. ಸಂತೆಯ ಸುದ್ದಿ ಕೇಳಲಾಗದು. ಅದೇ ನಿಂತಡೆ ಲಿಂಗ ಸಾಹಿತ್ಯವಾಗಿ ಪ್ರಸಾದ ಭೋಗ, ಲಿಂಗ ಸಾಹಿತ್ಯವಾಗಿ ನಿದ್ರೆ. ಲಿಂಗ ಸಾಹಿತ್ಯವಾದವ್ರ ನಿದ್ರೆ ಹೆಂಗಿರ್ತದ? ಗುರುವಿನ ಆಜ್ಞೆ ಬಂತು ಅಂದ್ರೆ ಎದ್ದು ಹೋಗ್ಬೇಕು, ರೆಡಿ ಅಂತ ನಿದ್ದೆ ಮಾಡಬೇಕು. ಯಾರು ಕರೆದ್ರೇನು ಯಾರು ಬಿಟ್ರೇನು ನಾ ಪೂರ ನಿದ್ದೆ ಮಾಡ್ತೀನಿ ಅಂತಿಲ್ಲ. ಗುರುವಿನ ಕಡೆ ಲಕ್ಷ್ಯ ಇಟ್ಕೊಂಡೇ ಮಲ್ಕೋಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ದೇವ ಅಂತ ಹೇಳಿ. ಹಂಗ ನಿದ್ದಿನೂ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. ಸರ್ವ ಸಂಘ ಹಿಂಗಿರ್ದ ಮೇಲೆ ಅಂತಂದ್ರ ಆ ಸಂಘ ಎಂಥದು? ಪದಾರ್ಥಗಳ ಭೋಗದ ಸಂಘ ಏನದಲ್ಲ ಅದೆಲ್ಲ ಹಿಂಗಿ ನಾವು ಪರಮಾತ್ಮನ ಕಡೆ, ಗುರುವಿನ ಕಡೆ ಹರಿದು ಒಳ್ಳೆಯ ಪದಾರ್ಥಗಳನ್ನ ಗ್ರಹಣ ಮಾಡಿ, ಪ್ರಸಾದ ರೂಪದಲ್ಲಿ ಗ್ರಹಣ ಮಾಡಿ
ದೇವರಿಗೆ ನೈವೇದ್ಯ ಮಾಡಿ ಪಡ್ಕೊಳ್ಳೋದೇ ಪ್ರಸಾದ. ಈ ರೀತಿ ಪ್ರಸಾದವನ್ನು ಗ್ರಹಣ ಮಾಡಿ ಏನು ಮಾಡಬೇಕು? ಗುರು ಶ್ರೇಷ್ಠ, ಗುರು ಟಾಪರ್ ಅಂತೇಳಿ ಗುರುವಿಗೆ ಗೌರವ ಕೊಡೋದು ಫಸ್ಟ್ ಕಲೀರಿ ಅಂತ ಒಂದನೇ. ಇದು ನಿನ್ನೆ ವಚನದ್ದಿದು. ಈ ವಚನದ ಈ ರೀತಿ ವಿಶ್ಲೇಷಣೆ ಮಾಡೋದು ಬರೋಬ್ಬರಿ ಅದ? ಕರೆಕ್ಟ್ ಅದ. ಈಗ ಅಘೋರ ನರಕ, ಅಘೋರ ನರಕ ಅಂತ ಇವು ಕೆಲವೊಂದು ಶಬ್ದಗಳು ಏನ್ ಮಾಡಬೇಕು? ಅಘೋರ ನರಕ. ಈ ಅಘೋರ ಅನ್ನೋದು ಹ್ಯಾಂಗ ಅರ್ಥ ಮಾಡ್ತಾರೋ ಗೊತ್ತಿಲ್ಲ. ಘೋರ ನರಕ, ಅಘೋರ ಅಲ್ಲ. ಅಘೋರ ಅಂದ್ರೆ ಏನು? ಯಾರಿಗಂತಾರ? ಪರಮಾತ್ಮಗಂತಾರ. ಘೋರ ಅಲ್ಲದ್ದು. ಘೋರ ನರಕ ಅದು, ಅಘೋರ ಅಲ್ಲ. ಈಶಾನ, ತತ್ಪುರುಷ, ವಾಮದೇವ, ಅಘೋರ ಅಂತದಲ್ರಿ. ಸದ್ದೋಜಾತ, ಶಿವನ 5 ಮುಖಗಳು. ಅಘೋರ ಅಂತ ಒಂದು ಮುಖ. ಅಘೋರ ಅಂತಂದ್ರೆ ಘೋರ ಅಲ್ಲದ್ದು ಅಂದ್ರೆ ಶಾಂತ ಇರೋದು. ಇಲ್ಲಿ ಅಘೋರ ಅನ್ನೋ ಶಬ್ದ ಏನ್ ಮಾಡ್ಬೇಕು? ಶುದ್ಧೀಕರಣ ಮಾಡ್ಬೇಕದು. ಘೋರ ನರಕ ಅಂತ ಮಾಡ್ಕೋಬೇಕು. ಅವು ವಚನ ಸ್ಥಳಕಟ್ಟು ತಗೊಂಡಾಗ ಅದ್ರೊಳಗ ಕೆಲವೊಂದು ಏನಿರ್ತಾವ, ಕೈಲೇ ಬರೆದು ಇರ್ತಾವ, ಹಸ್ತಪ್ರತಿಗಳಿರ್ತಾವ. ಮತ್ತದು ಅವ್ರಿಗೆ ಹೆಂಗ ಅರ್ಥ ಆಗ್ಯದ ಹೇಳೋದ್ರಾಗನು ದೋಷ ಇದ್ದಿರ್ಬೋದು, ತಿಳ್ಕೊಂಡದ್ರಾಗನು ದೋಷ ಇರ್ಬೋದು, ಇಲ್ಲ ಬರ್ಕೊಳ್ಳೋದ್ರಾಗ ದೋಷ ಇರ್ಬೋದು. ಇದು ಅಘೋರ ನರಕ ಅನ್ನೋದು ತಪ್ಪು. ಅದು ಘೋರ ನರಕ ಅಂತ ಮಾಡಬೇಕು. ಇದು ನಿನ್ನೆ ವಚನ. ಇವತ್ತಿನ ವಚನ ಏನದ ಅಂತಂದ್ರೆ, ಗುರು ಶಿಷ್ಯ ಸಂಬಂಧವನ್ನು ಏನೆಂದು ಉಪಮಿಸುವೆನಯ್ಯ. ಗುರು ಶಿಷ್ಯರ ಸಂಬಂಧ ಹೆಂಗ ಅಂತೇಳಿ ಹೇಳ್ತೀನಿ, ಕೇಳ್ರಿ. ಗುರು ಶಿಷ್ಯ ಹೆಂಗಿರ್ಬೇಕಂದ್ರ ಒಂದಾಗಿ ಹೋಗಬಾರದು. ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರ ಇಬ್ರು ಒಂದಾಗಿ ಬಾಗ್ಲಾಗ ಈಗ ದೋಸ್ತರು ಹೋಗ್ತಾರಲ್ಲ, ಹೆಗಲ ಮೇಲೆ ಕೈ ಹಾಕೊಂಡು ಒಬ್ರಿಗೊಬ್ರು, ಹಂಗ ಒಂದಾಗಿ ಹೋಗಬಾರದು. ಮತ್ತೇನ್ ಮಾಡಬಾರದು? ಗುರು ಇದ್ದ ಊರಲ್ಲಿಯೇ ಇರಬಾರದು. ಗುರು ಇದ್ದ ಊರಾಗೆ ಇರಬಾರದು. ಈಗ ಗಿಡ ಬೆಳೆದಂಗೆ ಟೊಂಗೆಗಳು ಬೆಳೆದ ಗಿಡ ದೊಡ್ಡದಾಗ್ತದಲ್ರಿ. ಕಾಂಡದ ಜೊತೆಗೆ ನಾ ಕಾಂಡದಾಗೆ ಇರ್ತೀನಿ ಅಂದ್ರೆ ಹೆಂಗಾತು? ಕಾಂಡದಿಂದ ಮುಂದೆ ಹೋಗ್ಬೇಕಿಲ್ಲ, ಟೊಂಗೆಯಾಗಿ. ಎಲ್ಲಿ ಗುರುಗಳು ಇರ್ತಾರ ಆ ಗುರುಗಳ ಮುಂದೆ ಸಾಯತನ ಕೂತು ಅವ್ರು ಹೇಳಿದ್ದೇ ಕೇಳಿ ತಲೆ ಹಾಕೋತಿ ಕುಂದಿರ್ತೀನಿ ಅಂತಂದ್ರೆ ಹಂಗ ಆಗಂಗಿಲ್ಲ. ನಿಮ್ಮ ಬೆಳವಣಿಗೆ ನೋಡ್ಬೇಕು ಅಂತ ಹೇಳಕತ್ತಾರ ಈಗ ಅವರು. ಒಂದಾಗಿ ಹೋಗಬಾರ್ದು. ಕಡಿತನಕ ಒಂದೇ ಆಗಿ ಗುರುವಿನ ಜೊತೆಗೆ ಕಡಿತನ ಇರಬಾರ್ದು. ಯಾವ್ದಾರ ಒಂದು ಕಾಲೇಜ್ನಾಗ ಅಡ್ಮಿಷನ್ ಆದ್ಮೇಲೆ 4 ವರ್ಷ 3 ವರ್ಷ ಓದಿದ್ಮೇಲೆ ಸರ್ಟಿಫಿಕೇಟ್ ತಗೊಂಡು ಮುಂದೆ ಹೋಗ್ತಾರಿಲ್ಲ, ಹಂಗ ಗುರು ಇದ್ದ ಊರಲ್ಲಿಯೇ ಇರಬಾರದು. ಅಂದ್ರೇನು? ಗುರುಗಳದೊಂದು ಮಠ ಇರ್ತದ, ಗುರುಗಳದೇ ಎಲ್ಲ ಜ್ಞಾನ ತಗೊಂಡು ಏನ್ ಮಾಡಿದ್ರು? ಗುರುಗಳದೇ ಜ್ಞಾನ ತಗೊಂಡು ಗುರುಗಳ ಮಠದ ಮುಂದೆ ಇನ್ನೂ ಒಂದು ಮಠ ಕಟ್ಟಿಬಿಡ. ಅವನ್ದೇನ್ ಬಿಡು, ಹಳೆ ಮುದುಕ. ಅವನ ಮಠ ಏನೀಗ ಎಲ್ಲ ಮುಗಿದೋಗ್ಯದ, ಔಟ್ ಡೇಟೆಡ್. ನಾನು ಅವ್ರ ಮಠದ ಮುಂದೆ ಒಂದು ಮಠ ಕಟ್ಟಿಬಿಡ್ತೀನಿ, ಒಂದು ಜಾಗ ತಗೊಂಡು. ಅವಂದೇನು ಇವಂದೇನು ಅನ್ಕೋತ್. ಗುರು ಇದ್ದ ಊರಲ್ಲಿ ಇವ ಇರಬಾರ್ದು. ಇವನೊಂದು ಹೊಸ ಊರು ಮಾಡಬೇಕು, ಇವೊಂದೊಂದು ಹೊಸದು ಕ್ಷೇತ್ರ ಮಾಡಬೇಕು, ಇವಂದು ಒಂದು ಹೊಸ ಪ್ರಭಾವ ಬೀರಬೇಕು. ಮೈಸೂರು ಕಡಿ ಸ್ವಾಮೀಜಿಗಳು ಅವರೆಲ್ಲ ಏನ್ ವ್ಯವಸ್ಥೆ ಮಾಡ್ತಾರಂದ್ರ, ಒಬ್ಬನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಮಠ ಕಟ್ಟಿ ಕೊಡಂಗಿಲ್ಲ. ಅವರು ಅವ್ರ ಆಸ್ತಿ ಒಳಗ ಯಾವ್ದಾರ ಊರಾಗ 5 ಎಕರೆ ಜಾಗ ಕೊಟ್ಬಿಡ್ತಾರ. ಆ ಜಾಗದೊಳಗ ಏನ್ ಮಾಡ್ಬೇಕವ? ಶಿಷ್ಯ ಸ್ವಾಮೀಜಿ ಆದವ ಶಿಷ್ಯ ಏನ್ ಮಾಡ್ಬೇಕು? ಬೆಳಿಬೇಕು. ಮತ್ತೆ ಅಲ್ಲೇ ಒಂದು ಟೆಂಟ್ ಹೊಡ್ಕೊಂಡು ಶಿಷ್ಯರನ್ನ ಮಾಡಿಕೊಂಡು ಆ ಶಿಷ್ಯರಿಗೆ ಉಪದೇಶ ಮಾಡಬೇಕು. ಆ ಶಿಷ್ಯರಿಂದ ಧನ ಸಂಗ್ರಹ ಮಾಡಿ
ಅಲ್ಲೇ ಏನ್ ಮಾಡ್ಬೇಕು, ಅದೇ 5 ಎಕರೆ ಜಾಗದೊಳಗ ಒಂದ್ ಮಠ ಕಟ್ಟಬೇಕು, ಅಲ್ಲೇ ಒಂದ್ ಶಿಕ್ಷಣ ಸಂಸ್ಥೆ ಕಟ್ಟಬೇಕು. ಆ ಶಿಕ್ಷಣ ಸಂಸ್ಥೆಗೆ ಇವ ಅಧ್ಯಕ್ಷ ಆಗ್ಬೇಕು. ಎಲ್ಲ ಸ್ವಾಮೀಜಿಗಳು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರದಾರ ಕಡೆ ಬೆಂಗಳೂರು ಮೈಸೂರು ಕಡೆಯವರು. ಇಲ್ಲಿ ನಮ್ಮ ಕಡೆ ಇಲ್ಲ, ಎಲ್ಲೇ ಒಬ್ರು. ಇಲ್ಲಿ ರಾಯಚೂರಾಗ ಮಾನ್ವೀಯ ಸ್ವಾಮಿಗಳು ಒಬ್ರು ಅದಾರ, ಅವರು ಆಯುರ್ವೇದಿಕ್ ಕಾಲೇಜ್ ಅದೆಲ್ಲ ತೆಗೆದಾರ. ಜಾಲಹಳ್ಳಿ ಸ್ವಾಮಿಗಳಂತ ಒಬ್ರು ಅದಾರ, ಅವರು ಎಲ್ಲ ಹೈಸ್ಕೂಲ್ ಎಲ್ಲ ಹಳ್ಳಿಯಾಗ ಸಹಿತ LKG ಡಿಗ್ರಿ ಕಾಲೇಜ್ ತನಕ ಶಾಲೆ ಕಾಲೇಜುಗಳು ತೆಗೆದಾರ. ಈ ಭಾಗಕ್ಕ ಇವರೇ ಉಳಿದವರೆಲ್ಲ ಆ ಶಿಕ್ಷಣದ ಇದನ್ನೇ ಇಲ್ಲ ಅವ್ರಿಗೆ, ಅದ್ರ ಕಡೆ ಲಕ್ಷಣ ಇಲ್ಲ. ಕಡೆ ಜನರಿಗೆ ಉಪಯೋಗ ಆಗಂತದ್ದು ಒಂದು ಏನ್ರ ಕೆಲಸ ಮಾಡ್ಬೇಕಲ್ಲ. ಹಂಗೆ ಈಗ ಮುಂದುವರೆದು ಏನಾರ ಒಂದು ಮಾಡಬೇಕು. ಆ ಗುರುವಿನ ಜಾಗದಾಗೆ ಕಡಿತನ ಕುಂದಿರಬಾರ್ದು. ಮುಗೀತು. ಏನ್ ಕಲಿಬೇಕು ಕಲ್ತ್ರಿ, ಏನ್ ತಿಳ್ಕೋಬೇಕು ತಿಳಿದುಕೊಂಡ್ರಿ. ಆ ತಿಳ್ಕೊಂಡ್ಮೇಲೆ ನನಗಾದ ಆನಂದ ಜಗತ್ತಿಗೂ ಉಂಟು ಮಾಡಮ್ ಅಂತ ಹೇಳಕ್ಕೆ ಮುಂದುವರಿಬೇಕು. ಅದಕ್ಕೆ ಹೇಳ್ತಿರ್ತೀನಿ ಪ್ರತಿಯೊಬ್ಬರಿಗೆ, 2-3 ವರ್ಷ ಆಯ್ತು ನಮ್ದು ಒಂದು ಶುದ್ಧ ಬ್ರಹ್ಮ ಪೀಠ ನಮ್ಮ ಊರಾಗ ಚಾಲು ಮಾಡಮು. ನಾವು ಒಂದು ಆನ್ಲೈನು ಆಫ್ಲೈನು ಜನರಿಗೆ ಮುಂದೆ ಕುಂದಿರ್ಸ್ಕೊಂಡರೆ ಹೇಳಮು, ಇಲ್ಲ ಆನ್ಲೈನ್ ಲಿಂಕ್ ಓಪನ್ ಮಾಡಿ ವಿಚಾರ ಸಾಗರ, ವಿಚಾರ ಚಂದ್ರೋದಯ ವಿಚಾರಗಳನ್ನ ಹೇಳೋಣ ಅಂತ ಹೇಳಿ 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 ಸಾಕಾಯ್ತು. ಆ ಗುರುವಿನ ಮುಂದೆ ಕುಂತು ಮುಂದೆ ಹೋಗ್ತಾ ಇಲ್ಲ, ಮುಂದೆ ಬೆಳೀತಾ ಇಲ್ಲ. ಅದೇ ನಮ್ಮ ಎಲ್ಲಿ ಲೋಪ ಅದ ಗೊತ್ತಿಲ್ಲ. ನಮ್ಮ ಸೆಲೆಕ್ಷನ್ ಮಾಡ್ಕೊಂಡು ಕ್ಯಾಂಡಿಡೇಟ್ಗಳೇ ಅಂತವೇ ಅದವೋ ನಮ್ಮ ಕರ್ಮನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಪ್ರಮಾಣ ವಚನ ತಗೊಂಡ್ರೆ ಮುಂದುವರಿತಾರೇನೋ ಅಂತೇಳಿ ಒಂದು ಕಡೆ ನಾವೇನ್ ಮಾಡಿದೆವು, ನಿಮ್ಲಿಂದ ಪ್ರಮಾಣ ವಚನ ತಗೊಂಡು ಈ ವರ್ಷದಿಂದ ನಾವು ನಮ್ಮ ಸತ್ಸಂಗ ಆರಂಭ ಮಾಡ್ತೀವಿ. 4 ಜನರಿಗೆ ಕುಂದಿರ್ಸಿ ನಾವು ವಿಚಾರ ಚಂದ್ರೋದಯ ಹೇಳಂಗ ಆಗ್ತೀವಿ ಅಂತ ಹೇಳಿ ಎಲ್ಲ ನಿಮ್ ಕಡೆಯಿಂದ ಪ್ರಯತ್ನಗಳು ಮಾಡ್ಲಿಕ್ಕೆ ಹಚ್ಚಿದೆವು. ನೀವೇನ್ ಮಾಡಿದ್ರಿ? ಏನ್ರಿ ಪ್ರಮಾಣ ವಚನ ತಗೊಂಡು ಕಳಿಸ್ತಾರ, ನಾವೇನ್ ಮಾಡ್ಬೇಕು ಹಿಂಗ್ ಮಾಡಿದ್ರ ಅಂತೇಳಿ ಪ್ರಮಾಣ ವಚನ ತಗೊಂಡವ್ರಿಗೆ ಬೈಕೋತ ಬಸ್ನಾಗ ಹೋದ್ರಿ. ಅವನು ಸುದ್ದಿ ಬಂದು ನಮ್ಗೆ. ಪ್ರಮಾಣ ವಚನ ತಗೊಂಡು ಬೈಕೋತಾದ್ರಿ ನಮ್ಮನ್ನು. ಎದ್ರ ಸಲುವಾಗಿ ತಗೊಂಡ್ರು? ಬೆಳೀಲಿ ಅಂತ ಅಷ್ಟೇ. ನೀವು ಬೆಳೀಲಿ, ನೀವು ಸ್ಟಾರ್ಗಳಾಗಬೇಕು, ನೀವು ಸುದ್ದಿ ಆಗ್ಬೇಕು, ನೀವು ದೊಡ್ಡವರಾಗಬೇಕು ಅಂತ ನಾವು ಕಾಳಜಿ ಮಾಡಿ ನಿಮ್ಗೆ ಹೇಳೋದು. ಏನಿಲ್ಲ, ಎಲ್ಲಿರ್ಬೇಕು ಅಲ್ಲೇ, ಅದೇ ಕತೆ. ಹಿಂಗಿದ್ರೆ ಏನಿದು? ಅದಕ್ಕೆ ಇಲ್ಲೇನದ, ಅವರಲ್ಲಿ ಒಂದಾಗಿ ಇರಬಾರದು, ಅವರಿದ್ದ ಊರಲ್ಲಿ ಅಲ್ಲೇ ಮುಂದೆ ಕುಂದಿರಬಾರದು, ಮತ್ತೆ ಅವರ ಸಮಪಂಕ್ತಿಯಲ್ಲಿ ಕುಳ್ಳಿರಲಾಗದು. ಅವರೆಲ್ಲಿ ಕೂತಿರ್ತಾರ ಅದೇ ಸಾಲಿನೊಳಗ ಬಗಲಾಗ ಒಬ್ರಿಗೊಬ್ರು ಅಂಟುಕೊಂಡು ಕುಂದಿರಬಾರ್ದು. ಅವ್ರ ಜೊತೆಗೆ ಅಂಟುಕೊಂಡು ಕೂಡ್ಲಕ್ಕೆ ಹೋಗ್ಬಾರ್ದು. ಊಟ ಮಾಡಾಗಲಿ, ಕಾರ್ಯಕ್ರಮ ವೇದಿಕೆಗಳ ಮೇಲಾಗ್ಲಿ ಅವ್ರ ಬಗಲಾಗ ಚೇರ್ ಇದ್ರೂ ಸಹಿತ ನಾವು ಸೈಡಿಗೆ ಹಾಕೊಂಡು ಕುಂದಿರ್ಬೇಕು ಗುರುಗಳ ಜೊತೆಗೆ. ಇವೆಲ್ಲ ಶಿಷ್ಟಾಚಾರ ಕಲಿಸ್ಲಿಕ್ಕತ್ತಾರ. ನಮ್ಮಲ್ಲಿ ಜನ ಬರೋದು ಹೋಗೋದು ಇವೆಲ್ಲ ನೋಡಿ ಇವಂದೊಂದು ಬ್ಯಾರೇನೇ ಅದಲ್ಲ ಅಂತ ಒಬ್ಬ ರಾಜಕಾರಣಿ ಇಲ್ಲೇ ಲೋಕಲ್ ಅವರು ಏನ್ ಮಾಡಿದ್ರು, ನೀನೇನ್ ದೊಡ್ಡ ನಾನೇನ್ ದೊಡ್ಡ ಅನ್ನೋ ಭಾವನೇನೋ, ಎಂತ ಭಾವನೇನೋ, ಕಟ್ಟಿ ಮೇಲೆ ಕೂತೀನಿ. ಕೂತಾಗ ಏನ್ ಮಾಡಿದ್ರು, ಕಟ್ಟಿ ಮೇಲೆ ಮನೆ ಮುಂದೆ ಕಟ್ಟಿ ಮೇಲೆ ಕೂತಾಗ ಬಾಗ್ಲಾಗ ಬಂದು ಅಂಟುಕೊಂಡು ಕೂತ್ಬಿಟ್ರಪ್ಪ. ಬಾಗ್ಲಾಗ ಬಂದು ಅಂಟುಕೊಂಡು ಕೂತರು. ಕುಂತ ನಮ್ಗೇನಾಯ್ತು? ಕುಂದಿರ್ಲತ್ ನಾವು ಪ್ರೀತಿಲಿ ಅಂತ ಮಾತಾಡ್ಕೋತ ಕೂತಿದ್ದೆವು. 2 ನಿಮಿಷ ಆಗ್ಲಿಲ್ಲ, 2 ನಿಮಿಷ ಆಗ್ಲೇ ಇಲ್ಲ. ಅಷ್ಟ್ರಾಗೆ ಏನಾಗ್ಬಿಡ್ತು, ರಸ್ತೆ ಮೇಲೆ ಒಂದು ದೊಡ್ಡ ಚೇಳು, ಆ ಚೇಳು ಬೆನ್ನು ಹರಿದು ಹೋಗ್ಬಿಟ್ಟದ. ಅದೇ ಆವಾಗ ಅವೇನು ಮರಿಗಳು ಅದ್ರ ಬೆನ್ನ ಮೇಲೆ ಕೂತಿರ್ತಾವಂತಲ್ಲ, 18-20 ಚೇಳಿನ ಮರಿಗಳು ಅದ್ರ ಬೆನ್ನ ಮೇಲೆ ಕೂತ ಒಳ್ಳೆ ತೇರ ಬಂದಂಗೆ ಬರ್ಲಾಕತ್ತವು. ಚೇಳು, ದೊಡ್ಡ ಚೇಳು ಬೆನ್ನ ಮೇಲೆ ಏನು ಹೊತ್ಕೊಂಡು
ಬರ್ಲಿಕ್ಕತ್ತು. ಬಂದು ಸೀದಾ ಏನ್ ಮಾಡಿಬಿಡ್ತು, ಅವು ನಮ್ಮ ಕಟ್ಟಿ ಮೇಲೆ ಮಾಡ ಇದ್ದಂಗೆ ಅದಾವ ತೆಳಗ. ಆ ವ್ಯಕ್ತಿ ಕೂತ್ ಮಾಡೊಳಗೆ ಬಂದು ತೆಳಗೆ ಹೊಕ್ಕೊಂಡ್ಬಿಡ್ತಪ್ಪ. ಹೊಕ್ಕೊಂಡ್ಮೇಲೆ ಅದು ನೋಡ್ರಿ ಹೆಂಗ್ ಬರ್ಲಿಕ್ಕತ್ತದ, ಹೊಡೆದ್ ಬಿಡೋಣನ್ರಿ. ನಮ್ ಜೊತೆಗೆ ಇದ್ದಾಗ ಹೊಡೆಯಂಗಿಲ್ಲ, ನೀವು ಬೇರೆ ಎಲ್ಲಾರು ಹೊಡೀರಿ, ಏನಾರು ಮಾಡಿ, ನಾವು ಹೊಡಿಲಕ್ ಬಿಡಲ್ಲ ಅದಕ್ಕೆ. ಏನ್ ಮಾಡೋದು, ಸುಮ್ ಕುಂದ್ರಬೇಕು. ಅದ್ರ ಕೆಲಸ ಅದು, ನಮ್ ಕೆಲಸ ನಮಗೆ ಹೊಡೆಯೋದಿಲ್ಲ. ಸೀದಾ ಬಂದು ಅವ್ರ ಕಟ್ಟಿ ಹುಡುಕ್ ಹೊಕ್ಕೊಂಡ್ಬಿಡ್ತು. ಹಂಗ ಕಟ್ಟಿ ಹುಡುಕ್ ಹೊಕ್ಕೊಂಡ್ಮೇಲೆ ಧೈರ್ಯ ಬರ್ತದನ್ರಿ ಕುಂದ್ರಲಕ್ಕ? ಎದ್ದು ಓಡೋಗ್ಬಿಟ್ರು. ಅವ್ರ ಎದ್ದು ಓಡಿದ್ಮೇಲೆ ಮತ್ತೆ ಒಂದ್ ತಾಸುಗಟ್ಲೆ ನಾನು ಕುಂತು, ಮತ್ತೆ ಯಾರ್ಯಾರು ಬಂದ್ರು, ಕುಂತು ಮಾತಾಡಿದೆ, ಅವರೇ ಓಡೋಗ್ಬಿಟ್ರು. ಆಯ್ತು ನಾನೇ. ಹಿಂಗ ಗುರುವಿನ ಜೊತೆಗೆ ಶಿಷ್ಟಾಚಾರ ಮೇಂಟೈನ್ ಮಾಡ್ಲಾರ್ದೆ ನಾವು ಏನಾರು ಹುಚ್ಚುಚ್ಚು ಮಾಡಿದೆವು ಅಂತಂದ್ರೆ ಮುಂದೆ ಏನೇನೋ ಆಗ್ಬಿಡ್ತಾವ. ಹೋಳಿ ಹುಣ್ಣಿಮೆ ದಿವಸ ತಂಡಿ ತಂಡಿ ವಸಂತ ತಂಡಿ ಅಂತೇಳಿ ಡಿವೈನ್ ಪಾರ್ಕ್ ಅಧ್ಯಕ್ಷರು ರಾಯಚೂರು ಅವರು ಇಲ್ಲೇ ನಮ್ಮ ಮನೆ ಬಾಗ್ಲಾಗಿದ್ರು. ಬಹಳ ಚಲೋ ಮಂದಿ, ಇಬ್ರು ಗಣ್ಣ ಹೆಂಡತಿ, ಬಹಳ ಹಚ್ಕೊಂಡಿದ್ರು ನಮಗ. ಗುರುಗಳೇ ಅಂತ ನಡ್ಕೊತಿದ್ರು. ನಾವು ಡಿವೈನ್ ಪಾರ್ಕಿನ ಅವೆಲ್ಲ ವಿಚಾರಗಳು ಕೇಳಕ ಹೋಗ್ತಿದ್ದೆವು. ಏನೋ ಇತ್ತು. ಹೋಳಿ ಹುಣ್ಣಿಮೆ ದಿವಸ ಅವ್ರ ಮಗ ಏನ್ ಮಾಡ್ದ, ಇಡೀ ಓಣ್ಯಾಗ ಇವ ಒಬ್ಬ ಬಣ್ಣ ಹಚ್ಕೊಳಂಗಿಲ್ಲಲ್ಲ, ಇವನಿಗೊಂದು ಬಣ್ಣ ಹಚ್ಚಿಬಿಡಮು ಅಂಥೇಳಿ ಬಡ ಬಂದ ಕಟ್ಟಿ ಮೇಲೆ ಮನಿ ಮುಂದೆ ಕೂತಿದ್ದೆ. ಒಂದ್ ಯಾವ್ದಾರು ಆಡಿ ಕಲಿಸಿ ಬಣ್ಣ ಹಚ್ಬಿಟ್ಟ. ಓಣೆ ಹೆಂಗಸರು ಯಾರ್ಯಾರು ನೋಡ್ಯಾರ ಓಸು ಮಂದಿ ಬೈದ್ರ ಅವನಿಗೆ. ಅವ್ರು ಯಾರು ತಂಟಾಕಿಲ್ಲ, ಏನಿಲ್ಲ, ಯಾವಾಗಾರ ಒಂದ್ 10 ನಿಮಿಷ ಕಟ್ಟಿ ಮೇಲೆ ಬಂದು ಕೂತಿರ್ತಾರ. ಅವ್ರಿಗೆ ಬಣ್ಣ ಯಾಕೆ ಹಚ್ಚಿದೆ ನಿನ್ನ ಫ್ರೆಂಡ, ನಿನಗೆ ಬಂದನ ಬಳಗನ, ಅವ್ರ ಗುರುಗಳಂತ ಅಂದ್ಮೇಲೆ ಅವ್ರ ಜೊತೆಗೆ ನೀನು ಹೆಂಗಿರ್ಬೇಕು ಗೊತ್ತದ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಹೆಂಗ್ ನಡ್ಕೋತಾರ ಅವ್ರ ಜೊತೆಗೆ, ನೀನ್ ಯಾಕೆ ಅವ್ರಿಗೆ ಬಣ್ಣ ಹಚ್ಚಿದ ತೋಣೆ ಹೆಂಗಸರು ಸಹಿತ ಬೈದ್ರ ಅವನಿಗೆ. ನಾವೇನು ಅನ್ಲಿಲ್ಲ, ಸೋಮ್ ಕೂತ್ ಬಿಟ್ಟಿದ್ದೆ ನಾನು. ಸೋಮ್ ಕೂತು ಮನೆಗೆ ಒಳಗೆ ಬಂದು ತೊಳ್ಕೊಂಡ್ಬಿಟ್ಟೆ ಅಷ್ಟೇ. ಸಾಯಂಕಾಲ ಬಂತು ನೋಡ್ರಿ, ಅವನಿಗೆ ಬಂಡ್ಯಾಗ ಹಾಕೊಂಡ್ ಬಂದ್ರು. ಆ ಕೈ ಆ ಕಾಲ ಎಲ್ಲ ಮುರಿದೋಗ್ಬಿಟ್ಟಿದ್ದು, ಎಲ್ಲ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದು ನಾವು. ಹಂಗ ಗುರುಗಳ ಜೊತೆಗೆ ಶಿಷ್ಟಾಚಾರ ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ ಏನೇನೋ ಆಗ್ಬಿಡ್ತದ. ಸ್ವಲ್ಪ ನೋಡಿ ನಡ್ಕೋಬೇಕು. ಈ ವೇಷಧಾರಿ ಗುರುಗಳಂತೂ ಅವ್ರದೊಂದು ರಿಸರ್ವೇಶನ್ ಇರ್ತದ, ಅವ್ರು ಹೆಂಗಾರ ಮೇಂಟೈನ್ ಮಾಡ್ತಾರ. ಆದ್ರೆ ಈ ಜ್ಞಾನದ ಗುರುಗಳು ಬಹಳ ಡೇಂಜರ್. ಇವ್ರು ಒಟ್ಟ ಗೊತ್ತೇ ಆಗಂಗಿಲ್ಲ. ಜ್ಞಾನದ ಗುರುಗಳು ಒಟ್ಟ ಗೊತ್ತಾಗಂಗಿಲ್ಲ. ನೋಡ್ಲಕ್ಕ ಎಲ್ಲಾ ಜನರಾಗೆ ಸಾಮಾನ್ಯ ಜನರೇ ಇರ್ತಾರ, ಸಾಮಾನ್ಯರ ಜೊತೆಗೆ ಸಾಮಾನ್ಯರಾಗಿರ್ತಾರ. ಒಳಗ ಅವ್ರ ಸಾಧನೆಯ ಮಟ್ಟನೇ ಬೇರೆ ಇರ್ತದ. ಆ ಸಾಧನೆಯ ಮಟ್ಟವನ್ನು ಅರಿತು ಅವ್ರು ಯಾರು ಏನು ಅಂತ ತಿಳ್ಕೊಂಡು ಅವ್ರ ಸಂಗಟ ವರ್ತನೆ ಮಾಡಬೇಕೇ ಹೊರತು ನಾವು ಹೋಗಿ ಅವ್ರ ಬಗಲ ಕುಂದ್ರದು, ಅವ್ರ ಸಂಗಟ ಫ್ರೆಂಡ್ಶಿಪ್ ಮಾಡೋದು, ಹುಚ್ಚುಚ್ಚು ಮಾಡೋದು ಅವೆಲ್ಲ ಮಾಡಿದ್ರ ಏನ್ ಆಗಬಾರ್ದು, ಅವೆಲ್ಲ ಅನಾಹುತಗಳಾಗ್ಬಿಡ್ತಾವ. ಅದಕ್ಕೆ ಹೇಳ್ತಾರ, ಸಜ್ಜನರ ಜೊತೆಗೆ ಸರಸವಾಡಿದಡೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ. ಹುಲಿ ಮೀಸೆ ಹಿಡಿದು ಉಯ್ಯಾಲೆ ಆಡಿದ್ರೆ ಹುಲಿ ಬಿಡ್ತದ? ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕು ಬಿಡಿಸಿದಂತೆ. ಒಲೆ ಒಳಗಿನ ಕಟ್ಟಿಗೆ ತಗೊಂಡು ಸುಡ ಕೆಂಡ ತಗೊಂಡು ತಲೆಗಿನ ಕೂದಲ ಬಹಳ ಜಿಗಟಾಗ್ಯವ, ಒಂದಕ್ಕೊಂದು ಅಂಟುಕೊಂಡವ, ಅದ್ರ ಸಿಕ್ಕು ಬಿಡಿಸ್ಲಕ್ ಆಗ್ತದ? ತಲೆ ಸುಟ್ಟೋತದ. ಏನು ಇಷ್ಟೊತ್ತಿಗೆ ಬಂದ್ರಿ ಹೆಂಗ? 9:10 ಬರ್ಬೇಕು. ಒಂದ್ ನಿಮಿಷ ಬಂದಪ್ಪ, ಈಗ ಬಂದು ಹೋಗ್ತಿ. ನಾನು ಮಾಡ್ತೀನಿ, ಈಗ ಮಾಡಿದ್ರೆ ಈಗ ಮಾಡ್ತೀನಿ. ನೀ ಜಾಸ್ತಿ ಹೋಗೋದು ಯಾಕೆ ಹೇಳಿಲ್ಲ ನನಗೆ? ಹೆಂಗ್ ಮಾಡಿದ್ರಿ? ಅವ್ರಿಗೆ ಫೋನ್ ಮಾಡಿ ಹೇಳ್ತೀರಿ ಸ್ಕೂಲ್ನಲ್ಲಿ. ಇದು ನಾವು ಯಾಕೆ ಹೇಳಿಲ್ಲ? ಇಲ್ಲ ಹಿಂದೆ ಕೂತಿದ್ದೆ ನಾನು.
ಇಲ್ಲೇ ಕೂತೀನಿ ನನಗೆ ಹೇಳಿದ್ರೆ ಹೋಗಿದ್ದೆ. ನೀನು ಅಲ್ಲಿ ಸ್ಕೂಲ್ನಾಗ ಫೋನ್ ಮಾಡಿದ್ರೆ ಅವ್ರ ಸ್ಕೂಲ್ನಾಗ ಕ್ಲಾಸ್ನಾಗ ಇದ್ದವ್ರು ಎತ್ತುತ್ತಾರೆ, ಏನಂತ ವಿಷಯ ಗೊತ್ತಾಗಲ್ಲ. ಸುಮ್ಮನೆ ಬಟ್ಟೆ ಕೊಳ್ಕೊಂಡ್ಬಿಡ್ತಾವು, ನೆನೆ ಹಾಕಿದ ಬಟ್ಟೆಗಳೆಲ್ಲ. ಎರಡೆರಡು ದಿವಸ ನೀರಾಗ ನೆನೆಯಿಟ್ರೆ ಹೆಂಗವ? ಏನಾಯ್ತು? ಸಜ್ಜನರ ಜೊತೆಗೆ ಸರಸವಾಡಿದಡೆ ಹುಲಿಯ ಮೀಸೆ ಹಿಡಿದು ಉಯ್ಯಾಲೆ ಆಡಿದಂತೆ. ಸಜ್ಜನರ ಜೊತೆಗೆ, ಸಾಧು ಸಂತರು ಗುರುಗಳ ಜೊತೆಗೆ ಹುಚ್ಚುಚ್ಚು ಮಾಡಿದ್ರ ಏನಾಗ್ತದಂತಂದ್ರೆ ಸುಣ್ಣದ ಕಲ್ಲ ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಹೊಕ್ಕಂತೆ. ಸುಣ್ಣದ ಕಲ್ಲು ಉಡಿಯದ ಕಟ್ಕೊಂಡ್ಕೆ ಮಡು ಹೊಕ್ಕ ಹೆಂಗಿರ್ತದ? ತಗೊಳ್ಳೋದು ಮುಗಿತಾ ಇದೆ. ಇದು ಈಗ ಮುಗಿಸ್ತೀನಿ, ಸೌಂಡ್ ಆಗ್ತದ. ಅದೇ ಬಾಗಿಲ ತೆರೆದಿರ್ತೀನಿ, ಆ ಕಡೆ ತಗೊಂಡ್ಬಿಡುತ್ತೆ. ನೀನ್ ಸೌಂಡ್ ನಮ್ಗೆ ಇಷ್ಟ ಮಾಡ್ತೀನಿ, ಮುಚ್ಚಿಬಿಡ್ತೀನಿ. ಏನ್ ಒಮ್ಮೆ ರಾತ್ರಿ ಫೋನ್ ಮಾಡೋದ ಹೋಗ್ಬೇಕು. ಅವ್ ಏನ್ ಮಕ್ಕಳವ ಫೋನ್ ಮಾಡ್ತಾವ, ಪಟಕ್ಕ ತಗೋಬಿಡ್ತಾವ. ನಾವೇನ್ ಮಾಡ್ಬೇಕು? ಇಲ್ಲ, ಬೆಂಗಳೂರಾಗ ಬಂದ್ಮೇಲೆ ಮತ್ತೆ ಚಂಪನ್ ಬರ್ಬೇಕು. ಗುರುದೇವ, ಸುಣ್ಣದ ಕಲ್ಲ ಉಡಿಯಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಅದಕ್ಕೆ ಸಜ್ಜನರ ಜೊತೆಗೆ, ಗುರುಗಳ ಜೊತೆಗೆ, ಲಿಂಗದ ಜೊತೆಗೆ, ಜಂಗಮರ ಜೊತೆಗೆ ಹುಚ್ಚು ಚಾಟ ಆಡಬಾರ್ದು ಅಂತ ಹೇಳ್ತಾರ. ಈ ರೀತಿ ಹೇಳ್ತಾರ. ಮುಂದೆ ನಾವು ಸ್ವಲ್ಪ ಸೂಕ್ಷ್ಮ ಇರೋದು ಕಲಿಬೇಕು ಅಂತ. ಅಲ್ಲಿ ಏನ್ ಹೇಳ್ತಾರ, ಎಲ್ಲರೇ ಹೆಂಗರೇ ಇರ್ಲಿ ಜಗತ್ತಿನಾಗ ಗುರುವಿನ ಸ್ಥಾನಕ್ಕೆ ಬಂದ ಮೇಲೆ ಅಲ್ಲಿ ಒಂದು ಪದ್ಧತಿ ಪ್ರಕಾರ ಇರಬೇಕು. ಹೌದಾ ಇಲ್ಲ? ಅದೇ ಪದ್ಧತಿ ಕಲಿಸ್ಲಿಕ್ಕತ್ತಾರ ಈಗ ಫಾಸ್ಟ್. ಬರೀ ಲಿಂಗ ಕಟ್ಕೊಂಡ್ರೆ ಮುಗಿಯಂಗಿಲ್ಲ. ಲಿಂಗ ಧಾರಣೆ ಆದ್ಮೇಲೆ ಆ ಗುರುವಿನ ಜೊತೆಗೆ ಯಾವ ರೀತಿ ಇರಬೇಕು ಅನ್ನೋದು ಕಲಿಸ್ಲಿಕ್ಕತ್ತಾರ ಅವ್ರು. ಗುರು ಶಿಷ್ಯ ಸಂಬಂಧವನ್ನು ಏನೆಂದು ಉಪಮಿಸುವೆನಯ್ಯ, ಒಂದಾಗಿ ಹೋಗಬಾರದು, ಅವರ ಇದ್ದ ಊರಲ್ಲಿಯೇ ಇರಲಾಗದು, ಅವರ ಸಮಪಂಕ್ತಿಯಲ್ಲಿ ಕುಳ್ಳಿರಲಾಗದು, ಸಮಪಂಕ್ತಿಯಲ್ಲಿ ಕುಳ್ಳದಲ್ಲದೆ ಮತ್ತೆ ಅವರ ಎದುರ ಲಿಂಗಾರ್ಚನೆ ಮಾಡಲಾಗದು. ಗುರುವಿನ ಎದುರು ಲಿಂಗ ಪೂಜೆ ಮಾಡ್ಕೊಳ್ಳೋದಿರ್ತದೇನ್ರಿ? ಗುರುವಿನ ಎದುರು ಲಿಂಗ ಪೂಜೆ ಮಾಡ್ಬೇಕಾ? ಗುರುಗಳ ಎದುರು ಲಿಂಗ ಪೂಜೆ ಮಾಡ್ಕೊತ ಕೂಡೋದಿರ್ತದೇನು? ಗುರುನೇ ಜೀವಂತ ಲಿಂಗಯ್ಯ ಇರ್ತಾನ. ಗುರುವಿನ ಪಾದ ಪೂಜೆ ಮಾಡಿದ್ಮೇಲೆ ಅದ್ರಾಗ ಲಿಂಗ ಪೂಜೆ ಆಗೇ ಬಿಡ್ತದ. ಲಿಂಗ ಪೂಜೆ ಆಯ್ತು, ಗುರುವಿನ ಮುಂದೆ ಸಪರೇಟ್ ಮಾಡೋದಿಲ್ಲ. ಬಸವಣ್ಣನವರು ಮನೆಗೆ ಪ್ರಭುದೇವರು ಬಂದಾಗ ಹಡಪದ ಅಪ್ಪಣ್ಣನವರು ಏನ್ ಹೇಳ್ತಾರ, ಪ್ರಭುದೇವರು ಬಂದಾರಪ್ಪ ಏನ್ ಮಾಡೋಣ ಅಂತ ಕೇಳಿದ್ರ ಲಿಂಗ ಪೂಜೆ ಮಾಡ್ಕೊಳಕತ್ತಾರ, ಕೂಡು ಅಂತ ಹೇಳ್ತಾರ, ಕೂಡ್ಸಂತ ಹೇಳ್ತಾರ. ಅದಕ್ಕೆ ಪ್ರಭುದೇವರು ಏನ್ ಮಾಡ್ಬಿಡ್ತಾರ, ಜೀವಂತ ಲಿಂಗಯ್ಯನೇ ಮನೆಗೆ ಬಂದಾಗ ಯಾ ಲಿಂಗ ಪೂಜೆ ಮಾಡ್ಕೊತಾನ ಬಿಟ್ಟು ಬಾ ಅಂತ ಹೇಳಿಸ್ತಾರ. ಹೇಳಿದ್ರ ಇವನಿಗೆ ಲಿಂಗ ಪೂಜೆ ಬಿಟ್ರು ಜಂಗಮಾರ್ಚನೆ ಮಹತ್ವ ಗೊತ್ತಿರಲ್ಲ ಬಸವಣ್ಣಗ. ಅವಾಗ ಗೊತ್ತಿರ್ಲಾರ್ದಕ್ಕೆ ಅದು ಲಿಂಗ ಪೂಜೆ ಮುಗಿದ ಮೇಲೆ ಬರ್ತಾರ, ಕೂಡು ಅಂದು ಬಿಡ್ತಾರ. ಕೂಡು ಅಂದ ಕೂಡ್ಲೇನೆ ಪ್ರಭುದೇವರು ಎದ್ದು ಹೋಗಿಬಿಡ್ತಾರ. ಎದ್ದು ಹೋಲಕತ್ತಿದ ಕೂಡ್ಲೇನೆ ಪ್ರಭುದೇವ ಲಿಂಗ ಪೂಜೆ ಬಿಟ್ಟು ಇವ್ರು ಬೆನ್ನ ಹತ್ತಾರ. ಬಸವಣ್ಣವ್ರು ಬೆನ್ನ ಹತ್ತಿದಾಗ ಏನಾಗ್ತದಪ್ಪ ಅಂದ್ರೆ, ಏನಾಗ್ತದ,
ಜೀವಂತ ಲಿಂಗಯ್ಯ ಬಂದಾಗ ನೀನು ನಿರ್ಜೀವ ಲಿಂಗ ಇಟ್ಕೊಂಡು ಇಷ್ಟ ಲಿಂಗ ಪೂಜೆ ಮಾಡ್ಕೊತ ಕುಂದಿರ್ತಿರಲ್ಲ, ಏನದ ಬುದ್ಧಿ ಅದ ನಿನಗಂತ ಪ್ರಭುದೇವರು ಬೈಲ ಕತ್ತಿ ಬಿಡ್ತಾರ. ತಪ್ಪಾಯ್ತು ಬಾರಪ್ಪ, ತಾಯಿ ತ್ರಾಯಿ ತ್ರಾಯಿ, ತಪ್ಪೆನ್ನದು ಕ್ಷಮೆ ನಿಮ್ಮದು, ಬರ್ರಿ ಸಾರಿ ಬರ್ರಿ ಅಂತ ಕರಿಲಕತ್ತಾರ. ಅವ್ರ ಏನ್ ಮಾಡ್ಲಕತ್ತಾರ? ಕಾಲ್ ಹಿಡ್ಕೊಳಕತ್ತಾರ ಬಸವಣ್ಣವ್ರದ್ದು. ಬಸವಣ್ಣವ್ರು ಯಾರ ಕಾಲ್ ಹಿಡ್ಕೊಳಕತ್ತಾರ? ಪ್ರಭುದೇವ್ರ ಕಾಲ್ ಹಿಡ್ಕೊಳಕತ್ತಾರ. ಪ್ರಭುದೇವ್ರ ಏನ್ ಮಾಡ್ಲಕತ್ತಾರ? ಒದಿಲಕತ್ತಾರ ಬಸವಣ್ಣವ್ರಿಗೆ. ಅದಕ್ಕ ಎಡದ ಕಾಲ ಒಂದೇ ಸಲ ಎರಡು ಕಾಲಲ್ಲೇ ಒದಿಲಕ್ ಬರಂಗಿಲ್ಲ, ಒಂದು ಕಾಲೇ ಅಷ್ಟೇ ಒದಿಲಕ್ ಬರ್ತದ. ಒಂದೇ ಕಾಲೇ ಒದಿಲಕ್ ಬರ್ತದೆ, ಎರಡು ಕಾಲೇ ಯಾಕೆ ಒದಿಲಕ್ ಬರ್ತದೆ? ಎಷ್ಟು ಒದಿ ಅಂತಾರ. ಎಡದ ಕಾಲ ಒದ್ದಡೆ ಬಲದ ಕಾಲ ಹಿಡಿವೆ, ಬಲದ ಕಾಲ ಒದ್ದಡೆ ಎಡದ ಕಾಲ ಹಿಡಿವೆ. ಏನದು ನೋಡ್ರಿ ಹೆಂಗದು, ವಚನ ನೋಡ್ರಿ ಹೆಂಗದು ಆಗಿದ ಘಟನೆ, ಅದು ಬರೆದು ಇಟ್ಟದ್ದು ಶಾಶ್ವತವಾದಂತ ವಿಚಾರ ಹೆಂಗದ. ಎಡದ ಕಾಲಲ್ಲೊದ್ದಡೆ ಬಲದ ಕಾಲ ಹಿಡಿವೆ, ಬಲದ ಕಾಲಲ್ಲೊದ್ದಡೆ ಎಡದ ಕಾಲ ಹಿಡಿವೆ, ತ್ರಾಯಿ ತ್ರಾಯಿ ತಪ್ಪೆನ್ನದು ಕ್ಷಮೆ ನಿಮ್ಮದು, ಕೂಡಲ ಸಂಗಮ ದೇವ ಬಾರಪ್ಪ ಬಾರಪ್ಪ, ತಪ್ಪಾಯ್ತು ಬಾರಪ್ಪ, ತಪ್ಪಾಯ್ತು ಬಾರಪ್ಪ. ಅದಕ್ಕೆ ಗುರುವಿನ ಮುಂದೆ ಕೂತು ಯಾ ದೇವ್ರ ಪೂಜೆ ಮಾಡಂಗಿಲ್ಲ, ಯಾ ಲಿಂಗ ಪೂಜೆ ಮಾಡಂಗಿಲ್ಲ. ಗುರುನೇ ದೇವ್ರು. ಗುರು ಬರ್ಲಾರ್ದಾಗ ಅವೆಲ್ಲ ಮಾಡಬೇಕು, ಗುರು ಇದ್ದಾಗ ಅಂತ ಕೆಲಸಗಳು ಮಾಡ್ಲಕ್ಕೆ ಹೋಗ್ಬಾರ್ದು. ಅದಕ್ಕ ಅವರ ಎದುರು ಲಿಂಗಾರ್ಚನೆ ಮಾಡಲಾಗದು. ಮತ್ತೆ ಗುರುಗಳ ಬಗ್ಗೆ ನಿಮಗೇನೇ ಭಿನ್ನಾಭಿಪ್ರಾಯ ಇದ್ರೂ ಸಹಿತ, ಕನಸು ಮನಸ್ಸಿನೊಳಗೆ ಸಹಿತ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತಾಳಬಾರ್ದು. ಒಂದು ಸಾರಿ ಗುರು ಅಂತ ಪಾದ ಹಿಡಿದ ಮೇಲೆ, ಗುರುನು ಒಬ್ಬ ಮನುಷ್ಯನೇ ಇರ್ತಾನೆ, ಹೌದಿಲ್ಲ? ಅವನು ಒಂದು ಸ್ವಭಾವ ಒಂದು ಹೆಚ್ಚು ಕಡಿಮೆ ಇರ್ತದ. ಆದ್ರೆ ಅವ್ರ ಸ್ವಭಾವ ನೀವೇನ್ ಮಾಡಬಾರ್ದು, ಕನಸು ಮನಸ್ಸಿನೊಳಗೂ ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ತಾಳಬಾರದು. ಶಿಷ್ಯನ ಲಕ್ಷಣ ಕೆಟ್ಟ ಅಭಿಪ್ರಾಯ ತಾಳಬಾರದು. ಮತ್ತೆ ಯಾರ್ಯಾರ ಕೆಟ್ಟ ಅಭಿಪ್ರಾಯ ಮೂಡಿಸ್ಬೇಕಂತೇಳಿ ನಿಮ್ಮ ಗುರುಗಳಿಗೆ ಬೈಯವರಿದ್ರೆ ಅಂತಂದ್ರೆ ಅವ್ರ ಜೊತೆಗೂ ಇರಬಾರದು. ಅವರು ಅಂಥವರು ಇಂಥವರು ಎಂದು ಕನಸು ಮನಸ್ಸಿನಲ್ಲಿ ನೆರೆದಡೆ ಅಘೋರ ನರಕ ಕೂಡಲ ಚೆನ್ನ ಸಂಗಮ ದೇವ ಅಂತಂದ್ರ ನಿಮಗ ಏನಾಗ್ತದಂದ್ರೆ ಅವ್ರಲಿಂತ ಏನ್ ಸಿಗ್ಬೇಕು ಆ ಲಾಭನೇ ಸಿಗಂಗಿಲ್ಲ, ನಿಮಗ್ ಅದ್ರ ಬೆನಿಫಿಟ್ ಆಗಂಗಿಲ್ಲ. ನಿಮಗೆ ಗುರುವಿನ ಜ್ಞಾನ, ಗುರುವಿನ ಕಾರುಣ್ಯದ ಲಾಭ ಆಗ್ಬೇಕಾದ್ರ ಗುರುವಿನ ಜೊತೆಗೆ ಹೆಂಗಿರ್ಬೇಕಂತ ಕಲಿಸ್ಲಕತ್ತಾರ. ವಚನ ಚಂದದನ್ರಿ ಇದು. ಗುರು ಶಿಷ್ಯ ಸಂಬಂಧವನ್ನು ಏನೆಂದು ಉಪಮಿಸುವೆನಯ್ಯ, ಒಂದಾಗಿ ಹೋಗಬಾರದು, ಅವರಿದ್ದ ಊರಲ್ಲಿ ಇರಲಾಗದು, ಅವರ ಸಮಪಂಕ್ತಿಯಲ್ಲಿ ಕುಳ್ಳಿರಲಾಗದು, ಅವರೆದುರಿಗೆ ಲಿಂಗಾರ್ಚನೆ ಮಾಡಲಾಗದು, ಅಂಥವರು ಇಂಥವರೆಂದು ಗುರುವಿನ ಬಗ್ಗೆ ಕನಸು ಮನಸ್ಸಿನಲ್ಲಿ ನೆನೆದಡೆ ಅಘೋರ ನರಕವಯ್ಯ ಕೂಡಲ ಚೆನ್ನ ಸಂಗಮ ದೇವ. ಅವ್ರ ಸ್ವಭಾವ ಅದು ಏನೋ ಒಂದು ನಮಗ ಅದು ಲೈಕ್ ಆಗ್ಲಾರ್ದಂಥದ್ದೊಂದು ಸ್ವಭಾವ ಇರ್ತದೆ. ಆ ಲೈಕ್ ಆಗ್ಲಾರ್ದಂಥ ಸ್ವಭಾವ ಗುರುವಿಂದು ಹೊಯ್ಕೋತ ಊರ್ ಮಂದಿಗೆಲ್ಲ ಹೇಳ್ಕೊತ ಅಡ್ಡಾಡ್ತೀರಿ. ಮತ್ತೆ ಹೆಂಡ್ರ ಸ್ವಭಾವ ಎಲ್ಲ ಓಟು ಲೈಕ್ ಆಗಿದೆ ನಿಮಗೆ, ಗಂಡ್ರ ಸ್ವಭಾವ ಎಲ್ಲ ಓಟು ಲೈಕ್ ಆಗಿದೆ ನಿಮಗೆ. ನಿಮ್ಮ ಹೆಂಡ್ರ ಸ್ವಭಾವ ನಿಮ್ಮ ಗಂಡ್ರ ಸ್ವಭಾವ ಎಲ್ಲ ಓಟು ನಿಮಗೆ ಲೈಕ್ ಆಗಿದೆ ಅಂತ ಕೇಳ್ತಾರ ಅವ್ರು. ಅಲ್ಲಿ ಹೆಂಡ್ರು ಗಂಡ್ರು ಮಕ್ಕಳು ಎಂತ ಎಲ್ಲ ಓಸು ಒಂದೊಂದು ಸ್ವಭಾವದು ಇದ್ದಾಗೂ ಸಹಿತ ಅಲ್ಲಿ ಯಾಕೆ ಡೊಗ್ತೀರಿ? ಈ ಗುರುವಿನ ಬಗ್ಗೆ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತಂದ್ರೆ ಊರೆಲ್ಲ ಯಾಕೆ ಹೋಯ್ಕೋತ ಅಡ್ಡಾಡ್ತೀರಿ ಅಂತ ಪ್ರಶ್ನೆ ಅದ ಇದ್ರು. ನಿಮಗ ಅದರದು ಬೆನಿಫಿಟ್ ತಗೋಬೇಕು, ಅದರ ಲಾಭ ತಗೋಬೇಕಂದ್ರೆ ಆ ಸ್ವಭಾವಕ್ಕೆ ಹೊಂದ್ಕೊಂಡು ಹೋಗ್ಬೇಕು. ಹೊಂದ್ಕೊಂಡು ಆದ್ರೆ ನಿಮಗೆ ಲಾಭ ಸಿಗ್ತದ. ನಿಮಗ ಗುಲಾಬಿ ಗಿಡ ಬೆಳೆಸ್ಬೇಕಾದ್ರ ಗುಲಾಬಿ ಗಿಡ ಬರೀ ಹೂವ ಕೊಡಂತ ಗಿಡ ಅದೇನದು, ಅದ್ರ ಜೊತೆಗೆ ಮುಳ್ಳಿರ್ತಾವ ಇಲ್ಲ? ಗುಲಾಬಿ ಗಿಡದೊಳಗ ಮುಳ್ಳಿರ್ತಾವ. ಮುಳ್ಳಿರಂತ ಬೇಡೇ ಬೇಡ, ನಮಗ್ ಮುಳ್ಳೇ ಬೇಡ, ಬರೇ ಹೂವ ಬೇಕು ಅಂತೇಳಿ ಮುಳ್ಳದ ಇದೆ ಅಂತೇಳಿ ಅದು ಗಿಡ ಹೋಗಿ ತಿಪ್ಪೆಗೆ ಹೋಗಿಲಕ್ಕಾಗ್ತದ? ಮುಳ್ಳು ಚುಚ್ಚಿದ್ರೆ ಅದ್ರ ಬಗ್ಗೆ ತಪ್ಪು ತಿಳ್ಕೊಳಕಾಗ್ತದ?
ಅವಾಗ ಗುಲಾಬಿ ಗಿಡದ ಮುಳ್ಳು ಚುಚ್ಕೊಂಡಿರ ಇಲ್ಲ ಹೂವ ತಗೋಬೇಕಾದ್ರ ಮತ್ತೆ ಚುಚ್ಚುತ್ತಿರ್ತಾವ. ಆ ಚುಚ್ಚಿದ ನೋವು ಅನುಭವಿಸಿದ್ರೆ ಗುಲಾಬಿ ಹೂವ ಸಿಗ್ತದೆ. ಆ ಮುಳ್ಳು ಚುಚ್ಚಿದ ನೋವೇ ಅನುಭವಿಸ್ಲಿಕ್ಕೆ ತಯಾರಿಲ್ಲ ಅಂತಂದ್ರೆ ಹೂವ ಹೆಂಗ್ ಸಿಗ್ತದ? ಗುರುವಿನ ಕಾರುಣ್ಯ ಹೆಂಗ್ ಸಿಗ್ತದ? ಗುರುವಿನ ಆಶೀರ್ವಾದ ಹೆಂಗ್ ಸಿಗ್ತದ? ಗುರುವಿನ ಸ್ಥಾನದಲ್ಲಿ ಬಂದಾಗ ಏನಾಗಬೇಕು? ಸರ್ವಸಂಗ ಪರಿತ್ಯಾಗ ಅಂತಂದ್ರೆ ನಿಮ್ ಸಂಸಾರದ ಎಲ್ಲ ವಿಚಾರಗಳು ಬಿಟ್ಟು ಬಿಡ್ಬೇಕು. ಕೇವಲ ಗುರುವಿಂದ ಒಂದೇ ವಿಚಾರ. ಯಾವ ಮನಿ ವಿಷಯಗಳು ಅಲ್ಲಿ ಇಲ್ಲಿ ಯಾವ ವಿಷಯಗಳಲ್ಲಿ ಮಾತನಾಡಬಾರದು. ಕೇವಲ ಧರ್ಮ ವಿಚಾರ, ಆಧ್ಯಾತ್ಮಿಕ ವಿಚಾರ, ಜ್ಞಾನದ ವಿಚಾರ ಅಷ್ಟೇ ಮಾಡಬೇಕು. ಗುರುವಿನ ಸ್ಥಾನಕ್ಕೆ ಬಂದ ಮೇಲೆ ಒಳ್ಳೆ ವಿಚಾರ ಮಾತಾಡಬೇಕು. ಇಲ್ಲಂದ್ರೆ ಸೈಲೆಂಟ್ ಇರ್ಬೇಕು, ಬಾಯಿ ಮುಚ್ಕೊಂಡಿರ್ಬೇಕು. ದೇವಸ್ಥಾನದಲ್ಲಿ ಶಬ್ದ ಮಾಡಿದ್ರೆ ಸುಮ್ಮಿರ್ತಾರೇನು ಯಾರ? ಹೆಂಗಿರ್ತಾವ ಮಠಗಳು ನೋಡಿರಿಲ್ಲ? ನಿಶ್ಶಬ್ದ ಇರ್ತಾವಿಲ್ಲ? ಏನ್ ಎಲ್ಲಿ ಬೇಕಲ್ಲಿ ಬಂದು ಹರಕೆ ಹೊಡಿತಾರ, ಊರದ ಸುದ್ದಿ ತಂದು ಹರಕೆ ಹೊಡಿತಾರ. ಏನ್ ಮಠದಾಗ ಯಾರ ಕುಂದು ಎಬ್ಬಿಸಿ ಕಳಿಸ್ತಾರ ಊರ ಕಡೆ? ಗುಡಿಯಾಗ ಮಠದಾಗ ಕೂತ್ ಯಾವ ಹಾಳ ಹರಕೆ ಹೊಡೆದ್ರೆ ಬಿಡ್ತಾರೇನು? ಪರಮಾತ್ಮ ಹೆಂಗದನ? ನಿಶ್ಶಬ್ದ ಅದನ. ಅಲ್ಲಿ ನಿಶ್ಶಬ್ದ ಬ್ರಹ್ಮನಿಗೆ ನಾವು ನಿಶ್ಶಬ್ದರಾಗಿ ಗೌರವ ಕೊಡಬೇಕು, ನಿರ್ಲಿಪ್ತರಾಗಬೇಕು. ಯಾವುದು ಮನೆಯ ವಿಚಾರಗಳು ಅಲ್ಲಿ ಚರ್ಚೆ ಮಾಡಬಾರದು. ಅಲ್ಲಿ ಕುಂತು ಒಡ ಒದರ್ಕೋತ್ ಕೂತ್ರ ಗಂಡ ಹೆಂಡತಿ ಹೋಗಿ ಮನೆಯಾಗ ಜಗಳಾಡ್ದಂಗ ಅಲ್ಲಿ ಮಠದಾಗ ಜಗಳಾಡ್ಕೋತ್ ಕೂತ್ರ ಬಿಡ್ತಾರೇನ ಅಲ್ಲಿ? ಹಂಗಿರ್ತದ. ಅದಕ್ಕೆ ನಿಶ್ಶಬ್ದ ಬಹಳ ಮುಖ್ಯ ಅದ. ಮತ್ತೆ ಸರ್ವಸಂಗ ಪರಿತ್ಯಾಗಿಯಾಗಿ ಯಾವುದು ಸಂಸಾರಿಕ ವಿಷಯಗಳನ್ನ ತಲೆಯಾಗಿ ಇಟ್ಕೋಬಾರ್ದು, ಬಾಯಾಗಿ ಇಟ್ಕೋಬಾರ್ದು, ಮನಸ್ಸಿನಾಗ ಇಟ್ಕೋಬಾರ್ದು. ಕೇವಲ ಪರಮಾತ್ಮನ ವಿಷಯ ಒಂದೇ ಇಟ್ಟುಕೊಂಡು, ಜ್ಞಾನದ ಒಂದೇ ವಿಷಯ ಇಟ್ಟುಕೊಂಡು ಆ ಗುರುವಿನ ಸಾನ್ನಿಧ್ಯದೊಳಗೆ ಬರಬೇಕು. ಮಠದೊಳಗೆ ಕಾಲಿಟ್ರೆ ಶಾಂತಿ, ಆನಂದ. ಹೌದಾ ಇಲ್ಲ? ಹೊರಗೆ ಒದರಾಡ್ದಂಗೆ ಇಲ್ಲಿ ಒದರಾಡ್ಕೊತ್ ಕೂತ್ರ ಏನ್ ಶಾಂತಿ ಸಿಗ್ತದೆ? ಏನ್ ನೆಮ್ಮದಿ ಸಿಗ್ತದೆ? ಎದ್ರ ಸಲುವಾಗಿ ಬಂದಿರ್ತದೆ? ಏನಾರ ಕೇಳಿದ್ರೆ ಗುರುವಿನ ಮಾತು ಅಷ್ಟೇ ಕೇಳಬೇಕು. ಗುರು ಆಗಿ ಏನಪ್ಪ ಎಂತು ಅಥವಾ ಮಾತನಾಡಿಸಿದ್ರ ನಿಮ್ಮದು ವಿಷಯ ಹೇಳಬೇಕು. ನಿಮ್ಮ ಬಾಯಿಗೆ ಕೆಲಸನೇ ಇಲ್ಲ ಅಲ್ಲಿ ಗುರುವಿನ ಸಾನ್ನಿಧ್ಯದಾಗ. ಅವನಿಗೆಲ್ಲ ಅರ್ಥ ಆಗ್ತಿರ್ತದೆ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಅವಶ್ಯಕತೆ ಏನದ ಅಂತ. ಅದಕ್ಕೆ ಈ ಶಿಷ್ಟಾಚಾರಗಳನ್ನ ಕಲಿಬೇಕು ಅನ್ನೋದೇ ಈ ವಚನದ ಅರ್ಥ. ಯಾವಾಗ ಗುರುವಿನ ಶಿಷ್ಯ ಆದ್ರಿ ಈ ಎಲ್ಲ ಶಿಷ್ಟಾಚಾರಗಳು ಫಾಲೋ ಮಾಡ್ಬೇಕಾಗ್ತದ, ಪ್ರೊಸೀಜರ್ಗಳು ಫಾಲೋ ಮಾಡ್ಬೇಕಾಗ್ತದ ಅಂತೇಳಿ ಈ ಪ್ರೊಸೀಜರ್ಗಳು ಹೇಳಕತ್ತಾರ. ಜ್ಞಾನ ಎಂತ ಶಕ್ತಿ ಅದು? ನಿಷ್ಠಾ ಭಕ್ತಿಯನ್ನ ಜ್ಞಾನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ಭಕ್ತ ಗುರುಲಿಂಗ ಸ್ಥಲಿ ಆಗಬೇಕು. ಇದು ನಿನ್ನೆ ಮತ್ತು ಇವತ್ತಿನ ವಚನಕ್ಕೆ ಸಂಬಂಧಪಟ್ಟಂತ ಮಾತು. ಈಗ ಅದರ ನಿಲ್ಲಿಸಿ ವಿಚಾರ ಸಾಗರಕ್ಕೆ ಹೋಗೋಣ. ವಿಚಾರ ಸಾಗರದಾಗ ಏನದ? ಏನ್ ಹೇಳಿದ್ರಪ್ಪ? ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ, 5ನೇ ತರಂಗ, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ವಿಷಯ ಅಂಕ 5ನೇ ತರಂಗ 232ನೇ ವಿಷಯ ಅಂಕಲ್ರಿ ಇವತ್ತು ಹೇಳೋದು. 232ನೇ ವಿಷಯ ಅಂಕ 148ನೇ ಏನಂತೀರಿ ಇದಕ್ಕೆ? ದೋಹ ಅಂತೀರಿ, ಚೌಪಾಯಿ ಅಂತೀರಿ, ಏನದ ಏನಿದೆ ನೋಡ್ಬೇಕು. ಚೌಪಾಯಿನೇ ಅದಲ್ರಿ ಇದು. 5-232-148. ಈ ಒಂದು ವಿಷಯಕ್ಕೆ ಪ್ರವೇಶ ಆಗೋದಕ್ಕಿಂತ ಮೊದಲ ಪೂರ್ವದಲ್ಲಿ ಏನ್ ಹೇಳಿದ್ರು? ಸಂಸಾರ
ಜಗತ್ತು, ಬ್ರಹ್ಮಾಂಡ, ಪಿಂಡಾಂಡ, ಅದರ ಪ್ರಸಂಗಗಳು ಅವೆಲ್ಲ ಏನದವ? ಮಿಥ್ಯೆ ಅದಾವ. ಅದರೊಳಗೆ ಉಂಟಾಗುವ ಸುಖನೂ ಮಿಥ್ಯೆ ಅದ, ಅದರೊಳಗೆ ಉಂಟಾಗುವ ದುಃಖನೂ ಮಿಥ್ಯೆ ಅದ. ಸುಖ ಇದ್ರೆ ಅನುಭವಿಸ್ರಿ, ಏನ್ ತೊಂದರೆ ಇಲ್ಲ. ಅದರ ದುಃಖ ಏನದಲ್ಲ, ಅದರ ದುಃಖ ಏನದ? ಅದನ್ನು ಮಿಥ್ಯ. ಆ ದುಃಖ ಅನುಭವಿಸ್ತೀವಲ್ಲ, ಆ ಮಿಥ್ಯವಾದ ದುಃಖ ಅನುಭವಿಸ್ಬೇಕಾದ್ರೆ ಅದಕ್ಕೆ ಮಿಥ್ಯವಾದ ವಸ್ತುಗಳೇ ಬೇಕಾಗ್ತದ. ಗುರು ಮತ್ತು ಶಾಸ್ತ್ರಗಳು ಮಿಥ್ಯವಾಗಿ ಆ ಮಿಥ್ಯವಾದ ದುಃಖವನ್ನ ನಿವೃತ್ತಿ ಮಾಡ್ತವ ಅಂತೇಳಿ ಗುರುಗಳು ಹೇಳಿದರು. ಆವಾಗ ಶಿಷ್ಯ ಏನಂದ, ಅವನೊಂದು ದೃಷ್ಟಾಂತ ತೆಗೆದ. ಏನ್ ತೆಗೆದ್ನಪ್ಪ ಅಂತಂದ್ರೆ, ಮರೀಚಿಕಾ ಜಲ, ಮೃಗ ಜಲ ಅಂತ ಏನದ ಅಲ್ಲ, ಅದು ಮಿಥ್ಯ ಆದ. ನೀವ್ಯಾಂಗ ಗುರು ಮತ್ತು ಶಾಸ್ತ್ರಗಳು ಮಿಥ್ಯ ಆವ ಅಂತೀರಿ. ನಿತ್ಯವಾದ ಮೃಗಜಲ ಬಾಯಾರಿಕೆಯನ್ನ ನಿವಾರಣೆ ಮಾಡಬೇಕಾಗಿತ್ತು. ಯಾವಾಗ ಮಿಥ್ಯವಾದ ಗುರು ಮತ್ತು ಶಾಸ್ತ್ರಗಳು ಸಂಸಾರ ದುಃಖ ನಿವೃತ್ತಿ ಮಾಡ್ತವ ಅಂತಂದ ಮೇಲೆ, ಈ ಬಾಯಾರಿಕೆ ಅನ್ನೋದು ಏನದಲ್ಲ, ಅದು ಮಿಥ್ಯವಾದ ಮೃಗಜಲದಿಂದ ಎಂದೂ ಆ ಬಾಯಾರಿಕೆ ನಿವೃತ್ತಿ ಆಗಿಲ್ಲ. ಅದಕ್ಕೆ ಇದು ನೀವು ಹೇಳ್ತಾ ಇರೋ ವಿಚಾರ ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳ. ಅದಕ್ಕೆ ಮುಂದ ಇದಕ್ಕೆ ಉತ್ತರ ಕೊಡ್ತಾರ ಅವ್ರು. ಏನಂದ್ರ ಸತ್ಯ ಅಂತ ಬರ್ತದೆ. ಸತ್ಯ, ಆ 4 ರೀತಿ ಸತ್ಯಗಳು. ಒಂದನೇ ಸತ್ಯ ಯಾವುದು? ಶುದ್ರ ಸತ್ಯ. ಶುದ್ರ ಸತ್ಯ ಅಂತಂದ್ರ ಇಲ್ಲದ್ದು, ಎಂದೆಂದೂ ಇಲ್ಲದ್ದು. ಬಂಜೆಯ ಮಗ ಎಂದರ ಇರ್ತಾನೆ ಅಂದ್ರೆ ಅವನು ಬಂಜೆಯ ಮಗ ಎಂದೂ ಇಲ್ಲದ್ದು, ಮೊಲದ ಕೋಡು ಎಂದೂ ಇಲ್ಲದ್ದು, ಕನಸಿನ ಕನ್ನೆ, ಗಗನ ಕುಸುಮ, ಇವೆಲ್ಲ ಏನದವು? ಇಲ್ಲದ್ದು. ಇಲ್ಲದ್ದು ಅಂದ್ರೂ ಕಲ್ಪನೆ ಒಳಗೆ ಅದಾವ ಇಲ್ಲವು? ಜಗತ್ತಿನಾಗಿಂತ ಇಲ್ಲದ ಸುದ್ದಿನ ಬಾಳ ಮಾತಾಡ್ತಾರಿಲ್ಲ ಪಾಲ್ತು ನನ್ನ ಮಕ್ಕಳು, ಸುಳ್ಳು ಕಥೆಗಳ ಕಟ್ಟಿ. ಶುದ್ರ ಸತ್ಯ ಇಲ್ಲದ್ದು, ಸುಳ್ಳು ಕಥೆಗಳು ಮಾತಾಡ್ತಾರ ಇಲ್ಲ? ಅದಾವ ಇಲ್ರಿ ಈ ಪದ್ಧತಿಗಳು ಅದಾವಿಲ್ಲ? ಇಲ್ಲದ್ದು ಸೃಷ್ಟಿ ಮಾಡಿ ಮಾತಾಡ್ತಾರ ಇಲ್ಲ? ಏನು ಇಲ್ಲ, ಅಲ್ಲಿ ಇಲ್ಲದ್ದು ಸೃಷ್ಟಿ ಮಾಡ್ತಾರ. ಸಮಸ್ಯೆಗಳು ಸೃಷ್ಟಿ ಮಾಡ್ತಾರ, ಶಬ್ದಗಳು ಸೃಷ್ಟಿ ಮಾಡ್ತಾರ, ಕಥೆಗಳು ಸೃಷ್ಟಿ ಮಾಡ್ತಾರ. ಅದೆಲ್ಲ ಏನದ? ಕ್ಷುದ್ರ ಸತ್ಯ. ಈಗ ಮತ್ತೆ ಎಲ್ಲರೂ ಕೂತ್ ಮಾತಾಡ್ಲಕತ್ತಾರ ಅಂತಂದ್ಮೇಲೆ ಅದು ಸುಳ್ಳೆ ಸತ್ಯ ಆಗ್ತದಿಲ್ಲ ಒಂದಿನ? ಎಲ್ಲರೂ ಕೂಡಿ ನಂಬಂಗ್ ಮಾಡ್ತಾರಿಲ್ಲ ಅದಕ್ಕೆ? ಸತ್ಯ. ಬಹಳ ಮಂದಿ ಕೂಡಿ ಹೇಳಿದ್ರಂದ್ರ ನಮ್ಮ ಪ್ರಜಾಪ್ರಭುತ್ವ ಹೆಂಗದ? ಓಸು ಮಂದಿ ಕೂಡಿ ಓಟ್ ಹಾಕಿದ್ರ ಆ ಓಟ್ ಹಾಕೋರು ಎಂತವ್ರು ಅದಾರ ನೋಡೋದು ಬೇಡ. ದೇಶದ ಅಭಿಮಾನ ಇದ್ದವರು, ದೇಶದ ಬಗ್ಗೆ ಕಾಳಜಿ ಇದ್ದವರು, ಜಗತ್ತು ಜೀವನ ಏನು ಅನ್ನೋದು ಅರ್ಥ ಇದ್ದವರು ಓಟ್ ಹಾಕಿದ್ರೆ ಒಳ್ಳೆ ರಾಜಕಾರಣಿಗಳು ಬರ್ತಾರೆ. ಎಲ್ಲ ಅಜ್ಞಾನಿಗಳು ಕೂಡಿ ಓಟ್ ಹಾಕಿದ್ರೆ ಅಜ್ಞಾನಿಗಳು ಆರಿಸಿ ಬರ್ತಾರೆ. ಹಂಗ ಕ್ಷುದ್ರ ಸತ್ಯ ಏನ್ ಮಾಡ್ತದ? ಕೆಲ್ಸಕ್ಕೆ ಬರಲಾರದಂತ ವಿಷಯಗಳನ್ನ ಎಲ್ಲರೂ ಕೂತು ಮಾತಾಡಿ ಅದನ್ನೇ ದೊಡ್ಡ ಸತ್ಯ ಅಂತ ಮಾಡಿದ್ರಂತಂದ್ರ ಅದು ಕ್ಷುದ್ರ ಸತ್ಯ. ಅದಕ್ಕೇನದ? ಸುಖ, ನೆಮ್ಮದಿ, ಶಾಂತಿ ಏನು ಸಿಗಲ್ಲ. ಅದು ಮಾತನಾಡುವ ಸಮಯದಲ್ಲಿ ಅಷ್ಟೇ ಅದು ಸರಿ. ಆಮೇಲೆ ಅದು ಏನು ಅರ್ಥ ಇಲ್ಲ, ಅದು ಅರ್ಥ ಇಲ್ಲ. ಹೆಂಗೆ? ಅದಕ್ಕಿಂತ ಮ್ಯಾಲ ಹೋಯ್ತು ಇನ್ನೂ ಒಂದೇನದ? ಅವ್ರದೇ ಒಂದು ವೈಯಕ್ತಿಕ ಅಭಿಪ್ರಾಯ. ಅವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಅದು ಹಂಗ, ಇದು ಹಿಂಗ, ಅವ್ರು ಸಿಟ್ಟಿನವ್ರು ಅದಾರ, ಇವ್ರು ಹೊಟ್ಟೆ ಕಿಚ್ಚಿನವ್ರು ಅದಾರ,
ಅವ್ರು ಬಹಳ ದೊಡ್ಡವರು, ಇವ್ರು ಬಹಳ ಸಣ್ಣವ್ರ ಅಭಿಪ್ರಾಯಗಳು, ಅವರವ್ರದೇ ಅಭಿಪ್ರಾಯಗಳು, ವೈಯಕ್ತಿಕ ಅಭಿಪ್ರಾಯ, ಅವ್ರ ಕನಸುಗಳು, ಅವ್ರ ವಿಚಾರಗಳು, ಅವೆಲ್ಲ ಏನದವ ಅವ್ರ ವೈಯಕ್ತಿಕವು. ಅವ್ರಿಗಿದ್ದ ಅನುಭವ ಇನ್ನೊಬ್ಬರಿಗೆ ಇಲ್ಲ. ಒಬ್ಬರಿಗೆ ಒಳ್ಳೇದನ್ಸಿದ್ರೆ ಇನ್ನೊಬ್ಬರಿಗೆ ಕೆಟ್ಟಾಗಿರ್ತಾರೆ. ನಮಗ್ ಒಳ್ಳೆಯವ್ರು ಇರ್ಬೋದು, ಅವ್ರು ಎಲ್ಲರಿಗೂ ಒಳ್ಳೆಯವ್ರು ಇರ್ತಾರೇನು, ನಮಗ್ ಕೆಟ್ಟ ಇರ್ಬೋದು, ಅದೆಲ್ಲರಿಗೂ ಕೆಟ್ಟವ್ರು ಇರ್ತಾರೇನು ಅವರು. ಹಿಂಗಾಗಿ ನಮಗ್ ಕೆಟ್ಟದರ ನೀವೆಲ್ಲರೂ ಕೆಟ್ಟನ್ರಿ ಅಂತ ಬರ್ತದ, ನಮಗ್ ಒಳ್ಳೆಯವ್ರದ ನೀವೆಲ್ಲರೂ ಒಳ್ಳೆಯವ್ರನ್ಲಿಕ್ಕೆ ಬರ್ತದ. ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ, ಅವ್ರವ್ರಿಗೆ ಬಿಟ್ಟದ್ದು. ಅದು ಎಂಥದ್ದು ಪ್ರಾತಿಭಾಷಿಕ ಸತ್ಯ, ಅದು ಜನರಲ್ ಅಲ್ಲದು, ಇಂಡಿವಿಜುವಲ್. ಮುಂದೇನದ ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯದೊಳಗ ಆಹಾರ, ನಿದ್ರೆ, ಭಯ, ಮೈಥುನ, ಪಂಚಭೂತಾತ್ಮಕ ಬ್ರಹ್ಮಾಂಡದ ಜೀವನ, ಪಿಂಡಾಂಡದ ಜೀವನ ಎಲ್ಲ ಕಾಮನ್ಯ ಅದ. ಇಲ್ಲ ಅಮೆರಿಕಾದಾಗಿದ್ದವ್ರೇನು ಮೂಗನಾಗ ಊಟ ಮಾಡ್ತಾರೇನೋ ಅವರು ಅದೇ ಬಾಯಿಲೆ ಉಣ್ತಾರಿಲ್ಲ. ವ್ಯಾವಹಾರಿಕ ಸತ್ಯದೊಳಗ ಕಾಮನ್ ಕೆಲಸಗಳು ನಡೀತಾವ ಇಲ್ಲಿ. ಈ ವ್ಯಾವಹಾರಿಕ ಸತ್ಯ ಅಂತ ಒಂದು, ಇದನ್ನು ಸತ್ಯನ ಸುಳ್ಳ? ಅನಿತ್ಯ ಸತ್ಯಗಳು ಇವೆಲ್ಲ. ನಿತ್ಯ ಸತ್ಯ ಅಲ್ಲಿ ಪರ್ಮನೆಂಟ್ ಟ್ರೂತ್ ಅಲ್ಲ, ಸತ್ಯನೇ ಅನಿತ್ಯ. ಈಗ ನಿಮ್ಗೆ ಹಸಿವಾಗಿದ್ದು ಸುಳ್ಳ ಕರೆನ ಹೇಳ್ರಿ, ನೀರಡಿಕೆ ಆಗಿದ್ದು ಸುಳ್ಳ ಕರೆನ? ಮಿಥ್ಯ ಅನ್ಲಕ್ ಬರ್ತದ? ನಿಮ್ಗೆ ಹಸಿವಾಗ್ಯದ, ನೀರಡಿಕೆ ಆಗ್ಯದ, ನಿದ್ದೆ ಬಂದದಂದ್ರ ಅದಕ್ಕೆ ಮಿಥ್ಯ ಅನ್ಲಕ್ ಬರ್ತದ? ಶರೀರನೇ ಮಿಥ್ಯ ಅಂತ ಅಂದ್ಮೇಲೆ ಅದ್ರ ಹಸಿವನು ಮಿಥ್ಯ ಅಂತೇಳಿ ಊಟ ಮಾಡೋದು ಬಿಡ್ರಿ ನೋಡಮ್ಮ. ಅವು ಸತ್ಯ. ಎಂತ ಸತ್ಯ ಅಂದ್ರೆ ಅನಿತ್ಯ ಸತ್ಯಗಳು, ಪರ್ಮನೆಂಟ್ ಅಲ್ಲ, ಶಾಶ್ವತವಾದ ಸತ್ಯಗಳಲ್ಲ. ಅದೇ ನಿದ್ದೆ ಒಂದಿಷ್ಟು ಹಾಸಿಕೊಂಡು ಮಕ್ಕೊಂಡೆ ಅಂದ್ರೆ ನಿದ್ದೆ ಹೋಗ್ಬಿಡ್ತಾವ. ಒಂದ್ 4 ತೂತು ಹೊಟ್ಟಿಗೆ ಏನಾರು ತಿಂದ್ರಿ ಅಂದ್ರೆ ಹಸಿ ಹೋಗ್ಬಿಡ್ತದೆ. ಒಂದ್ ಗುಡ್ಡಕ್ಕೆ ನೀರು ಕುಡಿದ್ರಿ ಅಂದ್ರೆ ನೀರಡಿಕೆ ಹೋಗ್ತದೆ. ಅನಿತ್ಯ ಸತ್ಯ, ಅವು ಪರ್ಮನೆಂಟ್ ಅಲ್ಲ. ಇವಕ್ಕೇನಂತಾರೆ ವ್ಯಾವಹಾರಿಕ ಸತ್ಯಗಳು. ವ್ಯಾವಹಾರಿಕ ಸತ್ಯಗಳು ಅಂತಾರೆ. ಮುಂದೆ ಪಾರಮಾರ್ಥಿಕ ಸತ್ಯ ಅಂದ್ರೆ ಪರಮಾತ್ಮ. ಈ ಬ್ರಹ್ಮಾಂಡಗಳು, ಪಿಂಡಾಂಡಗಳು ಎಲ್ಲ ನಾಶ ಆಗಿ ಹೋದ್ರೂ ಅವ ಒಬ್ಬ ಉಳಿದಿರ್ತಾನೆ. ಎಷ್ಟು ಜೀವರುಗಳು ಹುಟ್ಟಿ ಬಂದಿರ್ತಾರೆ, ಎಲ್ಲರೂ ಹೋಗ್ತಾರ ಒಂದ್ ದಿವಸ. ಎಲ್ಲರೂ ಆದ್ರೂ ಈ ಇಡೀ ಭೂಮಿ, ಸೂರ್ಯ, ಚಂದ್ರ ಎಲ್ಲ ಓಸು ಅನಿತ್ಯ ಸತ್ಯಗಳು. ಇವಕ್ಕೆಲ್ಲ ಆಯುಷ್ಯ ಅದ, ಜಗತ್ತಿಗೆ ಒಂದು ಆಯುಷ್ಯ ಅದ. ಎಲ್ಲ ಓಸು ಹೋದ್ಮೇಲೂ ಒಬ್ಬ ಉಳಿತಾನೆ ಲಾಸ್ಟಿಗೆ. ಅವ ಶಾಶ್ವತವಾಗಿರ್ತಾನೆ. ಜಗತ್ತು ಸೃಷ್ಟಿಯಾದಾಗೂ ಅವನಿರ್ತಾನ, ಜಗತ್ತು ಸೃಷ್ಟಿ ಆಗೋದಕ್ಕಿಂತ ಮೊದಲು ಅವನಿರ್ತಾನ, ಜಗತ್ತು ಪ್ರಳಯ ಆದ್ಮೇಲೂ ಅವನಿರ್ತಾನೆ. ಅವ ಪಾರಮಾರ್ಥಿಕ ಸತ್ಯ, ಶುದ್ಧ ಬ್ರಹ್ಮ. ಅದಕ್ಕೆ ಈ ರೀತಿ 4 ರೀತಿ ಸತ್ಯಗಳದಾವ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪ್ರತಿಯೊಂದು ವಿಷಯವನ್ನ, ಪ್ರತಿಯೊಂದು ಪ್ರಸಂಗವನ್ನ ನೀವು ಈ 4 ಪೈಕಿ ಒಂದು ಸತ್ಯ ಒಳಗ ಹಾಕೋದು ಕಲಿಬೇಕು ನೀವು. ಇದು ವ್ಯಾವಹಾರಿಕ ಸತ್ಯನೋ, ಇದು ಕ್ಷುದ್ರ ಸತ್ಯನೋ, ಇದು ಪಾರಮಾರ್ಥಿಕ ಸತ್ಯನೋ, ಇದು ಪ್ರಾತಿಭಾಷಿಕ ಸತ್ಯನೋ ಅಂತೇಳಿ ನಿಮಗ ಒಂದು ಕೌಶಲ್ಯ ಬರಬೇಕು. ಹೌದಾ ಇಲ್ಲ? ಆ ಕೌಶಲ್ಯ ನೀವು ಬೆಳೆಸ್ಕೋಬೇಕು. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ 232 ನೀರಡಿಕೆ ಮತ್ತು ಮರೀಚಿಕೆ. ಮರೀಚಿಕಾ ಜಲ ಎಂಥದು? ಮೃಗಜಲ. ಬಿಸಿಲಿನೊಳಗ ರೋಡ್ ಮೇಲ ಅಥವಾ ಎಲ್ಲೋ ದೂರ ನೀರಿದ್ದಂಗೆ ಕಾಣಿಸ್ತದ, ಅಲ್ಲಿ ಹೋದ್ರೆ ಅಲ್ಲಿ ನೀರಿರಂಗಿಲ್ಲ. ಅದು ಮರೀಚಿಕಾ ಜಲ ಅಥವಾ ಮೃಗಜಲ ಅಂತಾರೆ. ಆ ಜಲದಿಂದ ಯಾರ್ದು ಬಾಯಾರಿಕೆ ಹಿಂಗಿಲ್ಲ. ಆ ಮರೀಚಿಕ ಜಲ ಅನ್ನೋದು ನಿತ್ಯ. ಆ ಮರೀಚಿಕ ಜಲಕ್ಕ ಯಾವುದಿತ್ತನೋ ಇಲ್ಲಿ ಗುರು ಶಿಷ್ಯ, ಮಿಥ್ಯಾ ಗುರು, ಮಿಥ್ಯಾ ವೇದಗಳನ್ನ ಮರೀಚಿಕ ಜಲಕ್ಕೆ ಸರಿ ಮಾಡ್ಯಾನ. ಹೌದಿಲ್ಲ? ಮಿಥ್ಯಾ ಗುರು ಮತ್ತು ಮಿಥ್ಯಾ ವೇದಗಳನ್ನ ಮರೀಚಿಕ ಜಲ ಅಂತಂತಾನ. ಮತ್ತೆ ಸಂಸಾರ ದುಃಖಕ್ಕೆ ಏನಂತನವ? ಬಾಯಾರಿಕೆಗೆ ಸರಿ ಮಾಡ್ಯಾನ. ಬಾಯಾರಿಕೆಗೆ ದೃಷ್ಟಾಂತದೊಳಗ ಬಾಯಾರಿಕೆ ಆಗ್ಯದ, ದೃಷ್ಟಾಂತದೊಳಗ ಬಾಯಾರಿಕೆ ಆಗ್ಯದ. ಅದು ಗುರು ಹೇಳೋ ಸಿದ್ಧಾಂತದೊಳಗೆ ಏನದ? ಸಂಸಾರ ದುಃಖಕ್ಕೆ ಸಮ.
ಮತ್ತ ಗುರು ಹೇಳೋ ಸಿದ್ಧಾಂತದೊಳಗ ಗುರು ಮತ್ತ ವೇದಗಳೇನದವ ಮಿಥ್ಯ ಅದಾವಲ್ಲ, ಅದು ಅದಕ್ಕೆ ಸರಿ ಮಾಡ್ಯಾನ, ಮರೀಚಿಕ ಜಲಕ್ಕೆ ಸರಿ ಮಾಡ್ಯಾನ. ಮಾಡಿವ ಹಿಂಗ ಹೇಳಕ್ ದೃಷ್ಟಾಂತ. ಅದಕ್ಕೆ ದೃಷ್ಟಾಂತಗಳು ಹೆಂಗ ಬೇಕಂಗ್ ಕೊಡ್ಲಕ್ ಬರ್ತದ ಅಂತೇಳಿ ನಿನ್ನೆ 2 ದೃಷ್ಟಾಂತಗಳು ಕೊಟ್ಟೆ. ಏಕದೇವೋಪಾಸನೆ, ಬಹುದೇವೋಪಾಸನೆ. ನಿಮ್ಮ ಗುಣ ಸ್ವಭಾವಕ್ಕೆ ತಕ್ಕಂತೆ ಬಹುದೇವೋಪಾಸನೆ ಸರಿ ಅನಿಸ್ತಿತ್ತು, ನೀವು ಅದೇ ಮಾಡಬೇಕು. ಏಕದೇವೋಪಾಸನೆ ಸರಿಗೆ ಅನಿಸ್ತಿತ್ತು, ಅದೇ ಮಾಡಬೇಕು. ಎರಡೂ ಪರಿಚಯ ಮಾಡಿಕೊಟ್ಟಿರ್ತೀವಿ ನಾವು. ನಿಮ್ಮ ಮಟ್ಟ, ನಿಮ್ಮ ಸಾಧನೆಯ ಮಟ್ಟ ಏನದ ಬಹುದೇವೋಪಾಸನೆ ಮಟ್ಟಕ್ಕೆ ಇತ್ತು ಅಂತಂದ್ರೆ ಏಕದೇವೋಪಾಸನೆ ಮಾಡು ಅಂತಂದ್ರೆ ಬ್ಯಾರೆ ದೇವರುಗಳಿಗೆಲ್ಲ ಬಿಟ್ಟು ಬಿಟ್ಟೆವು, ಬ್ಯಾರೆ ಗುರುಗಳಿಗೆಲ್ಲ ಬಿಟ್ಟು ಬಿಟ್ಟೆವು. ಮನ್ಯಾಗ ಒಂದ್ ಏನಾರ ಯಾರ ಬಿದ್ದು ಕಾಲು ಮುರ್ಕೊಂಡ್ರ ಅಂತಂದ್ರ ಆ ದೇವ್ರು ಬಿಟ್ಟು ಪೂಜೆ ಮಾಡೋದು. ಅದಕ್ಕೆ ಹಿಂಗಾಯ್ತು ನೋಡು. ಇವು ಏನು ಜೀವನದಾಗ ಆಗ್ತಾವ, ಇದಕ್ಕ ಅದಕ್ಕ ಏನು ಸಂಬಂಧ ಇರಲ್ಲ. ಆದ್ರೂ ಸಹಿತ ನಾವೇನ್ ಮಾಡ್ತೀವಿ, ಯಾವುದೋ ಒಂದ್ ದೇವ್ರ ಪೂಜೆ ಬಿಟ್ಟದಕ್ಕೆ ಹಿಂಗಾಯ್ತು ನೋಡು ಅಂತ ಅನ್ಕೋತ್ ಕುಂದಿರ್ತೀವಿ. ಇದು ಆಯ್ತಂದ್ರೆ ಏನು, ಇವ್ರಿನ್ನ ಬಹುದೇವೋಪಾಸನೆ ಮಟ್ಟದಾಗ ಅದರ, ಇಂಥ ಭಾವನೆಗಳು ಇಂಥ ವಿಚಾರಗಳು ಬರ್ತಾವ ಅಂದ್ರೆ ಇವ್ರಿನ್ನ ಬಹುದೇವೋಪಾಸಕರದಾರ. ಅವ್ರಿಗೆ ಏಕದೇವೋಪಾಸನೆ ಬರ್ಬೇಕಾದ್ರೆ ಜ್ಞಾನಕ್ಕೆ ಬಂದ್ರೆ ಬರ್ತದೆ. ಜ್ಞಾನಕ್ಕೆ ಬರ್ಲಿಲ್ಲ ಅಂತಂದ್ರೆ ಏಕದೇವೋಪಾಸನೆ ಹೆಂಗ್ ಮಾಡ್ತಾರೆ? ಹಿಂಗೆಲ್ಲ ಅದ. ಇದು ಇಲ್ಲೇನಾಯ್ತು, ಇಲ್ಲಿ ಸಮಸತ್ತ ಭವ ದುಃಖ ಅದರ ಇದೇನದಪ್ಪ ವಿಷಯಾಂಕದ್ದು 232ನೇ ವಿಷಯಾಂಕದ್ದು ಶೀರ್ಷಿಕೆ ಏನದಂದ್ರ ಸಮಸತ್ತಗಳಲ್ಲಿ ಪರಸ್ಪರ ಸಾಧಕ ಬಾಧಕಗಳಾಗ್ತವ. ಪರಸ್ಪರ ಸಾಧಕಗಳು ಬಾಧಕಗಳು ಎಲ್ಲಿ ಆಗ್ತವಪ್ಪ ಅಂದ್ರ ಸಮಸತ್ತ ಇದ್ದಲ್ಲಿ ಆಗ್ತವ. ಇಲ್ಲೇನದ ಮರೀಚಿಕ ಜಲ ಮತ್ತ ಬಾಯಾರಿಕೆ, ಇವು ಯಾವ ಸತ್ತದಗಳದಾವ? ಬಾಯಾರಿಕೆ ಯಾರ್ದು? ವ್ಯವಹಾರಿಕ ಸತ್ಯ. ಅದು ಮುಂದೆ ಹೇಳ್ತಾರೆ, ಓದ್ಕೊಂಡು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸಮಸತ್ತಗಳು ಪರಸ್ಪರ ಸಾಧಕ ಬಾಧಕ ತತ್ವ ತಿಳ್ಕೋರಿದೆ ಹೆಂಗ. ಸಮಸತ್ವ ಭವ ದುಃಖ ಗುರು ವೇದ, ಯು ಗುರು ವೇದ ಕರ್ತಾ ಭವ ವೇದ ಆಪಸಮೆ ಸಮಸತ್ತ ಜಿನಿಕಿ ಲಕ್ಕಿ ಸಾಧಕ ಬಾಧಕ ತಿನಿಕಿ. ಏನಂದ್ರೆ ಭವ ದುಃಖ ಏನದ, ಭವ ದುಃಖ ಏನದ ಜನನ ಉಪಜೀವನ ಮರಣ ಪಾಪ ಪುಣ್ಯ ಗಮನಾಗಮನ ಸುಖ ದುಃಖ. ಭವ ದುಃಖದಾಗ ಏನೇನ್ ಬರ್ತದ? ಭವ ದುಃಖ ಅಂತಂದ್ರೆ ಏನು? ಭವ ದುಃಖ ಅಂತ ಈ ದೋಳದೊಳಗೆ ಹೆಸರು ಹಾಕ್ಯಾರಿಲ್ಲ ಚೌಪಾಯಿದಾಗ. ಭವ ದುಃಖ, ಭವ ದುಃಖದಾಗ ಏನದ ಅಂದ್ರೆ ಜನನ ಮರಣ ಉಪಜೀವನ, ಮತ್ತೇನು ಪಾಪ ಪುಣ್ಯ ಗಮನಾಗಮನ ಸುಖ ದುಃಖ. ಮತ್ತೆ ಗುರು ವೇದ ಅಂದ್ರೆ ಸದ್ಗುರುಗಳು ಮತ್ತು ವೇದಶಾಸ್ತ್ರಗಳು. ಸಮಸತ್ತ ಅಂದ್ರೆ ಸಮಾನ ಸತ್ಯ ಉಳ್ಳವಾಗಿವೆ. ಗುರು ವೇದಾದಿಗಳೆಲ್ಲ ಏನದವ? ಗುರು ವೇದಾದಿಗಳೆಲ್ಲ ಏನದವ? ವ್ಯಾವಹಾರಿಕ ಸತ್ಯ ಉಳ್ಳವಾಗಿವೆ. ಗುರು ವೇದಾದಿಗಳು ವ್ಯಾವಹಾರಿಕ. ಇವು ಆದ್ದರಿಂದ ಗುರು ವೇದ ಕರ್ತ ಭವ ದುಃಖ ಛೇದ. ಮರೀಚಿಕ ಜಲ ಅಂದ್ರ ಗುರುಶಾಸ್ತ್ರಗಳ ಬಗ್ಗೆ. ಇವು ಮರೀಚಿಕ ಜಲದ ಪ್ರಾತಿಭಾಷೆ ಪೂರ ಕೇಳ್ರಿ, ನಾನು ತಿಳ್ಕೋಬೇಕು. ಏನ್ ತಲೆ ಓಡಿಸೋದು ಬ್ಯಾಡ. ಏನ್ ಹೇಳ್ಬೇಕತ್ತಾರ, ಹೆಂಗ್ ಬಿಡಿಸ್ಬೇಕತ್ತಾರ ಅವ್ರಕ್ಕಿಂತ ಮುಂದೆ ಹೋಗೋದು ಬೇಡ. ಅವ್ರದ್ದು ಏನ್ ಹೇಳ್ಬೇಕತ್ತಾರ ಅದನ್ನ ಅನುವಿನಿಂದ ಮೊದಲು ತಿಳ್ಕೊಳ್ಳೋಣ. ಗುರು ವೇದಾದಿಗಳು ವ್ಯಾವಹಾರಿಕ ಸತ್ಯ ಆಗಿವೆ. ಇವು ಆದ್ದರಿಂದ ಭವ ದುಃಖ ಮತ್ತು ಗುರು ವೇದಾದಿಗಳು. ಈ ಭವ ದುಃಖ ಏನದ? ವ್ಯಾವಹಾರಿಕ ಸತ್ತ. ಭವ ದುಃಖ ವ್ಯಾವಹಾರಿಕ.
ಮತ್ತು ಗುರು ವೇದಾದಿಗಳು ವ್ಯವಹಾರಿಕ. ಎರಡೂ ವ್ಯವಹಾರಿಕ ಅದಾವು. ಹೀಗಾಗಿ ಅವು ಸಮಸತ್ತ ಇರೋದ್ರಿಂದ ಅಲ್ಲಿ ಏನಾಗ್ತದ, ಭವ ದುಃಖ ನಾಶ ಆಗ್ತದ. ಭವ ದುಃಖನೂ ಏನದ, ವ್ಯವಹಾರಿಕ. ಗುರು ವೇದಾದಿಗಳು ಏನದವ, ವ್ಯವಹಾರಿಕದ. ಸಮಸತ್ತ ಭವ ದುಃಖ ಗುರು ವೇದ. ಒಂದನೇ ಸಾಲು ಸಮಸತ್ತ ಭವ ದುಃಖ ಗುರು ವೇದ, ಒಂದನೇ ಸಾಲು. ನಿಮ್ಮ ಚೌಪಾಯಿಯ ಒಂದನೇ ಸಾಲು. ಆಯ್ತಾ? ಮತ್ತೆ ಇವತ್ತಿನ ಯಾವಾಗ ಹೋಗೈತಿ ಇನ್ ಮುಂದ? ಶಿವ ಶಿವ. ಇದ್ರ ಅರ್ಥ ಏನು? ಸಮಸತ್ತ ಭವ ದುಃಖ ಗುರುವೇದ. ಇವು ಗುರುವೇದ ಕರತ ಭವಚ್ಛೇದ. ಹೇಳಕತ್ತನಲ್ಲ, ಇದು ಹೇಳೋದ ಅರ್ಥ ಆಯ್ತಾ ಈಗ? ಭವ ದುಃಖ ಅಂದ್ರೇನು? ಜನನ, ಉಪಜೀವನ, ಮರಣ, ಪಾಪ ಪುಣ್ಯ, ಗಮನಾಗಮನ, ಸುಖ ದುಃಖ, ಇವೆಲ್ಲ ಏನದವ, ವ್ಯವಹಾರಿಕದವ. ಗುರು ಮತ್ತು ವೇದಗಳು ಏನದವ, ಅವು ವ್ಯವಹಾರಿಕದವ. ಹಿಂಗಾಗಿ ಏನಾಗ್ಯದಪ್ಪ ಅಂತಂದ್ರೆ, ಅವು ಸಮಸತ್ತೆಯಲ್ಲಿ ಇದ್ದದ್ದಕ್ಕ ಅವು ಏನ್ ಮಾಡ್ಲಕತ್ತವ, ಭವ ದುಃಖ ನಿವೃತ್ತಿ ಆಗ್ಲಿಕತ್ತವ. ಸಮಸತ್ತ ಪರಸ್ಪರ ಸಾಧಕ ಬಾಧಕಗಳು ಅದವಲ್ಲ ಇವು. ಆದ್ದರಿಂದಲೇ ಗುರು ವೇದ ಕರ್ತ ಭವಚ್ಛೇದ. ಗುರು ಮತ್ತು ವೇದಗಳು ಭವ ದುಃಖವನ್ನು ನಾಶ ಮಾಡುತ್ತವೆ. ವೇದಗಳಂದ್ರೆ ಯಾವುವು? ತತ್ವಮಸ್ಯಾದಿ ಮಹಾವಾಕ್ಯಗಳು. ಆಪಸ್ಮೇ ಜಿನಿಕಿ. ಆಪಸ್ಮೇ ಜಿನಿಕಿ ಅಂದ್ರೆ ಯಾವ್ಯಾವು? ತಮ್ಮ ತಮ್ಮೊಳಗೆ ಸಮಸತ್ಯಗಳಾಗಿರುವವೋ. ಕ್ಷುದ್ರ ಸತ್ಯ ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ ಪ್ರಾತಿಭಾಷಿಕ ಸತ್ಯದ ಸಮಸ್ಯೆ, ವ್ಯಾವಹಾರಿಕ ಸತ್ಯ ವ್ಯಾವಹಾರಿಕ ಸತ್ಯದ ಸಮಸ್ಯೆ, ಪಾರಮಾರ್ಥಿಕ ಸತ್ಯ ಪಾರಮಾರ್ಥಿಕ ಸತ್ಯದ ಸಮಸ್ಯೆಗಳು ಬಗೆಹರಿಸ್ತವ. ಆಪಸ್ಮೆ ಅಂತಂದ್ರ ತಮ್ಮಿಂದ ತಮ್ಮೊಳಗ, ಆಪ್ ಅಂದ್ರೆ ತಾವೇ, ತಮ್ಮೊಳಗೆ ತಾವೇ ಬಗೆಹರಿಸ್ಕೊಳ್ಳೋದು. ಕ್ಷುದ್ರ ಸತ್ಯದ ಸಮಸ್ಯೆಗಳು ಎದರಿಂದ ಬಗೆಹರಿತವ? ಕ್ಷುದ್ರ ಸತ್ಯದಿಂದ ಬಗೆಹರಿತವ. ಪ್ರಾತಿಭಾಷಿಕ ಸತ್ಯದ ಸಮಸ್ಯೆಗಳು ಕನಸಿನೊಳಗೆ ಬಂದ ನರಿ, ಆ ನರಿ ಬಿಡಿಬೇಕಾದ್ರೆ ವ್ಯಾವಹಾರಿಕ ಸತ್ಯದ ಸೈನಿಕರು ಉಪಯೋಗ ಇಲ್ಲ, ಕನಸಿನೊಳಗಿನ ಬಡಿಗೆನೆ ಬೇಕಾಯಿತು ರಾಜಗ. ಪ್ರಾತಿಭಾಷಿಕ ಸತ್ಯದ ವ್ಯವಹಾರಗಳು ಸಮಸ್ಯೆಗಳು ಪ್ರಾತಿಭಾಷಿಕ ಸತ್ಯದಿಂದಲೇ ಬಗೆಹರಿತವೆ. ವ್ಯಾವಹಾರಿಕ ಸತ್ಯದ ಸಮಸ್ಯೆಗಳು ವ್ಯಾವಹಾರಿಕ ಸತ್ಯದಿಂದಲೇ ಬಗೆಹರಿತವೆ. ಪಾರಮಾರ್ಥಿಕ ಸತ್ಯದ ಸಮಸ್ಯೆಗಳು ಪಾರಮಾರ್ಥಿಕ ಸತ್ಯದಿಂದಲೇ ಬಗೆಹರಿತು. ವಿಷಮ ಸತ್ತದಿಂದ ಕೆಲಸ ಆಗಂಗಿಲ್ಲಪ್ಪ ಅಂತ ಹೇಳಕತ್ತಾರ. ತಿನಿಕಿ ಸಾಧಕ ಬಾಧಕತ, ಅವುಗಳಲ್ಲಿ ಸಾಧಕ ಬಾಧಕಗಳಿರ್ತಾವ ಅಂತ ತಿಳಿ. ಸಾಧಕ ಆಗಬೇಕು ಬಾಧಕ ಆಗ್ಬೇಕಂದ್ರೂ ಸಹಿತ ಸಮಸತ್ಯಗಳಲ್ಲೇ ಆಗ್ತವ, ವಿಷಮ ಸತ್ಯಲ್ಲಿ ಆಗಬಾರ್ದು, ಆಗಂಗಿಲ್ಲ. ಆಪಸ್ಮೆ ಸಮಸತ್ತ ಜಿನಿಕಿ ಲಕ್ಕಿ ಸಾಧಕ ಬಾಧಕ ತಿನಿಕಿ. ಈ ಸತ್ಯ ತಿಳಿತಾ ಇದೆ ಅರ್ಥ. ಸಮಸತ್ತ ಭವ ದುಃಖ ಗುರು ವೇದ, ಇವು ಗುರು ವೇದ ಕರ್ತ ಭವಚ್ಛೇದ. ಏನ್ ಸಮಸತ್ತ? ಯಾವ ಸತ್ಯ ಒಳಗದವ? ಭವ ದುಃಖನೂ ವ್ಯಾವಹಾರಿಕ ಸತ್ಯ ಅದ, ಗುರು ವೇದಗಳು ವ್ಯಾವಹಾರಿಕ ಸತ್ಯನೇ ಅದ. ಹಿಂಗ ಅವೆರಡು ವ್ಯಾವಹಾರಿಕ ಸತ್ಯ ಒಳಗೆ ಇದ್ದದ್ದಕ್ಕ
ಏನಾಯ್ತು? ಒಂದು ವ್ಯಾವಹಾರಿಕ ಸತ್ಯದ ಸಮಸ್ಯೆ ಇನ್ನ ಒಂದು ವ್ಯಾವಹಾರಿಕ ಸತ್ಯ ಏನ್ ಮಾಡ್ಲಕತ್ತದ? ಪರಿಹಾರ ಮಾಡ್ಲಿಕ್ಕತ್ತದ. ವ್ಯಾವಹಾರಿಕ ಸತ್ಯ ಇರಬಹುದು, ಪ್ರಾತಿಭಾಷಿಕ ಸತ್ಯ ಇರಬಹುದು, ಮತ್ತೆ ಶುದ್ರ ಸತ್ಯ ಇರಬಹುದು. ಇವೆಲ್ಲ ಮಿಥ್ಯನೇ. ಬ್ರಹ್ಮ ಒಂದೇ ಸತ್ಯ. ಇವೆಲ್ಲ ಮಿಥ್ಯದಾಗೆ ಬೇರೆ ಹೆಸರುಗಳಷ್ಟೇ. ಮಿಥ್ಯದ ಇನ್ನೊಂದು ಹೆಸರು, ಮಿಥ್ಯದ ಮತ್ತ 3 ಹೆಸರುಗಳು ಯಾವುವು? ಒಂದು ಶುದ್ರ ಸತ್ಯ, ಇನ್ನೊಂದು ಪ್ರಾತಿಭಾಷಿಕ ಸತ್ಯ, ಇನ್ನೊಂದು ವ್ಯಾವಹಾರಿಕ ಸತ್ಯ. ಇವೆಲ್ಲ 3 ಮಿಥ್ಯನೇ, ಬ್ರಹ್ಮ ಒಂದೇ ಸತ್ಯ. ಆದ್ರೆ ಇವು ಏನದವ, ಆ ಸಮಸತ್ಯ ಒಳಗ ಅಲ್ಲಿ ಸಾಧಕ ಬಾಧಕಗಳಾಗ್ತವ, ವಿಷಮ ಸತ್ಯ ಒಳಗ ಆಗಂಗಿಲ್ಲ. ಸಮಸತ್ತ ಭವ ದುಃಖ. ಗುರು ವೇದ ಏನದವ? ಗುರು ವೇದ ಮತ್ತು ಭವ ದುಃಖ 2 ಸಮಸತ್ತ ಅದವ. ಇರೋದ್ರಿಂದ ಇವು ಗುರು ವೇದ ಕರ್ತ ಭವಚ್ಛೇದ. ಆದ್ದರಿಂದ ಗುರು ಮತ್ತು ವೇದಗಳು ಏನ್ ಮಾಡ್ತವ? ಸಮಸತ್ತ ಅಂದ್ರೆ ಯಾವ ಸತ್ಯ ಒಳಗದವ? ಗುರು ವೇದ ಮತ್ತು ಭವ ದುಃಖ ವ್ಯಾವಹಾರಿಕ ಸತ್ಯ ಒಳಗದವ. ಒಂದು ವ್ಯಾವಹಾರಿಕ ಸತ್ಯ ಆಟೋ ಬಂತು. ಒಮ್ಮಿದೊಮ್ಮೆ ಹೋಗ್ಬಿಟ್ಟ ನಿನ್ನೆ ಊರಿಗೆ. ಎಲ್ಲ ಹೊಸ ಡಿಸ್ಟರ್ಬ್ ನಾವು. ಅದಕ್ಕೇನದವ, ಅವೆರಡು ವ್ಯಾವಹಾರಿಕ ಸತ್ಯ ಒಳಗೆ ಇದ್ದುದಕ್ಕೆ ಅವುದ್ರ ಮಧ್ಯೆ ಸಾಧಕ ಬಾಧಕಗಳು ಆಗ್ಲಕತ್ತಾವ. ಒಬ್ಬನೆದ್ರೆ ಎಲೆಕ್ಷನ್ ನಿಂದಿರ್ಬೇಕಾದ್ರೆ ಅವನಿಗೆ ಈಕ್ವಲೆಂಟ್ ಕ್ಯಾಂಡಿಡೇಟ್ ನೋಡಿ ನಿಂದಿರ್ತಾರೆ. ಯಾವನಿಗೆ ಬೇಕು ಅವನಿಗೆ ನಿಂದಿರ್ತಾರೆ, ಅವನಿಗೆ ಸೋಲಿಸ್ಬೇಕಾದ್ರೆ. ಪ್ರಾತಿಭಾಷಿಕ ಸತ್ಯದವನಿಗೆ ಪ್ರಾತಿಭಾಷಿಕ ಕ್ಯಾಂಡಿಡೇಟೇ ಬೇಕಲ್ಲ. ಹೆಂಗ ಹಂಗಿಲ್ಲ. ಅದಕ್ಕೆ ಈ ದೋಹದ ಅರ್ಥ ಆಪಸ್ಮೆ ಅಂದ್ರೆ ತಮ್ಮೊಳಗೆ ತಾವೇ ಬಗೆಹರಿಸಿಕೊಳ್ಳೋದು. ಆ ಕ್ಷುದ್ರ ಸತ್ಯ ಅದರ ಸಮಸ್ಯೆ ಕ್ಷುದ್ರ ಸತ್ಯದಿಂದಲೇ ಬಗೆಹರಿತದ. ವ್ಯಾವಹಾರಿಕ ಸತ್ಯ ಸಮಸ್ಯೆ ವ್ಯಾವಹಾರಿಕ ಸತ್ಯದಿಂದಲೇ ಬಗೆಹರಿತದ. ಹಂಗ ಆಪಸ್ಮೆ ಸಾಧಕ ಬಾಧಕತ ಏನಾಗ್ತದ? ಆಪಸ್ಮೆ ಸಮಸತ್ತ ಜಿನಕಿ. ಯಾವ್ಯಾವ ಈ ಒಂದು ಸಮಸತ್ಯ ಒಳಗಿರೋ ಸಮಸ್ಯೆಗಳಿರ್ತಾವ ಅವೆಲ್ಲ ಲಕಿ, ಸಾಧಕ ಬಾಧಕ ತಿನಕಿ. ಈ ದೋಹದ ಅರ್ಥ ತಿಳ್ಕೊಳ್ಳೋದ್ರಾಗ ಏನ್ ಯಾರಿಗೆ ತೊಂದರೆ ಆಗ್ಲಕತ್ತದೇನು? ಏನ್ ಕಷ್ಟ ಆಗ್ಲಕತ್ತಿದ್ರೆ ಸರಳದ ದೋಹ ಓದ್ಕೊಳ್ರಿ. ಸಮಸತ್ತ ಭವ ದುಃಖ ಗುರುವೇದ ಯು ಗುರುವೇದ ಕರ್ತ ಭವಚ್ಛೇದ. ಆಪಸ್ಮೆ ಸಮಸತ್ತ ಜಿನಕಿ ಲಕಿ ಸಾಧಕ ಬಾಧಕ ತಿನಕಿ. ಅದಕ್ಕೆ ಭವ ದುಃಖ ಮತ್ತು ಗುರು ವೇದಗಳು ಸಮಸತ್ತ ಅಂದ್ರೆ ಒಂದೇ ಸತ್ತ ಇರುತ್ತವೆ. ಆದ್ದರಿಂದ ಗುರು ವೇದಗಳಿಂದ ಭವ ದುಃಖ ಛೇದನವಾಗುತ್ತದೆ ಅಂದ್ರೆ ನಾಶವಾಗುತ್ತದೆ. ಎರಡೂ ವ್ಯಾವಹಾರಿಕ ಸತ್ಯಗಳಾಗಿವೆ. ಎಲ್ಲಿ ಸಮಸತ್ಯ ಇರುತ್ತದೆಯೋ ಅಲ್ಲಿ ಸಾಧಕ ಬಾಧಕಗಳಾಗ್ತಾವ. ಅಲ್ಲಿ ವಿರೋಧನೂ ಆಗ್ಬಹುದು, ಪೂರಕನೂ ಆಗ್ಬಹುದು, ಏನ್ ತೊಂದರೆ ಇಲ್ಲ. ಆದ್ರೆ ಅವು ಸಮಸತ್ಯ ಇದ್ದಲ್ಲಿ ಆಗ್ತಾವ. ಎಲ್ಲಿ ವಿಷಮ ಸತ್ಯ ಇರುತ್ತದೆಯೋ ಅಲ್ಲಿ ಸಾಧಕಗಳು ಆಗುವುದಿಲ್ಲ, ಬಾಧಕಗಳು ಆಗುವುದಿಲ್ಲ. ಸಾಧಕ ಬಾಧಕ ಆಗ್ಬೇಕಾದ್ರೆ ಸಮಸತ್ಯ ಆಗ್ಬೇಕು. ರಾಮಾಯಣದೊಳಗ ಯುದ್ಧ ಮುಗಿದ ಮೇಲೆ ರಾಮ ಸೀತೆ ಒಂದಾದ್ಮೇಲೆ ಇಬ್ರು ಕೈ ಹಿಡ್ಕೊಂಡು ಮುಂದೆ ಓದ್ತಿರ್ತಾರೆ. ಮುಂದೆ ಓದ್ತಾರ. ಅವ್ರು ಏನ್ ಬಹಳ ದಿವಸದ ಮೇಲೆ ಇಬ್ರು ಕೂಡಿದೇವ ಅಂತೇಳಿ ಕೈ ಹಿಡ್ಕೊಂಡು ಹಿಂಗೆ ಓದ್ತಿರ್ತಾರ. ಹೋಗಾಗ ಹೊಳ್ಳಿ ನೋಡ್ತಾರ. ಹೊಳ್ಳಿ ನೋಡಿದ್ರೆ ವಾನರ ಜನ ಬೆನ್ನತ್ತಿ ಬಿಟ್ಟಿರ್ತದ ಅವರಿಗೆ. ಜಗ್ಗಿ ಕೋತಿಗಳು ಬೆನ್ನತ್ತಿ ಗಾಬರಿ ಬಿಡ್ತಾರ ಇವ್ರು. ಇದೇನಪ್ಪ ನಾವಿಬ್ರು ಎಷ್ಟೋ ದಿವಸದ ಮೇಲೆ ಕೂಡಿವ ಅಂತೇಳಕ್ಕೆ
ನಾವು ಕೈ ಹಿಡ್ಕೊಂಡು ಒಂದ್ ಸ್ವಲ್ಪ ಹಿಂಗ್ ಮುಂದ್ ಹೋಗ್ಲಕ್ಕತ್ರ ಹಿಂದೆ ನೀವು ಇಬ್ರು ಗಂಡ ಹೆಂಡತಿ ಎಲ್ಲ ಹೋಗೋ ಟೈಮ್ನಾಗ ಇನ್ನೊಂದು 50-100 ಮಂದಿ ಬೆನ್ನ ಹತ್ತಿದ್ರೆ ಹೆಂಗಿರ್ತದ ನಿಮ್ ಪರಿಸ್ಥಿತಿ? ಅದಕ್ಕಪ್ಪ ನಮ್ಗೆ ಬೆನ್ನ ಹತ್ತಿರ ಹತ್ತದ ಇಲ್ಲ ಮತ್ತ ಇವ್ರ್ಯಾಗ ನಮಗ್ ಬೆನ್ನ ಹತ್ತಿರತ್ತೆ ಪರೇಶಾನ್ ಹತ್ತಿರಲ್ಲ. ಹಂಗ ರಾಮ ಪರೇಶಾನ್ ಆಗ್ಬಿಟ್ಟ. ಏನಿದು ಎಲ್ಲರೂ ಹಿಂಗ್ಯಾಕ್ ಬೆನ್ನ ಹತ್ತಿರ ನಮಗ ಅಂತ ಒಂದು ಗಾಬ್ರಿ ಅದ. ಅವಾಗ ಕೋತಿಗಳು ಹೇಳ್ತಾವ, ತಮ್ಮ ನೀನು ಈಕಿನ ಗೆದ್ದು ಕೈ ಹಿಡ್ಕೊಂಡು ಹೋಗ್ಬೇಕಾದ್ರ ನಾವೆಲ್ಲರೂ ಯುದ್ಧ ಮಾಡಿ ಜೀವ ಕೊಟ್ಟಿವಿ, ನಮ್ಮನ್ ಬಿಟ್ಕೆ ನೀ ಹಂಗೆ ಆಕಿ ಕೈ ಹಿಡ್ಕೊಂಡು ಹೋಗ್ತೀನಿ ಅಂತಂದ್ರೆ ನಾವ್ ಹಂಗ್ ಬಿಡ್ತೀವಿ, ನಾವ್ ನಿಮ್ ಬೆನ್ನೆ ಹತ್ತೀವಿ ಅಂತಂದ್ರು. ಮತ್ತಿದು ಬೆನ್ನ ಹತ್ತದ್ ಬಿಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಿಮ್ ಪಾಡಿಗೆ ನೀವು ಹೋಗ್ಬೇಕಾದ್ರೆ ನಾನೇನ್ ಮಾಡ್ಬೇಕಂತ ಕೇಳ್ದವ ರಾಮ. ಏನು ಬೇಕಾಗಿಲ್ಲ ರಾಮ, ನಮಗ ನಿಮ್ ಸಂಗಟ ಏನ್ ಮಾಡ್ಬೇಕಂದ್ರೆ ಒಂದು ಆಲಿಂಗನ ಸುಖ ಬೇಕು ನಮಗ ಅಂತ ಕೇಳ್ತಾನ. ನಿಮ್ ಸಂಗಟ ನಮಗ ಒಂದು ಏನ್ ಬೇಕು? ಆಲಿಂಗನ ಸುಖ. ಇಬ್ರು ಏನ್ ಮಾಡೋಣ, ತೆಕ್ಕಿಗೆ ಹಾಕೊಂಡ್ ಒಂದ್ ರೌಂಡ್ ಎಲ್ಲರೂ ನಿಮ್ ಸಂಗಟ ಒಂದ್ ರೌಂಡ್ ತೆಕ್ಕಿಗೆ ಹಾಕೊಂಡು ಏನ್ ಮಾಡ್ತೀವಿ, ಆಲಿಂಗನ ಸುಖದ ನೆನಪು ಇಟ್ಕೊಂಡು ಹೋಗ್ಬಿಡ್ತೀವಿ ಅಂತ. ಅವಾಗ ರಾಮ ಹೇಳ್ತಾನ, ನಿಮ್ದು ಕೋತಿ ಜನ್ಮ, ನಮ್ದು ಮನುಷ್ಯನ ಜನ್ಮ. ಒಂದು ಕೋತಿ ಒಂದು ಮನುಷ್ಯಗ ತೆಕ್ಕಿಗೆ ಹಾಕೊಂಡ್ರಿ ಏನಾಗ್ತದ? ಅಲ್ಲಿ ಸಾಧಕನೂ ಆಗಲ್ಲ, ಬಾಧಕನೂ ಆಗಲ್ಲ. ಏನ್ ಉಪಯೋಗ ಅದಪ್ಪ ಅದು? ಉಪಯೋಗ ಇಲ್ಲದದು ಆಲಿಂಗನ ಸುಖ. ಕೋತಿ ಮನುಷ್ಯಗೆ ತೆಕ್ಕಿಗೆ ಹಾಕೊಂಡ್ರೆ ಉಪಯೋಗ ಅದೇನ್ರಿ? ಏನಾರ ಸುಖ ಆಗ್ತದೇನ್ರಿ? ಅದೇನದು? ವಿಷಮ ಸತ್ತ. ನಮ್ದು ನಿಮ್ದು ಜನ್ಮ ಏನದಪ್ಪ? ವಿಷಮ ಸತ್ತ. ಅದಕ್ಕ ಮುಂದೆ ಮತ್ತೆ ಇನ್ನೊಂದು ಜನ್ಮ ತಾಳಿ ಬರ್ತೀನಿ ನಾನು. ಬಂದಾಗ ನೀವು ಏನಾಗ್ತೀರಿ, ಈ ಒಂದು ಪುಣ್ಯದ ಫಲದಿಂದ ನೀವೆಲ್ಲರೂ ಏನಾಗ್ತೀರಿ, ಗೋಪಿಕಾ ಸ್ತ್ರೀಯರಾಗಿ ಬರ್ತೀರಿ, ನಾ ಶ್ರೀಕೃಷ್ಣ ಆಗಿ ಬರ್ತೀನಿ. ದ್ವಾಪರ ಯುಗದೊಳಗೆ ಮತ್ತೆ ಎಲ್ಲರೂ ಸೇರಮು, ಎಲ್ಲರೂ ಏನ್ ಮಾಡಮು, ತೆಕ್ಕಿಗೆ ಹಾಕೋಣ. ಅವಾಗ ಸಮಸತ್ತ, ವಿಷಮ ಸತ್ತದಿಂದ ನಾವು ಸಮಸತ್ತಕ್ಕೆ ಬಂದು ಆಲಿಂಗನ ಸುಖ ಹೊಂದೋಣ. ಆವಾಗ ನಮಗ ಏನಾಗ್ತದ? ಪರಿಪೂರ್ಣವಾದಂತ ಆನಂದ ಸಿಗುತ್ತದ. ಅದಕ್ಕೆ ಅವರು ಗೋಪಿಕಾ ಸ್ತ್ರೀಯರಿಗೆ ಮದುವೆ ಆಗಿರ್ತದ್ರಿ. ಲೌಕಿಕ ಗಂಡುಗಳು ಬೇರೆ ಇರ್ತಾರ, ಪಾರಮಾರ್ಥಿಕ ಗಂಡ ಕೃಷ್ಣ ಇರ್ತಾನ. ಆ ಗೋಪಿಕಾ ಸ್ತ್ರೀಯರು ಕೃಷ್ಣ ಬಂದು ಎಲ್ಲರ ಕೂತು ಕೊಳಲ್ ಓದಿದ ಕೂಡ್ಲೇನೆ ಅವು ಓಸು ಮನ್ಯಾಗ ಕೂಸಿಗೆ ಹಾಲು ಕುಡಿಸೋದು ಬಿಟ್ಟು, ಕಸ ಹೊಡೆಯೋದು ಬಿಟ್ಟು, ಅಡಿಗೆ ಮಾಡೋದು ಬಿಟ್ಟು, ಮನೇನ ಕೆಲಸ ಬಿಡೋದು, ಕೂಡಾಗಿ ಬಿಡ್ತಾರ ಅವ್ರು ಕೃಷ್ಣನ ಬಲ್ಲಿ. ಅವಾಗ ಊರನ್ ಮಂದಿ ಕೆಟ್ಟ ಅಸಹ್ಯ ಅನಿಸ್ತಿರ್ತದೆ ಬೇರೆಯವರಿಗೆ. ಅವ ಯಾವ ಕರ್ರನ ಒಬ್ಬ ಕೊಳಲ್ ತಗೊಂಡು ಊದ್ತಾನ ಕೃಷ್ಣ, ಇವು ಓಸು ಸಾವಿರಗಟ್ಲೆ ಹೆಂಗಸರು ಅವನ ಬಲ್ಲಿ ಓದ್ತಾವಲ್ಲ ಮನೇನ ಕೆಲಸ ಬಿಟ್ಟು ಅಂಥೇಳಿ ಅವ ಏನ್ ಮಾಡ್ತಾನ, ಅವ ಹೆಂಗಸರು ಕೇಳ್ತಾನ, ಹಿಂಗ ಬಿಟ್ಟು ಮನಿ ಬಿಟ್ಟಕ್ಕೆ ಆ ಕೃಷ್ಣನ್ ಬಂದಾಯ್ತು, ಆದ್ರ ಇದೇನ್ ಮಾನವರ ಇದೆ, ಜೀವನ ಏನಿದೆ ನಿಮ್ ಸಂಸಾರ? ಅದಕ್ಕೆ ಅವ್ರು ಒಂದೇ ಉತ್ತರ ಕೊಡ್ತಾರೆ, ನಮ್ಮ ಗಂಡದೇರೇ ನಮಗ್ ಕೇಳಂಗಿಲ್ಲ, ನೀವ್ಯಾರು ಕೇಳೋರು ಅಂತಾರ ಅವ್ರು ಗೋಪಿಕಾ ಸ್ತ್ರೀಯರು. ಆಯ್ತು ಬಿಡು, ನಿಮ್ ಗಂಡದರಿಗೆ ಹೋಗಿ ಫಿಟ್ಟಿಂಗ್ ಇಡಮ್ ಅಂತೇಳಿ ಅವ್ರ ಗಂಡದರಿಗೆ ಹೋಗ್ತಾರೆ. ಇವ್ರು ಊರಾಗ ಸರ್ಪಂಚ್ ಅಂತ ಇರ್ತಾರಲ್ಲ, ಅವ್ರ ಗಂಡದರಿಗೆ ಹೋಗ್ತಾರೆ. ಇವ್ರು ಹೋಗಿ, ಎಂತ ಹೆಂಡ್ರು ನೀವು, ನಿಮ್ ಹೆಂಡ್ರು ಎಲ್ಲವರು ಆ ಕೃಷ್ಣನ್ ಬೆನ್ನ ಹತ್ತಿ ಹೋಗ್ತಾರ, ಏನಿದು ಇದಕ್ಕೆ ಸಂಸಾರ ಅಂತಾರೇನು, ಹಿಂಗ್ಯಾಕೆ ನೀವು ಅವ್ರಿಗೆ ಸಡ್ಲು ಬಿಟ್ಟಿರಿ ಅಂತ ಕೇಳ್ತಾರ. ಅದಕ್ಕೆ ಅವ್ರ ಗಂಡದವ್ರು ಏನ್ ಹೇಳ್ತಾರ, ಅವರು ಬೇರೆ ಯಾರ ಬಲ್ಲಿ ಹೋಗ್ಲಕತ್ತಿಲ್ಲ, ಕೃಷ್ಣನ ಬಲ್ಲಿ ಹೋಗ್ಲಕತ್ತಾರ, ಪರಮಾತ್ಮನ ಬಲ್ಲಿ ಹೋಗ್ಲಕತ್ತಾರ. ಪರಮಾತ್ಮನ ಬಲ್ಲಿ ಹೋದವರು ಎಂದು ಮಲಿನ ಆಗಂಗಿಲ್ಲ, ಪವಿತ್ರ ಆಗ್ತಾರ. ಹಿಂಗಾಗಿ ನಾವು ಇನ್ನೊಬ್ಬ ಜೀವಾತ್ಮರ ಬಲ್ಲಿ ಹೋಗಿದ್ರೆ ನಾವು ಏನಾರ ಅಬ್ಜೆಕ್ಷನ್ ಮಾಡ್ತಿದ್ದೆವು. ಅವರು ಪರಮಾತ್ಮನ ಬಲ್ಲಿ ಹೋಲಕ ಹೆಂಡ್ರಿ ಪರಮಾರ್ಥಿಕ ಸಾಧನೆ ಮಾಡೋ ಟೈಮ್ನಾಗ ಗಂಡದಾರ ಅಬ್ಜೆಕ್ಷನ್ ಮಾಡ್ಲಕ್ ಆಗ್ತದೇನ್ರಿ? ಮೀರಾಬಾಯಿಗೆ ಅಬ್ಜೆಕ್ಷನ್ ಮಾಡ್ಲಕ್ಕಾಯ್ತಾ? ಅಕ್ಕಮಹಾದೇವಿಗೆ ಅಬ್ಜೆಕ್ಷನ್ ಮಾಡಿದ್ರ? ಹೆಂಡತಿ ಪಾರಮಾರ್ಥಿಕ ಸಾಧನೆ ಮಾಡಾಗ ಗಂಡದಾರ ಏನು ಮಾಡಕ್ಕಾಗಂಗಿಲ್ಲ. ಕೃಷ್ಣನ ಬಲ್ಲಿ ಹೋಗೋ ಟೈಮ್ನಾಗ ಯಾರು ಕಂಟ್ರೋಲ್ ಮಾಡ್ಲಕ್ ಆಗಲ್ಲ. ಹೀಗಾಗಿ ನಾವು ಅದನ್ನು ಕಂಟ್ರೋಲ್ ಮಾಡ್ಲಕ್ ಸಾಧ್ಯ ಇಲ್ಲ, ಅದನ್ನು ನಾವೇನು ಮಾಡಕ್ಕಾಗಂಗಿಲ್ಲ ಅಂತ ಹೇಳಿದ್ರು. ತಿಳಿಲಾರದ ಮಂದಿ ನಾನಾ ರೀತಿ ಮಾತನಾಡ್ತಾರೆ. ಆದ್ರೆ ತಿಳಿದವರು ಅದು ಪರಮಾರ್ಥ ಸಾಧನೆಗೆ ಯಾವ ಜೀವ ಹೋಗ್ತದೋ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು, ಕೊಡ್ತಾರೆ. ಆ ಪರಮಾತ್ಮನ ಕರುಣೆನೇ ಹಂಗಿರ್ತದೆ, ಪರಮಾತ್ಮನ ಕರುಣೆನೇ ಹಂಗಿರ್ತದೆ.
ಅದಕ್ಕೇನಾಯ್ತು, ಅಲ್ಲಿ ಸಮಸತ್ತಾದೊಳಗೆ ಬಂದು ಆಲಿಂಗನ ಸುಖ ಹೊಂದುತ್ತಾರ ಅವರು. ಗೋಪಿಕಾಸ್ತ್ರೀಯರು ಬೇರೆ ಯಾರ ಅಲ್ಲ, ರಾಮಾಯಣದಾಗ ಯುದ್ಧ ಮಾಡಿದ ಕೋತಿಗಳೇ ಗೋಪಿಕಾಸ್ತ್ರೀಯರು, ರಾಮಗೆ ಸಹಾಯ ಮಾಡಿದ ಜೀವಿಗಳು. ಮುಂದೆ ಕೃಷ್ಣನಿಗೆ ಅವ್ರೇನಂತಾರೆ, ಫ್ರೆಂಡ್ಸ್ ಆಗಿರ್ತಾರೆ ಬಂದು. ಅದಕ್ಕೆ ಎಲ್ಲಿ ಸಮಸತ್ಯ ಇರುತ್ತದೆಯೋ ಅಲ್ಲಿ ಸಾಧಕ ಬಾಧಕಗಳಿರುತ್ತವೆ, ಎಲ್ಲಿ ವಿಷಮ ಸತ್ಯ ಇರುತ್ತದೆಯೋ ಅಲ್ಲಿ ಸಾಧಕ ಬಾಧಕಗಳು ಇರುವುದಿಲ್ಲ. ವಿರುದ್ಧನೂ ಇರಂಗಿಲ್ಲ, ಪೂರಕನೂ ಇರಂಗಿಲ್ಲ, ವಿಷಮ ಸತ್ಯ ಇದ್ದಲ್ಲಿ ಅಂತ. ಇಷ್ಟು ತಿಳ್ಕೊಂಡು ಈ ಪಾಠ ಇಲ್ಲಿ ನಿಲ್ಸೋಣ. ಇದು ನಿಮಗೆ ಸರಿಯಾಗಿ ಅರ್ಥ ಆಗ್ಯದ ಅನ್ಕೋತೀನಿ. ಸಮಸತ್ತ ವಿಷಮ ಸತ್ತ, ಸತ್ತಾದ ಬಗ್ಗೆ ನಿಮಗೆ ಸರಿಯಾಗಿ ಜ್ಞಾನ ಇತ್ತು ಅಂತಂದ್ರೆ ಈ ಸಮಸ್ಯೆ ಅದಕ್ಕೊಂದು ದೃಷ್ಟಾಂತನು ಕೊಟ್ಟೆ ನಾನು. ಕೃಷ್ಣ, ಗೋಪಿಕಾ ಸ್ತ್ರೀ ಮತ್ತು ಕಪಿಗಳು. ಸತ್ಯ ಅಂದ್ರೆ ಏನು? ಕ್ಷುದ್ರ ಸತ್ಯ, ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ. ಈ 4 ಸತ್ಯಗಳನ್ನು ಸರಿಯಾಗಿ ಯಾರು ನೀವು ಶ್ರವಣ ಮನನ ನಿಧ್ಯಾಸನ ಮಾಡಿ ಗಟ್ಟಿಯಾಗಿರಿ, ಅವರಿಗೆ ಈ ಪಾಠದ ಅರ್ಥ ಆಗಿರ್ತದೆ. ಅರ್ಥ ಆಗಿಲ್ಲ ಅಂದ್ರೂ ದೃಷ್ಟಾಂತ ಕೊಟ್ಟೇನೆ. ಸಮಸತ್ಯ ಅಂದ್ರೆ ಏನು, ವಿಷಮ ಸತ್ಯ ಅಂದ್ರೆ ಏನು ಅಂತ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಸಮಾನವಾಗಿ ಸೋಲ್ತಂತವ್ರು ಯಾರ್ಯಾರು ನಮ್ಮ ದೇಶದಾಗ ಅದನ್ರಿ? ಸಮಸತ್ಯ ಯಾರ್ಯಾರು ಅದರೇನು? ಯಾರ್ಯಾರು ಇಲ್ಲ. ನರೇಂದ್ರ ಮೋದಿ ಸೋಲಿಸ್ಬೇಕಾದ್ರ ಅವನ್ ಸಮಸತ್ಯದವ್ರು ಬಂದ್ರೆ ಸೋಲಿಸ್ಬೇಕಾಗ್ತದೆ. ಯಾರ್ಯಾರು ಇಲ್ಲ ಅಂತ ಯೋಗ್ಯತೆ ಉಳ್ಳವರು ದೇಶದಾಗ ಯಾರ್ಯಾರು ಇಲ್ಲ. ವಿಚಿತ್ರದಲ್ಲ ಇದು ಸ್ಥಿತಿ. ಹೆಂಗದ? ಅಂಥವ್ರೆ ಬೇಕಲ್ಲ ಕ್ಯಾಂಡಿಡೇಟ್ಗಳು. ಅವ ಇಡೀ ಜಗತ್ತಿಗೆ ಮೀರ್ ನಿಂತಂತ ಕ್ಯಾಂಡಿಡೇಟ್ ಆಗ್ಬಿಟ್ಟವ. ಇಡೀ ವಿಶ್ವ ಮಾನ್ಯ ಆಗಿ ಕೂತ್ಬಿಟ್ಟವ. ಅವ ಕೃಷ್ಣನೇ ಅಪರಾವತಾರ, ಮತ್ತೆ 10 ಅವತಾರ ಅಷ್ಟೇ ಅಲ್ಲ, 11ನೇ ಅವತಾರ ಬಂದದ ಅಂತೇಳಿ ಎಲ್ಲಿ ತನ ನಾವು ಅರ್ಥ ಮಾಡ್ಕೊಳಂಗಿಲ್ಲ. ಅಲ್ಲಿ ತನಕ ಈ ಜನ್ಮದ ಸುಖನೇ ಸಿಗಂಗಿಲ್ಲ. ಕೃಷ್ಣಗ ಈಕ್ವಲೆಂಟ್ ಯಾರು ಬಂದ್ರೇನು ದ್ವಾಪರ ಯುಗದಾಗ, ತ್ರೇತಾಯುಗದಾಗ ರಾಮನ್ ಈಕ್ವಲೆಂಟ್ ಯಾರು ಬಂದ್ರೇನು? ಅವ್ರು ಯಾವಾಗ ಆ ರೀತಿ ಬಂದಾರ ಅಂತಂದ್ಮೇಲೆ ಅವರು ನಮ್ಮನ್ನ ನೆಟ್ಟಗೆ ಮಾಡ್ಲಕ್ ಬಂದಾರ. ಅಲ್ಲಿ ಅವ್ರ ಸಂಗಟ ವಿರೋಧ ಮಾಡಿದ್ರೆ ನಾಶ ಆಗಿ ಹೋಗ್ತೀವಿ, ನಾವು ನೆಟ್ಟಗಾದೇವು ಅಂತಂದ್ರೆ ಸುಖ ಹೊಂದುತ್ತೀವಿ ಅನ್ನೋಂಥ ಬುದ್ಧಿ ಬಂತು ಅಂತಂದ್ರೆ ದೇಶ ಉದ್ಧಾರ ಆಗ್ತದೆ. ಎಲ್ಲಿ ತನಕ ಬುದ್ಧಿ ಬರಂಗಿಲ್ಲ ಅಂತ ಒಂದು ಮಹಾತ್ಮರು ಬಂದ ಹೊತ್ನಾಗ ಅವ್ರಿಗೆ ವಿರೋಧ ಮಾಡಿದ್ರೆ ಏನಾಗ್ತದ? ನಾವೇ ನಾಶ ಆಗಿಬಿಡ್ತೀವಿ ಅಷ್ಟೇ. ಇರ್ಲಿ, ಅದು ಏನೇನಾಗ್ತದ. ಯಾರು ಏನ್ ಮಾಡ್ತಾರ, ಏನ್ ಮಾಡ್ಬೇಕಂತ ಬಂದಾರ ಅದೇ ಮಾಡ್ತಿರ್ತಾರ. ಯಾರು ಏನ್ ಅನುಭವಿಸ್ಬೇಕು ಅದೇ ಅನುಭವಿಸ್ತಾರ. ಇವತ್ತು ಹೇಳಿದ ಪಾಠದೊಳಗ ಯಾರಿಗಾರೆ ಏನಾರೇ ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂದ್ರೆ ಮುಕ್ತಾಯ ಮಾಡೋಣ. ಇದನ್ನ ಬೆಳೆಸ್ಕೋತಾದ್ರ ಬಹಳ ದೊಡ್ಡ ಪಾಠ ಅದ. ಇದನ್ನ ನಾಳೆ ಎಕ್ಸ್ಪ್ಲೇನ್ ಮಾಡೋಣ. ಇನ್ನೊಂದಿಷ್ಟು ಎಕ್ಸ್ಪ್ಲೇನ್ ಮಾಡಿ ಮುಗಿಸೋಣ. ಸಮಸತ್ತ ವಿಷಮ ಸತ್ತ ಏನಿದು ಅಂತ ಚಂದ ತಿಳಿಸ್ತೀವಿ ನಾಳೆಗೆ. ಇವತ್ತ ಇದು ಪೀಠಿಕೆ ಅಷ್ಟೇ. ಇಂಟ್ರೆಸ್ಟಿಂಗ್ ಅದಲ್ರಿ ಪಾಠ, ಇದು ಬಹಳ ಉಪಯೋಗ ಅದ ಇಲ್ಲ? ಬ್ರಹ್ಮಜ್ಞಾನ, ಈ ರೀತಿಯಾದ ಬ್ರಹ್ಮಜ್ಞಾನ ಯಾವ ಜಗದ್ಗುರು ಪೀಠದಾಗ ಹೋಗಿ ಕೂತ್ರು ಯಾರು ತಿಳಿಸಿ ಹೇಳಂಗಿಲ್ಲ, ಯಾರು ಕಲ್ಸಂಗಿಲ್ಲ, ಎಲ್ಲಿ ಸಿಗಂಗಿಲ್ಲ. ಇದು ಯಾರು ಇಲ್ಲಿ ಮುಂದೆ ಕೂತು ಕೇಳಕತ್ತೀರಿ, ನಿಮ್ಮಂತ ಪುಣ್ಯವಂತರು ಯಾರೂ ಇಲ್ಲ, ಭಾಗ್ಯವಂತರು ಯಾರೂ ಇಲ್ಲ. ನಿಶ್ಚಲದಾಸರ ಸಾನ್ನಿಧ್ಯದೊಳಗ ಏನೆಲ್ಲ ಸಾಧನೆ ಮಾಡಿ, ಏನೆಲ್ಲ ಪಾರಮಾರ್ಥಿಕ ಪರಮಾನಂದ, ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಪುಣ್ಯವಂತರ ಒಂದು ಸತ್ಸಂಗ ಇದು. ಹೀಗಾಗಿ ಇವತ್ತಿನ ಪಾಠವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ, ಎಲ್ಲರಿಗೂ ಶರಣ ಶರಣಾರ್ಥಿ, ಶರಣ ಶರಣ. ಶಿವ ಶ್ರೀ ಶರಣ ಸ್ವಾಮಿಗಳು, ಶ್ರೀ
ವಿಚಾರಸಾಗರದ 232ನೇ ವಿಷಯಾಂಕದಲ್ಲಿ ಬರುವ ಚೌಪಾಯಿ 148ರ ಒಂದು ಸತ್ಯಗಳ ಬಗ್ಗೆ ನಮಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟು, ಸತ್ಯಗಳಲ್ಲಿ 4 ಪ್ರಕಾರ: ಕ್ಷುದ್ರ ಸತ್ಯ, ಪ್ರಾತಿಭಾಸಿಕ ಸತ್ಯ, ವ್ಯವಹಾರಿಕ ಸತ್ಯ ಮತ್ತು ಪಾರಮಾರ್ಥಿಕ ಸತ್ಯ. ಬ್ರಹ್ಮ ಒಂದೇ ಸತ್ಯವಾದದ್ದು, ಉಳಿದದ್ದೆಲ್ಲ ಮಿಥ್ಯ. ಈ ಸಮಸತ್ತ ಇದ್ದಲ್ಲಿ ಸಾಧಕ ಬಾಧಕಗಳು ನಡೀತಾವು, ವಿಷಮ ಸತ್ತ ಇದ್ದಲ್ಲಿ ಸಾಧಕ ಬಾಧಕಗಳು ನಡೆಯುವುದಿಲ್ಲ. ಈ ಭವದುಃಖ ಮತ್ತು ಗುರು ವೇದಗಳು ಎರಡು ವ್ಯವಹಾರಿಕ ಸತ್ತ ಇರೋದ್ರಿಂದ, ಸಮಸತ್ತ ಇರೋದ್ರಿಂದ ಗುರುಶಾಸ್ತ್ರಗಳು ಈ ಭವದುಃಖವನ್ನ ನಾಶ ಮಾಡಕ್ ಸಾಧ್ಯ ಕಟ್ಟಿ, ಸಾಧಕ ಬಾಧಕಗಳು ಸಮಸತ್ತೆಯಲ್ಲಿ ಆಗ್ತಾವು, ವಿಷಮ ಸತ್ತದೊಳಗ ಆಗುವುದಿಲ್ಲ ಅಂತೇಳಿ ಒಂದು ಕೃಷ್ಣ, ಗೋಪಿಕಾಸ್ತ್ರೀಯರು ಮತ್ತು ಕಪಿ ಸೈನ್ಯದ ಒಂದು ಉದಾಹರಣೆ ಕೊಟ್ಟು ನಮಗೆಲ್ಲ ತಿಳಿಯುವಂತೆ ಸುಲಭವಾಗಿ ತಿಳಿಸಿಕೊಟ್ರು. ಅಂತಹ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮಂಗಳಾಚರಣೆಯನ್ನ ಸಂಕ್ಷಿಪ್ತವಾಗಿ ಮಾಡೋಣ. 8 ಒಳಗಾಯ್ತಂದ್ರ ಡೀಟೇಲ್ ಮಾಡ್ರಿ, 8 ಮ್ಯಾಲ ಆಯ್ತಂತಂದ್ರ ಎಲ್ಲರಿಗೆ ಸಾಕಾಗಿರ್ತದ. ಸಂಕ್ಷಿಪ್ತ ಅದೇ ಪೂರ್ಣಮದ ಪರಿಪೂರ್ಣ ಆನಂದ ಆಗಿದೆ. ಪೂರ್ಣಮದ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲ ಗುರುಗಳಿಗೂ ಶರಣಾರ್ಥಿ. ಎಲ್ಲ ಗುರುಗಳಿಗೂ ಶರಣಾರ್ಥಿ.